ಎಲ್ಲರಿಗೂ ನಮಸ್ಕಾರ. ಗುರುದೀಕ್ಷಾ ಅಕಾಡೆಮಿ ಪ್ರಸ್ತುತಪಡಿಸುವ ದ ಹಿಂದೂ ಕನ್ನಡ ವಿಶ್ಲೇಷಣೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು ಈ ದಿನದ ಪ್ರಮುಖ ದಿನಪತ್ರಿಕೆಗಳಲ್ಲಿ ಬಂದಿರುವಂತಹ ಕೆಲವು ಆರ್ಟಿಕಲ್ಸ್ಗಳನ್ನು ನೋಡ್ತೀವಿ. ಆ್ಯಂಡ್ ವಿತ್ ರೆಸ್ಪೆಕ್ಟ್ ಟು ನಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗಿರುವಂತಹ ಆರ್ಟಿಕಲ್ಸ್ನ ಮಾತ್ರ ನಾವು ನೋಡ್ತಾ ಇದ್ದೀವಿ. ಮೊದಲು ನಾವು ಈ ದಿನ ಯಾವ ಒಂದು ಆರ್ಟಿಕಲ್ಸ್ನ ನೋಡ್ತಾ ಇದ್ದೀವಿ ಅನ್ನುವಂತಹ ಒಂದು ಇಂಡೆಕ್ಸನ್ನು ನೋಡಿ ತದನಂತರ ಆರ್ಟಿಕಲ್ಸ್ಗೆ ಹೋಗೋಣ. ಸೊ ಮೊದಲಿಗೆ ಇಲ್ಲಿ ಈ ಒಂದು ವಿಡಿಯೋನ ಎರಡು ಭಾಗವಾಗಿ ನಾವು ನೋಡ್ಬೋದಾಗುತ್ತೆ. ಒಂದು, ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ರಿಲೇಷನ್ಸಲ್ಲಿ ಬರುವಂತಹ ಟಾಪಿಕ್ಸ್ಗಳನ್ನು ಡಿಸ್ಕಸ್ ಮಾಡ್ತೀವಿ. ತದನಂತರ ಕರ್ನಾಟಕದ ಒಂದು ಇಶ್ಯೂಗಳಿಂದ ಇವುಗಳ ಬಗ್ಗೆ ಕೂಡ ನಾವು ಇವತ್ತು ಡಿಸ್ಕಸ್ ಮಾಡ್ತೀವಿ. ಮೊದಲಿಗೆ ನ್ಯಾಷನಲ್ ಇಂಟರ್ನ್ಯಾಷನಲ್ ನ್ಯೂಸಲ್ಲಿ ಏನಿದೆ ಅಂತಂದರೆ, ಈಗ ನಮಗೆಲ್ಲ ಗೊತ್ತಿರೋ ಹಾಗೇನೆ ವೆನೆಜುವೆಲಾ ಮೇಲೆ USA ಮಾಡಿರುವಂತಹ ದಾಳಿ ಇರ್ಬೋದು, ಇಲ್ಲ ಅದರಿಂದ ಆಗಿರುವಂಥ ಪರಿಣಾಮಗಳಿದೆ, ಅದರ ಬಗ್ಗೆ ನಾವು ನೋಡ್ತೀವಿ. ತದನಂತರ ಏನು ನೋಡ್ತೀವಿ ಅಂತಂದರೆ, ಈ ಒಂದು ಆಪರ್ಚುನಿಟಿಯಿಂದ ಈ ಒಂದು ಇನ್ಸಿಡೆಂಟ್ನ ಭಾರತ ಯಾವ ರೀತಿಯಾಗಿ ಒಂದು ಆಪರ್ಚುನಿಟಿಯಾಗಿ ಟರ್ನ್ ಮಾಡ್ಕೋಬೋದು ಅನ್ನೋದರ ಕುರಿತಾಗಿ ನಾವು ಇವತ್ತು ಡಿಸ್ಕಸ್ ಮಾಡ್ತೀವಿ. ತದನಂತರ ಏನು ನೋಡ್ತೀವಿ ಅಂದರೆ, ಸುಪ್ರೀಂ ಕೋರ್ಟ್ ಏನಿದೆ, ಸುಪ್ರೀಂ ಕೋರ್ಟು ಡೆಲ್ಲಿ ರೈಟ್ಸಲ್ಲಿ ಅರೆಸ್ಟ್ ಮಾಡಿದಂಥವರಿಗೆ ಬೇಲನ್ನು ನಿರಾಕರಿಸಿದೆ. ಸೊ ಅದರ ಕುರಿತಾಗಿ ನಾವು ನೋಡಬೇಕಾಗುತ್ತೆ. ತದನಂತರ ಏನು ನೋಡಬೇಕು ಅಂತಂದರೆ, ಈ ಒಂದು USA ಈಗ ಏನು ವೆನೆಜುವೆಲಾ ಮೇಲೆ ಅಟ್ಯಾಕ್ ಮಾಡಿದೆ, ಅದಷ್ಟೇ ಅಲ್ದಿರ ಕೊಲಂಬಿಯಾ, ಮೆಕ್ಸಿಕೋ ಮತ್ತು ಕ್ಯೂಬಾಗೂ ಕೂಡ ಕೆಲವೊಂದು ಥ್ರೆಟ್ಗಳನ್ನು ತರ್ತಾ ಇದೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಸೊ ಅದರ ರಿಲೇಟೆಡ್ ಆಗಿ ಆರ್ಟಿಕಲನ್ನು ನೋಡ್ತೀವಿ. ನಂತರ ಬಿಸ್ನೆಸ್ ವೀಸಾ ಫಾರ್ ಚೈನೀಸ್ ನ್ಯಾಷನಲ್ಸ್, ಭಾರತ ಏನಿದೆ ಬಿಸ್ನೆಸ್ ವೀಸಾವನ್ನು ಬಿಡುಗಡೆ ಮಾಡಿದೆ, ಎಸ್ಪೆಷಲಿ ಫಾರ್ ಚೈನೀಸ್ ನ್ಯಾಷನಲ್ಸ್. ಸೊ ಅದರ ಬಗ್ಗೆ ನಾವು ನೋಡ್ತೀವಿ. ನಂತರ ಗ್ರಾಕನ್ನು ಬಳಸಿ ಏನು AI ಒಂದು ಇಶ್ಯೂ ನಡೀತಾ ಇದೆ ಅದನ್ನು ಕೂಡ ನಾವು ಇವತ್ತು ಅರ್ಥ ಮಾಡ್ಕೋತೀವಿ. ಸೊ ಇದಿಷ್ಟು ವಿತ್ ರೆಸ್ಪೆಕ್ಟ್ ಟು ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ನ್ಯೂಸಲ್ಲಿ ನೋಡ್ತೀವಿ. ನಂತರ ಕರ್ನಾಟಕಕ್ಕೆ ಬಂದರೆ, ಒಂದು ಭೂ ಸುರಕ್ಷಾ ಪ್ರಾಜೆಕ್ಟನ್ನು ನಿನ್ನೆ ಲಾಂಚ್ ಮಾಡಿದ್ದಾರೆ, ಅದರ ಕುರಿತಾಗಿ ಈ ವಿಷಯವನ್ನು ತಿಳ್ಕೊತೀವಿ. ನಂತರ ಟೈಗರ್ ಸೆನ್ಸಸ್ ಬಗ್ಗೆ ನಾವು ಕೆಲವಷ್ಟು ಮಾಹಿತಿಯನ್ನು ತಿಳ್ಕೊತೀವಿ. ಸೊ ಈಗ ನಾವು ಮೊದಲನೇ ಆರ್ಟಿಕಲ್ನ ನೋಡೋಣ. ಟ್ರಂಪ್ ಅಸರ್ಟ್ಸ್ ಇಂಡಿಯಾ ಕಟ್ ಇಂಪೋರ್ಟ್ ಆಫ್ ರಷ್ಯನ್ ಕ್ರೂಡ್ ಟು ಪ್ಲೀಸ್ ಹಿಮ್. India's cut Russian oil. Senator Trump says Modi knew I was not happy. ಸೊ ಈ ಎರಡು ಆರ್ಟಿಕಲ್ಲು ಏನು ಮಾತಾಡ್ತಾ ಇದೆ ಅಂತಂದರೆ, ಟ್ರಂಪ್ ಅವರು ಭಾರತ ರಷ್ಯಾದಿಂದ ಆಮದು ಮಾಡ್ಕೊತಾ ಇರುವಂತಹ ಕಚ್ಚಾ ತೈಲ ಏನಿದೆ ಅಥವಾ ಕ್ರೂಡ್ ಆಯಿಲ್ ಇಂಪೋರ್ಟ್ಸ್ ಏನಿದೆ ಇದನ್ನು ರೆಡ್ಯೂಸ್ ಮಾಡಿದೆ ಅಂತ, ಅಂದರೆ ತನ್ನನ್ನು ಖುಷಿಪಡಿಸೋದಕ್ಕೆ ಭಾರತ ಇದನ್ನು ರೆಡ್ಯೂಸ್ ಮಾಡಿದೆ, ಅಂದರೆ ಒಂದು ಇಂಪೋರ್ಟನ್ನು ರೆಡ್ಯೂಸ್ ಮಾಡಿದೆ ಅಂತ ಟ್ರಂಪ್ ಅವರು ಹೇಳಿದ್ದಾರೆ. ಸೊ ಅದರ ಕುರಿತಾಗಿ ನಾವು ಇಲ್ಲಿ ಮಾತಾಡ್ತಾ ಇದ್ದೀವಿ. ಅಂದರೆ ಅದು ಯಾಕೆ ನಮಗೆ ಇಂಪಾರ್ಟೆಂಟ್ ಆಗುತ್ತೆ, ಭಾರತಕ್ಕೆ ಯಾವ ರೀತಿಯಾಗಿ ಇಂಪಾರ್ಟೆಂಟ್ ಆಗುತ್ತೆ ಈ ಒಂದು ಸ್ಟೇಟ್ಮೆಂಟು, ಮತ್ತು ಯಾಕೆ ಈ ಒಂದು ರಷ್ಯಾದ ಮೇಲೆ ಸ್ಯಾಂಕ್ಷನ್ಸನ್ನು USA ಹೇರಿದೆ, ಇದೆಲ್ಲ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಮೊದಲಿಗೆ ನಾವು ಬ್ಯಾಕ್ಗ್ರೌಂಡನ್ನು ನೋಡೋಕೆ ಹೋದರೆ, ರಷ್ಯಾ ಮತ್ತು ಉಕ್ರೇನ್ ವಾರ್ ಏನು ನಡೀತು, ಆ ವಾರ್ ಆರಂಭವಾದ ನಂತರ ವೆಸ್ಟರ್ನ್ ಕಂಟ್ರೀಸ್ ಎಸ್ಪೆಷಲಿ USA ಏನು ಮಾಡ್ತು ಅಂದರೆ, ರಷ್ಯಾದ ಆಯಿಲ್ ಮೇಲೆ ಅಥವಾ ರಷ್ಯಾದ ಮೇಲೆ ಎಕನಾಮಿಕ್ ಸ್ಯಾಂಕ್ಷನ್ಸ್ಗಳನ್ನು ವಿಧಿಸೋಕ್ಕೆ ಸ್ಟಾರ್ಟ್ ಮಾಡ್ತು. ಸೊ ಇದರಿಂದ ಏನಾಯಿತು ಅಂತಂದರೆ, ಬೇರೆ ದೇಶಗಳು ರಷ್ಯಾದಿಂದ ಏನು ಆಯಿಲನ್ನು ಇಂಪೋರ್ಟ್ ಮಾಡ್ಕೊತಾ ಇದ್ವು ಅಥವಾ ಕಚ್ಚಾ ತೈಲವನ್ನು ಇಂಪೋರ್ಟ್ ಮಾಡ್ಕೊತಾ ಇದ್ವು, ಆ ಒಂದು ಇಂಪೋರ್ಟ್ಸನ್ನು ಕಡಿಮೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಬಟ್ ಸ್ಟಿಲ್ ಭಾರತವನ್ನು ನಾವು ನೋಡಿದ್ರೆ, ನಾವು ನಿನ್ನೆ ಅಥವಾ ಕಳೆದ ವಾರ ವಿಡಿಯೋದಲ್ಲಿ ನಾವು ನೋಡಿದ್ವಿ, ರಷ್ಯನ್ ಆಯಿಲ್ ಇಂಪೋರ್ಟ್ಸ್ ಏನಿದೆ ಇಟ್ ಹ್ಯಾಸ್ ಇನ್ಕ್ರೀಸ್ ಟು 35%. ನವೆಂಬರ್ 2025 ನಾವು ನೋಡಿದ್ರೆ ಆಲ್ಮೋಸ್ಟ್ 35% ಆಫ್ ಕ್ರೂಡ್ ಆಯಿಲ್ ಇಂಪೋರ್ಟ್ಸ್ ಏನಿದೆ ಭಾರತದ್ದು, ಅದು ಇಟ್ ಇಸ್ ಕಮಿಂಗ್ ಫ್ರಮ್ ರಷ್ಯಾ ಅಂತ ನಾವು ತಿಳ್ಕೊಂಡಿದ್ವಿ. ಸೊ ಇಲ್ಲಿ ಏನಾಗ್ತಾ ಇದೆ ಅಂತಂದರೆ, ಯುದ್ಧಕ್ಕೆ ಮುಂಚೆ ಅಂದರೆ ಏನು ಯುಕ್ರೇನ್ ರಷ್ಯಾ ವಾರ್ ನಡೀತು, ಅದಕ್ಕೆ ಮುಂಚೆ ಏನಿತ್ತು, ರಷ್ಯಾದಿಂದ ಇಂಪೋರ್ಟ್ಸ್ ಮಾಡ್ಕೋತಾ ಇದ್ದಿದ್ದು ಇಟ್ ವಾಸ್ ಅರೌಂಡ್ 2 to 10% ಒಳಗಡೆ ಎಲ್ಲೋ ಇತ್ತು. ಬಟ್ ಈಗ ಆಲ್ಮೋಸ್ಟ್ 35% ನಾವು ರಷ್ಯಾದಿಂದ ಇಂಪೋರ್ಟ್ ಮಾಡ್ಕೋತಾ ಇದ್ದೀವಿ. ಸೊ ಇದಕ್ಕೆ ರೀಸನ್ಸ್ ಕೂಡ ನಾವು ನೋಡಿದ್ವಿ. ಒಂದು ಏನು ಅಂದರೆ, ರಷ್ಯಾ ಕೊಡ್ತಾ ಇರುವಂತಹ ಡಿಸ್ಕೌಂಟೆಡ್ ಪ್ರೈಸ್, ಆಲ್ಮೋಸ್ಟ್ 30% ಡಿಸ್ಕೌಂಟೆಡ್ ಪ್ರೈಸಲ್ಲಿ ಭಾರತಕ್ಕೆ ಕಚ್ಚಾ ತೈಲವನ್ನು ರಷ್ಯಾ ನೀಡ್ತಾ ಇದೆ. ತದನಂತರ ಏನು ಅಂತಂದರೆ, ಭಾರತದ ಒಂದು ಎನರ್ಜಿ ಸೆಕ್ಯೂರಿಟಿ ಏನಿದೆ ಅದಕ್ಕೆ ಈ ಒಂದು ಕಡಿಮೆ ದರದಲ್ಲಿ ನೀಡ್ತಾ ಇರುವಂತಹ ಕಚ್ಚಾ ತೈಲ ಇಟ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್. ಸೊ ಆ ಒಂದು ದೃಷ್ಟಿಯಿಂದ ಏನು ಮಾಡಿದೆ, ಭಾರತ ಮತ್ತಷ್ಟು ಇನ್ಕ್ರೀಸ್ ಮಾಡ್ಕೊಂಡಿದೆ, ರಷ್ಯಾದಿಂದ ಇಂಪೋರ್ಟ್ಸನ್ನು ಇನ್ಕ್ರೀಸ್ ಮಾಡ್ಕೊಂಡಿದೆ. ಬಟ್ ಸ್ಟಿಲ್ USA ಏನು ಹೇಳ್ತಾ ಇರೋದು ಅಂದರೆ, ಇಲ್ಲ, ಭಾರತ ಏನು ಮಾಡ್ತಾ ಇದೆ, ಕಡಿಮೆ ಮಾಡ್ಕೊಂಡಿದೆ. ಬಿಕಾಸ್ ಆಫ್ ನಮ್ಮ ಒಂದು ಭಯದಿಂದ ಅಥವಾ ನಮ್ಮ ಒಂದು ಭಯದಿಂದ ಭಾರತ ರಷ್ಯನ್ ಆಯಿಲ್ ಇಂಪೋರ್ಟ್ಸನ್ನು ಕಡಿಮೆ ಮಾಡಿದೆ ಅಂತ USA ಹೇಳ್ಕೊತಾ ಇದೆ. ಬಟ್ ದಟ್ ಈಸ್ ನಾಟ್ ದ ರಿಯಾಲಿಟಿ ಆಸ್ ವಿ ಹ್ಯಾವ್ ಸೀನ್. ಅದು ಒಂದು ಪಾಯಿಂಟ್. ಮತ್ತೊಂದು ಪಾಯಿಂಟ್ ಏನು ಹೇಳಿದ್ದಾರೆ ಅಂತಂದರೆ, USA ಏನು ಹೇಳಿದೆ ಅಂದರೆ, ಈ ಒಂದು ಏನು ಇಂಪೋರ್ಟ್ಸ್ ಇದೆ ಮತ್ತಷ್ಟು ಏನಾದ್ರು ಇನ್ಕ್ರೀಸ್ ಮಾಡ್ಕೊಂಡ್ರೆ, ಅಂದರೆ ಭಾರತ ರಷ್ಯಾದಿಂದ ಏನಾದ್ರು ಕಚ್ಚಾ ತೈಲದ ಒಂದು ಇಂಪೋರ್ಟ್ಸನ್ನು ಇನ್ಕ್ರೀಸ್ ಮಾಡಿಕೊಂಡ್ರೆ
ನಾವು ಭಾರತದ ಮೇಲೆ ಟ್ಯಾರಿಫ್ಸ್ಗಳನ್ನು ಏನು ಹಾಕ್ತಾ ಇದ್ದೀವಿ ಮತ್ತಷ್ಟು ಇನ್ಕ್ರೀಸ್ ಮಾಡ್ತೀವಿ. ಸೊ ಆಲ್ಮೋಸ್ಟ್ 500% ಟ್ಯಾರಿಫನ್ನು ನಾವು ಇನ್ಕ್ರೀಸ್ ಮಾಡ್ತೀವಿ ಅಂತ ಕೂಡ USA ಒಂದು ಎಚ್ಚರಿಕೆಯನ್ನು ನೀಡಿದೆ. ಬಟ್ ಈ ಎಲ್ಲ ಒಂದು ಹಿನ್ನೆಲೆಯನ್ನು ನೋಡಿದಾಗ ಭಾರತ ಯಾವುದೇ ರೀತಿಯಾದ ಒಂದು ಸ್ಪಷ್ಟ ಏನಂತೀವಿ ಯಾವುದೇ ಒಂದು ಹೇಳಿಕೆಯನ್ನು ನೀಡಿಲ್ಲ. ಅಂದರೆ ಟ್ರಂಪ್ ಅವರು ಈ ರೀತಿಯಾಗಿ ಹೇಳಿದ್ದಾರೆ, ಅಂದರೆ ಏನು ಭಾರತ ನನ್ನ ಒಂದು ಭಯದಿಂದ ಅಥವಾ ನನ್ನನ್ನು ಖುಷಿಪಡಿಸೋದಕ್ಕೆ ಭಾರತ ರಷ್ಯಾದಿಂದ ಆಯಿಲ್ ಇಂಪೋರ್ಟ್ಸನ್ನು ಕಡಿಮೆ ಮಾಡಿದೆ ಅನ್ನುವಂಥ ಒಂದು ಸ್ಟೇಟ್ಮೆಂಟ್ ಏನು ನೀಡಿದ್ದಾರೆ, ಭಾರತ ಅದಕ್ಕೆ ರಿಯಾಕ್ಟ್ ಮಾಡಿಲ್ಲ ಯಾವುದೇ ರೀತಿಯಾಗಿ. ಬಟ್ ಸ್ಟಿಲ್ ಭಾರತದ ಒಂದು ಸರ್ಕಾರ ಅಥವಾ ಭಾರತ ಏನಿದೆ ತನ್ನ ಒಂದು ಹೇಳಿಕೆ ಅಥವಾ ತನ್ನ ಒಂದು ನಿಲುವನ್ನು ಸ್ಪಷ್ಟಪಡಿಸಿ ಏನು ಅಂದರೆ, ಮೊದಲಿಗೆ ಭಾರತ ಯಾವುದೇ ದೇಶದ ಒತ್ತಡಕ್ಕೆ ಒಳಗಾಗಿ ತನ್ನ ಒಂದು ಆರ್ಥಿಕ ಹಿತಾಸಕ್ತಿಗಳೇನಿರುತ್ತೆ, ತನ್ನ ಒಂದು ಎಕನಾಮಿಕ್ ಇಂಟ್ರೆಸ್ಟ್ಗಳೇನಿರುತ್ತೆ ಇದನ್ನು ಬಲಿ ಕೊಡೋದಿಲ್ಲ. ಅಂದರೆ ಬೇರೆ ದೇಶದ ಒಂದು ಪ್ರೆಷರ್ ಮೇಲೆ ಅಥವಾ ಪ್ರೆಷರ್ಗೆ ಒಳಗಾಗಿ ಯಾವುದೇ ರೀತಿಯಾದ ಒಂದು ಏನಂತೀವಿ ಡಿಸಿಷನ್ಸನ್ನು ಭಾರತ ಮಾಡೋದಿಲ್ಲ. ಅಂದರೆ ಭಾರತ ವಿಲ್ ಮೇಂಟೈನ್ ಇಟ್ಸ್ ಸ್ಟ್ರಾಟಜಿಕ್ ಅಟಾನಮಿ ಅಂತ ಇಲ್ಲಿ ಹೇಳಿರುವಂಥದ್ದು. ನಂತರ ಏನು ಅಂತಂದರೆ, ನಮ್ಮ ಒಂದು ಆಯಿಲ್ ಇಂಪೋರ್ಟ್ಸ್ ಏನಿದೆ ಅಥವಾ ಕಚ್ಚಾ ತೈಲದ ಒಂದು ಖರೀದಿ ಇರ್ಬೋದು, ಆಮದು ಇರ್ಬೋದು ಏನಿದೆ, ಇಟ್ ಕಂಪ್ಲೀಟ್ಲಿ ಡಿಪೆಂಡ್ಸ್ ಆನ್ ಮಾರ್ಕೆಟ್. ಅಂದರೆ ಮಾರ್ಕೆಟಲ್ಲಿ ಯಾವ ರೀತಿಯಾದ ಒಂದು ಪರಿಸ್ಥಿತಿ ಇರುತ್ತೆ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ. ಆ್ಯಂಡ್ ಇಂಡಿಯಾದ ಎಕನಾಮಿಕ್ ಇಂಟ್ರೆಸ್ಟ್ ಮೇಲೆ ಡಿಪೆಂಡ್ ಆಗಿರುತ್ತೆ ಹೊತ್ತು ಯಾವುದೇ ದೇಶದ ಒಂದು ಪ್ರೆಷರ್ಗೆ ಒಳಗಾಗೋದಿಲ್ಲ ಅಂತ ಇಲ್ಲಿ ಏನದು ಭಾರತ ಸರ್ಕಾರ ಹೇಳಿರುವಂಥದ್ದು. ಸೊ ಇದು ಒಂದು ಪಾರ್ಟ್ ಆಯಿತು. ನೆಕ್ಸ್ಟ್ ನಾವು ಏನು ನೋಡ್ಬೇಕಂತಂದರೆ, ಇಲ್ಲಿ ಅಮೇರಿಕ ಏನಿದೆ ತನ್ನ ಒಂದು ಏನು ತಾನೇ ಲೈಕ್ ಗ್ಲೋಬಲ್ ಲೀಡರ್ ಆಗಿರಬೇಕು ಅನ್ನುವಂಥ ಒಂದು ನಿಲುವನ್ನು ಇಲ್ಲಿ ತೋರಿಸ್ತಾ ಇದೆ. ಅಂದರೆ ಪೊಲಿಟಿಕಲಿ USA ಸ್ಟ್ರಾಂಗ್ ಅನ್ನೋದನ್ನು ತೋರಿಸೋದಕ್ಕೋಸ್ಕರ ಈ ರೀತಿಯಾದ ಒಂದು ಸ್ಟೇಟ್ಮೆಂಟ್ಸ್ಗಳನ್ನು ಮಾಡ್ತಾ ಇದೆ ಅನ್ನೋದು ಅರ್ಥ ಆಗುತ್ತೆ. ಒಂದು. ಎರಡನೇದಾಗಿ ಏನು ಅಂತಂದರೆ, ಇಲ್ಲಿ ಅಮೇರಿಕಾನೇ ಯುರೇನಿಯಂ ಇರ್ಬೋದು ಮತ್ತು ಬೇರೆ ಒಂದು ಕೆಲವು ಮಿನರಲ್ಸ್ನ ರಷ್ಯಾದಿಂದ ಇಂಪೋರ್ಟ್ ಮಾಡ್ಕೋತಾ ಇದೆ. ಸೊ ಹಾಗಿರುವಾಗ ಭಾರತಕ್ಕೆ ಆಗಲಿ ಅಥವಾ ಇತರ ದೇಶಗಳಿಗೆ ಆಗಲಿ ನೀವು ರಷ್ಯಾದಿಂದ ಏನನ್ನು ಖರೀದಿಸಬಾರ್ದು ಅಂತ ಹೇಳೋದು ಇಟ್ ಈಸ್ ನಾಟ್ ರೈಟ್. ಅಂದರೆ ಒಂಥರ ಅಲ್ಲಿ ಏನಂತೀವಿ ಆ ಒಂದು ಕನ್ಫ್ಯೂಷನನ್ನು ನೋಡ್ಬೋದು. ಅಮೇರಿಕ ಒಂದು ಕಡೆ ಬೇರೆ ದೇಶಗಳಿಗೆ ಏನು ಹೇಳ್ತಿದೆ, ನೀವು ರಷ್ಯಾದಿಂದ ಏನನ್ನು ಖರೀದಿಸಬೇಡಿ ಅಂತ ಹೇಳ್ತಿದೆ. ಬಟ್ ಸ್ಟಿಲ್ ಇಟ್ ಈಸ್ ಓನ್ಲಿ ಪರ್ಚೇಸಿಂಗ್ ಯುರೇನಿಯಂ ಇರ್ಬೋದು, ಬೇರೆ ಮಿನರಲ್ಸ್ ಇರ್ಬೋದು, ರಷ್ಯಾದಿಂದ ಖರೀದಿಸ್ತದೆ. ಸೊ ಇಲ್ಲಿ ಒಂದು ರೀತಿಯಾದ ಏನೋ ದ್ವಂದ್ವ ನಿಲುವನ್ನು ನಾವು ನೋಡ್ಬೋದಾಗುತ್ತೆ. ಮತ್ತು ಮೂರನೇದಾಗಿ ನೋಡಿದ್ರೆ, ಭಾರತ ಏನು ತನ್ನ ಒಂದು ಸ್ಟ್ರಾಟಜಿಕ್ ಅಟಾನಮಿಯ ಒಂದು ನಿಲುವೇನಿದೆ ಅದನ್ನು ಉಳಿಸ್ಕೊಂಡು ಬಂದಿದೆ. ಅಂದರೆ ಯಾವುದೇ ರೀತಿಯಾದ ಎಕ್ಸ್ಟರ್ನಲ್ ಪ್ರೆಷರ್ಗೆ ಒಳಗಾಗದೆ ತನ್ನ ಒಂದು ಹಿತಾಸಕ್ತಿ ಏನಿದೆ ಅದರ ಮೇಲೆ ಕಾನ್ಸಂಟ್ರೇಟ್ ಮಾಡ್ಕೊಂಡು ಬಂದಿರುವಂಥದ್ದು. ಮತ್ತು ನಾಲ್ಕನೇದಾಗಿ ನೋಡಿದ್ರೆ, ರಷ್ಯಾದ ಒಂದು ಏನು ಕ್ರೂಡ್ ಆಯಿಲ್ ಇದೆ ಅದರಿಂದ ಏನಾಗ್ತಾ ಇದೆ ಅಂದರೆ, ಭಾರತದಲ್ಲಿ ಇರುವಂತಹ ಭಾರತದಲ್ಲಿ ಆಗ್ತಾ ಇರುವಂತಹ ಫ್ಯೂಯಲ್ ಪ್ರೈಸಸ್ ಏರಿಳಿತ ಏನಿದೆ ಇದನ್ನು ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯ ಆಗ್ತದೆ. ಯಾಕೆಂದರೆ ನಾವು ಕಡಿಮೆ ದರದಲ್ಲಿ ರಷ್ಯಾದಿಂದ ಇಂಪೋರ್ಟ್ ಮಾಡ್ಕೋತಾ ಇದ್ದೀವಿ ಅಂತಂದಾಗ ಏನಾಗುತ್ತೆ, ನಮ್ಮ ಒಂದು ಫ್ಯೂಯಲ್ ಅಥವಾ ರಿಸರ್ವ್ಸ್ ಏನಿದೆ, ಪೆಟ್ರೋಲಿಯಂ ರಿಸರ್ವ್ಸ್ ಏನಿದೆ ಇದು ಇನ್ಕ್ರೀಸ್ ಆಗುತ್ತೆ. ಸೊ ಆಬ್ವಿಯಸ್ಲಿ ಆಗ ಪ್ರೈಸಸ್ಗಳು ಕಡಿಮೆ ಆಗ್ಬೋದು. ಸೊ ಇದರಿಂದ ಏನಾಗುತ್ತೆ ಅಂದರೆ, ನಮ್ಮ ಒಂದು ಓವರ್ ಆಲ್ ಎಕನಾಮಿಕ್ ಇನ್ಫ್ಲೇಷನ್ ಎಸ್ಪೆಷಲಿ ವಿತ್ ರೆಸ್ಪೆಕ್ಟ್ ಟು ಫ್ಯೂಯಲ್ ಇನ್ಫ್ಲೇಷನ್ ಏನಿದೆ ಅದನ್ನು ನಾವು ಕಡಿಮೆ ಮಾಡ್ಬೋದಾಗುತ್ತೆ. ಸೊ ಒಟ್ಟಾರೆಯಾಗಿ ನಾವಿಲ್ಲಿ ಏನು ಅರ್ಥ ಮಾಡ್ಕೋತಾ ಇದ್ದೀವಿ ಅಂತಂದರೆ, ಭಾರತ ಯಾವುದೇ ಒಂದು ದೇಶದ ಪೊಲಿಟಿಕಲ್ ಪ್ರೆಷರ್ ಏನಿರುತ್ತೆ ಆ ಪ್ರೆಷರ್ಗೆ ಒಳಗಾಗೋದಿಲ್ಲ. ಬದಲಿಗೆ ತನ್ನ ಒಂದು ಹಿತಾಸಕ್ತಿಗಳು, ತನ್ನ ಒಂದು ಓನ್ ಇಂಟ್ರೆಸ್ಟ್ಗಳೇನಿರುತ್ತೆ, ಬೀಟ್ ಮಾರ್ಕೆಟ್ ಸೆಕ್ಯೂರಿಟಿ, ಇಕನಾಮಿಕ್ ಸೆಕ್ಯೂರಿಟಿ ಇರ್ಬೋದು, ಇಲ್ಲ ಎನರ್ಜಿ ಸೆಕ್ಯೂರಿಟಿ ಇರ್ಬೋದು, ಇಲ್ಲ ಸ್ಟ್ರಾಟಜಿಕ್ ಅಟಾನಮಿ ಏನಿದೆ ಇವುಗಳನ್ನು ಮೇಂಟೈನ್ ಮಾಡ್ಕೊಳ್ಳುತ್ತೆ. ಆ್ಯಂಡ್ ಮೇಂಟೈನ್ ಮಾಡ್ಕೊಳ್ಳೋದಕ್ಕೆ ಮುಂದಾಗಿರುತ್ತೆ ಹೊತ್ತು ಯಾವುದೇ ರೀತಿಯಾದ ಒಂದು ರಾಜಿಗೆ ಭಾರತ ಒಪ್ಪೋದಿಲ್ಲ ಅನ್ನೋದನ್ನು ಇಲ್ಲಿ ನಾವು ಅಂದರೆ ಅರ್ಥ ಮಾಡ್ಕೋಬೋದಾಗುತ್ತೆ. ಸೊ ಇಷ್ಟು ಈ ಒಂದು ಆರ್ಟಿಕಲ್ನ ಸಾರಾಂಶ. ಮುಂದಿನ ಒಂದು ಆರ್ಟಿಕಲ್ನ ನೋಡೋಣ. ಸುಪ್ರೀಂ ಕೋರ್ಟ್ ಡಿನೈಸ್ ಬೇಲ್ ಟು ಉಮರ್ ಖಾಲಿದ್ ಶರ್ಜಿಲ್ ಇಮಾಮ್ ಫಾರ್ ಡೆಲ್ಲಿ ರೈಟ್ಸ್. ಸೊ ಈ ಒಂದು ನ್ಯೂಸ್ ಏನಿದೆ ಇದರ ಕುರಿತಾಗಿಯೇ 2 ಎಡಿಟೋರಿಯಲ್ಸನ್ನು ಕೂಡ ನಾವು ನೋಡ್ಬೋದು. ಸೊ ಎಲ್ಲನೂ ನಾನು ಒಂದೇ ಆರ್ಟಿಕಲಲ್ಲಿ ಸಮರೈಸ್ ಮಾಡಿ ಹೇಳ್ತೀನಿ, ಸೊ ದ್ಯಾಟ್ ನಿಮಗೆ ಇಟ್ ವಿಲ್ ಬಿ ಈಸಿ ಫಾರ್ ಯುವರ್ ರಿವಿಷನ್ ಅನ್ನುವಂಥದ್ದು. ಸೊ ಮೊದಲಿಗೆ ಏನಾಗ್ತಾ ಇದೆ ಅಂತ ತಿಳ್ಕೊಳ್ಳೋಣ. ತದನಂತರ ಎಡಿಟೋರಿಯಲ್ಸಲ್ಲಿ ಅದು ಯಾಕೆ, ಅಂದರೆ ಈ ಒಂದು ನಿರ್ಧಾರ ಸರಿನಾ ತಪ್ಪ, ಮುಂದೆ ಏನು ಮಾಡ್ಬೋದು ಅನ್ನುವಂಥದ್ರ ಕುರಿತಾಗಿ ಇಲ್ಲಿ ಡಿಸ್ಕಸ್ ಮಾಡಿರುವಂಥ ಕಾರಣ ನಾವು ಎಂಟೈರ್ ಈ ಒಂದು ಆರ್ಟಿಕಲ್ನ ನೋಡ್ತಾ ಇದ್ದೀವಿ. ಸೊ ಮೊದಲಿಗೆ ಏನಾಗಿತ್ತು ಬ್ಯಾಕ್ಗ್ರೌಂಡನ್ನು ನಾವು ನೋಡೋಕೆ ಹೋದರೆ, ಫೆಬ್ರವರಿ 2020ರಲ್ಲಿ ಏನಾಗಿತ್ತು ಅಂತಂದರೆ, ನಾರ್ತ್ ಈಸ್ಟ್ ಡೆಲ್ಲಿ ಏನಿದೆ ಇಲ್ಲಿ ಕೆಲವೊಂದು ರಯಟ್ಸ್ ನಡೆದಿತ್ತು. ಸೊ ಇಲ್ಲೇನಾಗಿತ್ತು ಅಂದರೆ, ಸುಮಾರು 50ಕ್ಕೂ ಹೆಚ್ಚು ಜನರು ಇಲ್ಲಿ ಸಾವನ್ನಪ್ಪಿದ್ರು ಆ್ಯಂಡ್ ಸುಮಾರು ಜನ ಗಾಯಕ್ಕೀಡಾಗಿದ್ರು ಕೂಡ ಹೌದು. ಸೊ ಇದು ಪೊಲೀಸ್ ಇನ್ವೆಸ್ಟಿಗೇಷನ್ ನಡೆದಾಗ ಏನು ಗೊತ್ತಾಯಿತು ಅಂತಂದರೆ, ಇಲ್ಲಿ ನಡೆದಂತಹ ಒಂದು ರಯಟ್ಸ್ ಏನಿದೆ ಇದು ಇಟ್ ವಾಸ್ ಪಾರ್ಟ್ ಆಫ್ ಅ ಲಾರ್ಜರ್ ಕಾನ್ಸ್ಪಿರಸಿ. ಸೊ ಹಾಗಾಗಿ UAPA ಇದೆ, ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆ್ಯಕ್ಟ್ ಇದೆ, ಇದರ ಅಡಿಯಲ್ಲಿ ಕೇಸನ್ನು ಲಾಡ್ಜ್ ಮಾಡಲಾಗಿತ್ತು.
ಆ್ಯಂಡ್ ಅದೇ ಒಂದು ನಿಟ್ಟಿನಲ್ಲಿ ಉಮರ್ ಖಲೀದ್ ಮತ್ತು ಶರ್ಜಿಲ್ ಇಮಾಮ್ ಇವರನ್ನು 2020ರಲ್ಲಿ ಅರೆಸ್ಟ್ ಕೂಡ ಮಾಡಿದರು. ಆ್ಯಂಡ್ ಈಗ ಆಲ್ಮೋಸ್ಟ್ 4 ಇಯರ್ಸ್ಗೂ ಹೆಚ್ಚಾಗಿ, ಸೊ 2020 ಅಂತಲೇ ಈಗ 2025 ಕಂಪ್ಲೀಟ್ ಆಗಿದೆ. ಸೊ ಆಲ್ಮೋಸ್ಟ್ 5 ಇಯರ್ಸ್ವರೆಗೂ ಅವರು ವಿತೌಟ್ ಟ್ರಯಲ್, ಅವರ ಒಂದು ಟ್ರಯಲನ್ನು ತಗೊಂಬಂದಿಲ್ಲ. ಅಂದರೆ ಸುಪ್ರೀಂ ಕೋರ್ಟಲ್ಲಿ ಯಾವುದೇ ರೀತಿಯಾದ ಒಂದು ಟ್ರಯಲನ್ನು ನಡೆಸಿಲ್ಲ. ಬಟ್ ಸ್ಟಿಲ್ ದೇ ಆರ್ ಇನ್ ಜೈಲ್. ಅವ್ರಿಗೆ ಒಂದು ಕಡೆ ಬೇಲನ್ನು ನೀಡಿಲ್ಲ, ಮತ್ತೊಂದು ಕಡೆ ಅವರ ಒಂದು ಕೇಸ್ನ ಟ್ರಯಲನ್ನು ನಡೆಸಿಲ್ಲ. ಸೊ ಇಲ್ಲಿ ನಮ್ಗೆ ಏನು ಅರ್ಥ ಆಗುತ್ತೆ ಅಂದರೆ, ಒಂದು ಏನಂತೀವಿ, ನಮ್ಮ ಮೂಲಭೂತ ಹಕ್ಕುಗಳೇನಿದೆ, ಫಂಡಮೆಂಟಲ್ ರೈಟ್ಸ್ ಏನಿದೆ, ಎಸ್ಪೆಷಲಿ ರೈಟ್ ಟು ಲೈಫ್ ಏನಿದೆ, ಇದು ಇಲ್ಲಿ ಹಾರ್ಮ್ ಆಗ್ತಾ ಇದೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಸೊ ದ್ಯಾಟ್ ಈಸ್ ಒನ್ ಪಾಯಿಂಟ್, ಅಂದರೆ ಒಂದು ದೃಷ್ಟಿಯಲ್ಲಿ ನೋಡೋದು. ಸೆಕೆಂಡ್ ಏನು ಅಂತಂದರೆ, ಈ ಒಂದು ಇವ್ರಿಗೆ ಉಮರ್ ಖಲೀದ್ ಇರ್ಬೋದು, ಶರ್ಜಿಲ್ ಇಮಾಮ್ ಅವ್ರಿಗೆ ಸುಪ್ರೀಂ ಕೋರ್ಟ್ ಈಗ ಬೇಲನ್ನು ನಿರಾಕರಿಸಿದೆ. ಸೊ ಈ ಒಂದು ಬೇಲ್ ನಿರಾಕರಣೆ ಏನಿದೆ, ಇದು ನಮ್ಮ ಒಂದು ಕಾನೂನಿನ ಒಂದು ವ್ಯೂ ಪಾಯಿಂಟಲ್ಲಿ ನೋಡಿದ್ರೆ, ಸಂವಿಧಾನದ ವ್ಯೂ ಪಾಯಿಂಟಲ್ಲಿ ನೋಡ್ಬೋದು, ಇಲ್ಲಾಂತಂದರೆ ನಾಗರಿಕ ಹಕ್ಕುಗಳ ಒಂದು ವ್ಯೂ ಪಾಯಿಂಟಲ್ಲಿ ನೋಡಿದಾಗ ಕೂಡ ಇಟ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್. ಸೊ ಆ ಒಂದು ಏನಂತೀವಿ ನಿಟ್ಟಿನಿಂದ ನಾವು ಈ ಒಂದು ಆರ್ಟಿಕಲ್ನ ಡಿಸ್ಕಸ್ ಮಾಡ್ತಾ ಇರುವಂಥದ್ದು. ಸೊ ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಅಂತಂದರೆ, ಈ ಒಂದು ಬೇಲ್ ಏನಿದೆ ಈಗ ಸದ್ಯಕ್ಕೆ ಇವರಿಗೆ ನಿರಾಕರಿಸಿದೆ. ಆದರೆ ಇವರ ಜೊತೆ ಇದ್ದಂತಹ 5 ಸಹ ಆರೋಪಿಗಳೇನಿದ್ದಾರೆ ಅವರಿಗೆ ಕೆಲವೊಂದು ಕಂಡೀಷನಲ್ ಬೇಲನ್ನು ನೀಡಿರುವಂಥದ್ದು, ಕಂಡೀಷನ್ಸನ್ನು ಹಾಕಿ ಬೇಲನ್ನು ನೀಡಿದೆ. ಅಂದರೆ ಯಾವಾಗ ಬೇರೆ ಇವ್ರ ಜೊತೆ ಇದ್ದಂತಹ ಸಹ ಆರೋಪಿಗಳಿಗೆ ಬೇಲನ್ನು ನೀಡಿದೆ, ಬಟ್ ಇವರಿಬ್ಬರಿಗೆ ಮಾತ್ರ ಬೇಲನ್ನು ನೀಡಿಲ್ಲ. ಯಾಕೆ ಅಂತ ಅಂದರೆ, ಈ ನ್ಯಾಯಾಲಯ ಯಾಕೆ ಈ ಒಂದು ಸ್ಟೆಪ್ಪನ್ನು ತಗೊಂಡಿದೆ ಅನ್ನೋದಕ್ಕೆ, ಆರೋಪಿಗಳ ವಿರುದ್ಧ ಏನಿದೆ ಪ್ರೈಮಾ ಫೇಶಿ ಸಾಕ್ಷ್ಯಗಳಿದೆ, ಅಂದರೆ ಇವರೇ ಇದಕ್ಕೆ ಮುಖ್ಯ ಕಾರಣ ಅನ್ನುವಂಥ ಒಂದು ಸಾಕ್ಷ್ಯಗಳಿದೆ, ಎವಿಡೆನ್ಸ್ ಇದೆ ಅನ್ನುವಂಥ ಒಂದು ಏನಂತೀವಿ ಹೇಳಿಕೆಯನ್ನು ಸುಪ್ರೀಂ ಕೋರ್ಟ್ ನೀಡಿದೆ. ನಂತರ ಏನು ಅಂತಂದರೆ, ಇವರ ಒಂದು ಪಾತ್ರ ಏನಿದೆ, ಉಮರ್ ಖಲೀದ್ ಮತ್ತು ಶರ್ಜಿಲ್ ಇಮಾಮ್ ಅವರ ಪಾತ್ರ ಇದೆ, ಇವರ ಒಂದು ಪಾತ್ರನೇ ಮುಖ್ಯವಾಗಿರುವಂಥದ್ದು. ಅಂದರೆ ಇವರು ಅಂದರೆ ಇವರಿಂದನೇ ಎಂಟೈರ್ ಆ ಒಂದು ರಯಟ್ ಸ್ಟಾರ್ಟ್ ಆಯಿತು ಅನ್ನುವಂಥ ಒಂದು ಏನಂತೀವಿ ಹೇಳಿಕೆಯನ್ನು ಕೂಡ ಸುಪ್ರೀಂ ಕೋರ್ಟ್ ನೀಡಿದೆ. ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಸುಪ್ರೀಂ ಕೋರ್ಟ್ ಇಲ್ಲಿ ಮತ್ತೊಂದು ಏನಂತೀವಿ ತತ್ವವನ್ನು ಬಳಸಿದೆ, ಒಂದು ಡಾಕ್ಟ್ರಿನನ್ನು ಬಳಸಿದೆ ಅನ್ಬೋದು. ಆ ಡಾಕ್ಟ್ರಿನ್ ಏನು ಹೇಳ್ತಾ ಇದೆ ಅಂದರೆ, ಹೈರಾರ್ಕಿ ಆಫ್ ಪಾರ್ಟಿಸಿಪೇಷನ್ ಅನ್ನುವಂಥ ಒಂದು ಡಾಕ್ಟ್ರಿನನ್ನು ಇಲ್ಲಿ ಅವರು ಬಳಸಿದ್ದಾರೆ. ಅಂದರೆ ಇಲ್ಲಿ ಏನಾಗುತ್ತೆ ಅಂದರೆ, ಎಲ್ಲ ಈ ಒಂದು ಹೈರಾರ್ಕಿ ಆಫ್ ಪಾರ್ಟಿಸಿಪೇಷನ್ ಏನು ಹೇಳುತ್ತೆ, ಈ ಡಾಕ್ಟ್ರಿನ್ ಏನು ಹೇಳುತ್ತೆ ಅಂತಂದರೆ, ಎಲ್ಲ ಆರೋಪಿಗಳ ಪಾತ್ರ ಒಂದೇ ರೀತಿಯದ್ದಾಗಿರೋದಿಲ್ಲ. ಒಂದು ತದನಂತರ ಏನು ಅಂದರೆ, ಯೋಜನೆ ಯಾರು ರೂಪಿಸಿರ್ತಾರೆ ಮತ್ತು ಅದರ ಸಹಾಯಕರು ಏನಿರ್ತಾರೆ ಅವರುಗಳ ನಡುವೆ ವ್ಯತ್ಯಾಸ ಇರುತ್ತೆ ಅಥವಾ ವ್ಯತ್ಯಾಸ ಇರಬಹುದು ಅನ್ನುವಂಥ ಒಂದು ಏನಂತೀವಿ ತತ್ವವನ್ನು ಹೇಳುತ್ತೆ ಈ ಹೈರಾರ್ಕಿ ಆಫ್ ಪಾರ್ಟಿಸಿಪೇಷನ್. ಅಂದರೆ ಏನು ಅಂತಂದರೆ, ಈಗ ನಾನೇನು ಹೇಳಿದೆ, 5 ಜನ ಇವರ ಒಂದು ಸಹ ಆರೋಪಿಗಳೇನಿದ್ದಾರೆ ಅವರಿಗೆ ಬೇಲನ್ನು ನೀಡಿರುವಂಥದ್ದು, ಅವರಿಗೆ ಜಾಮೀನನ್ನು ನೀಡಿದ್ದಾರೆ. ಬಟ್ ಇವರಿಬ್ಬರಿಗೆ ಜಾಮೀನನ್ನು ನೀಡಿಲ್ಲ. ಯಾಕೆ ಅಂತಂದರೆ, ಇವರಿಬ್ಬರ ರೋಲ್ ಏನಿದೆ ಇದು ಮಹತ್ವವಾದದ್ದು. ಅಂದರೆ ಅವರಿಬ್ಬರಿಂದನೇ ಈ ಥರ ಸಹ ಏನು ಬೇರೆ ಸಹ ಕಾನ್ಸ್ಪಿರೇಟರ್ಸ್ ಏನಿದ್ರು ಅಥವಾ ಸಹ ಆರೋಪಿಗಳು ಏನಿದ್ರು ಅವರು ಇದು ಮಾಡಿರುವಂಥದ್ದು. ಸೊ ಹಾಗಾಗಿ ಇಲ್ಲಿ ಹೈರಾರ್ಕಿ ಎಸ್ಟಾಬ್ಲಿಷ್ ಆಗುತ್ತೆ. ಅಂದರೆ ಮೊದಲಿಗೆ ಇವರಿಬ್ಬರು ಬರ್ತಾರೆ, ತದನಂತರ ಇವರ ಸಹ ಆರೋಪಿಗಳು ಬರುವಂಥ ಕಾರಣ ಇಲ್ಲಿ ಹೈರಾರ್ಕಿ ಆಫ್ ಪಾರ್ಟಿಸಿಪೇಷನ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ಈ ಯೋಜನೆ ರೂಪಿಸಿರುವವರು ಇವರಿಬ್ಬರಾಗಿರುವಂಥ ಕಾರಣ ಇವರಿಬ್ಬರಿಗೆ ಜಾಮೀನನ್ನು ನೀಡೋದಿಲ್ಲ. ಬಟ್ ಬೇರೆಯವರು ಇವರಿಗೆ ಜಸ್ಟ್ ಸಹಕಾರ ನೀಡಿರುವಂಥ ಕಾರಣ ಅವರಿಗೆ ಜಾಮೀನನ್ನು ನೀಡ್ತೀವಿ ಅನ್ನುವಂಥ ಒಂದು ಸ್ಟೇಟ್ಮೆಂಟನ್ನು ಸುಪ್ರೀಂ ಕೋರ್ಟ್ ಹೇಳಿರುವಂಥದ್ದು. ಸೊ ಇದಿಷ್ಟು ಏನು ನಡೀತಾ ಇದೆ ಅನ್ನೋದು, ಅಂದರೆ ಏನು ಬ್ಯಾಕ್ಗ್ರೌಂಡ್ ಏನಾಗಿದೆ ಅಂತ ಗೊತ್ತಾಯಿತು. ಈಗ ಏನು ನಡೆದಿದೆ, ಸುಪ್ರೀಂ ಕೋರ್ಟ್ ಯಾಕೆ ಈ ಒಂದು ಜಾಮೀನನ್ನು ನಿರಾಕರಿಸಿದೆ ಅನ್ನೋದು ನಮಗೆ ಸ್ಪಷ್ಟ ಆಗಿದೆ. ಈಗ ನಾವು ಈ ಒಂದು ಹೈರಾರ್ಕಿ ಆಫ್ ಪಾರ್ಟಿಸಿಪೇಷನ್ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ತಿಳ್ಕೊತೀವಿ. ತದನಂತರ ಈ ಒಂದು ಬೇಲ್ ಆರ್ಡರ್ ಏನು ನಿರಾಕರಿಸಿದೆ ಸುಪ್ರೀಂ ಕೋರ್ಟ್, ಇದು ಯಾವ ರೀತಿಯಾಗಿ ಮೂಲಭೂತ ಹಕ್ಕುಗಳು ಯಾವ ರೀತಿಯಾಗಿ ಅಫೆಕ್ಟ್ ಆಗುತ್ತೆ ಅನ್ನೋದನ್ನ ಇಲ್ಲಿ ಅರ್ಥ ಮಾಡ್ಕೋತೀವಿ. ಸೊ ಮೊದಲಿಗೆ ಈ ಒಂದು ತೀರ್ಪು ಯಾಕೆ ವಿವಾದಾತ್ಮಕವಾಗಿದೆ ಅನ್ನುವಂಥದ್ದನ್ನ ತಿಳ್ಕೊಬೇಕು. ಫಸ್ಟ್ ಏನು ಅಂತಂದರೆ, ಈಗ ಆಲ್ರೆಡಿ ಮೋರ್ ದ್ಯಾನ್ 4 ಇಯರ್ಸ್, ಆಲ್ಮೋಸ್ಟ್ 5 ಇಯರ್ಸ್ ಅವರು ಜೈಲಲ್ಲಿದ್ದಾರೆ. ಒಂದು ತದನಂತರ ಏನು ಅಂದರೆ, ಅವರ ಕೇಸ್ ಟ್ರಯಲನ್ನು ನಡೆಸಿಲ್ಲ. ಎರಡನೇದು ತದನಂತರ ಏನು, ವಿಚಾರಣೆ ಕೂಡ ಇನ್ನು ಕಂಪ್ಲೀಟಾಗಿ ಆರಂಭ ಮಾಡಿಲ್ಲ. ಟ್ರಯಲನ್ನು ನಡೆಸಿಲ್ಲ ಅಂತಂದರೆ ಅಲ್ಲಿ ವಿಚಾರಣೆ ಕೂಡ ಸರಿಯಾಗಿ ನಡೆದಿರೋದಿಲ್ಲ. ಸೊ ಈ ರೀತಿಯಾಗಿರುವಾಗ ಈ ಒಂದು ದೀರ್ಘ ಕಾಲದ ಬಂಧನ ಇದೆ. ಅಂದರೆ ಈ ಒಂದು ಅಂಡರ್ ಟ್ರಯಲ್ ಅಥವಾ ಪ್ರೀ ಟ್ರಯಲ್ ಇರುವಂತಹ ಒಂದು ಕೈದಿಗಳೇನಿರ್ತಾರೆ ಇವರ ಒಂದು ಹಕ್ಕುಗಳ ವಿಷಯ ಆಗುತ್ತೆ ಇಲ್ಲಿ. ಓಕೆನಾ? ಸೊ ಇಲ್ಲಿ ವಿಮರ್ಶಕರು ಏನು ಹೇಳ್ತಾರೆ ಅಂತಂದರೆ, ಈ ಒಂದು ಏನು ದೀರ್ಘ ಟೈಮ್ ಇರುವಂತಹ ಅರೆಸ್ಟ್ಗಳೇನಿರುತ್ತೆ ಅಥವಾ ಅಂಡರ್ ಟ್ರಯಲ್ ಇರುವಂತಹ ಅರೆಸ್ಟ್ಗಳೇನಿರುತ್ತೆ ಇದನ್ನು ಸಾಮಾನ್ಯಗೊಳಿಸಿರುವಂತಹ ಒಂದು ಅಪಾಯ ಇಲ್ಲಿ ಕಾಣಿಸುತ್ತೆ. ದೇ ಆರ್ ಡಿನೈಯಿಂಗ್ ದ ಬೇಲ್, ಅಟ್ ದ ಸೇಮ್ ಟೈಮ್ ದೇ ಆರ್ ನಾಟ್ ಮೂವಿಂಗ್ ವಿತ್ ದ ಟ್ರಯಲ್ ಪ್ರಾಸೆಸ್. ಸೊ ಇಲ್ಲಿ ಎರಡು ಇರುವಂಥ ಕಾರಣ ಇದೇ ರೀತಿಯಾಗಿ ಇದನ್ನು ಈ ಒಂದು ಪ್ರಾಸೆಸನ್ನು ಜನರಲೈಸ್ ಮಾಡಿಬಿಟ್ಟು ಮುಂದೆ ಎಲ್ಲ ಒಂದು ಕೇಸ್ಗಳಿಗೂ ಇದೇ ರೀತಿಯಾಗಿ ಡಿಸಿಷನ್ಸನ್ನು ತಗೊಳ್ಳುವಂಥ ಸಾಧ್ಯತೆಗಳು ಅಥವಾ ಅಪಾಯಗಳು ಹೆಚ್ಚು ಅನ್ನುವಂಥದ್ದನ್ನ ವಿಮರ್ಶಕರು ಇಲ್ಲಿ ಹೇಳಿದ್ದಾರೆ.
ಮತ್ತು ಇನ್ನೊಂದು ಏನು ಅಂತಂದರೆ ಈಗಾಗಲೇ ನಾನು ಹೇಳಿದ್ರೆ ಆರ್ಟಿಕಲ್ 21 ಏನಿದೆ ರೈಟ್ ಟು ಲೈಫ್, ಅದು ಇಲ್ಲಿ ವೈಲೇಟ್ ಆಗ್ತಾ ಇರುವಂಥದ್ದು. ಸೊ ಇದಿಷ್ಟು ಒಂದು ಪಾರ್ಟ್. ನೆಕ್ಸ್ಟ್ ಏನು ಅಂತಂದರೆ ಈ ಒಂದು ಪ್ರಕರಣ ಏನಿದೆ ಅಥವಾ ಈ ಒಂದು ಎಂಟೈರ್ ಕೇಸ್ ಏನಿದೆ, ಇದು ನಮಗೆ ಒಂದು ಮುಖ್ಯವಾದ ಪ್ರಶ್ನೆಯನ್ನು ಎತ್ತುತ್ತೆ. ಏನು ಅಂತಂದರೆ ಪ್ರತಿಭಟನೆ ಮತ್ತು ಭಯೋತ್ಪಾದನೆ. ಈಗ ನಾವು ಪ್ರತಿಭಟನೆ ಮಾಡೋದು ಭಯೋತ್ಪಾದನೆಯೇ ಅನ್ನುವಂಥ ಒಂದು ಕ್ವೆಶನನ್ನು ಇಲ್ಲಿ ಎತ್ತುತ್ತೆ. ಯಾಕೆಂತಂದರೆ ಪ್ರಾಸಿಕ್ಯೂಷನ್ ಅವರು ಏನು ಹೇಳಿದ್ದಾರೆ ಅಂತಂದರೆ ವಾಟ್ಸಪ್ ಗ್ರೂಪ್ ಇರ್ಬೋದು, ಇಲ್ಲ ಭಾಷಣಗಳಲ್ಲಿ ಇರ್ಬೋದು, ಇಲ್ಲ ಅಥವಾ ರೋಡ್ ಬ್ಲಾಕ್ಸ್ ಏನು ಮಾಡ್ತಾರೆ, ಇದನ್ನೆಲ್ಲ ಭಯೋತ್ಪಾದನಾ ಚಟುವಟಿಕೆ ಅಂತ ಕನ್ಸಿಡರ್ ಮಾಡಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಆದರೆ ಇಲ್ಲಿ ನಾವು ಆ್ಯಕ್ಚುಲ್ ಆಗಿ ನಾವು ನೋಡೋಕೆ ಹೋದರೆ ಈ ರೀತಿಯಾದ ಒಂದು ವಾಸ್ಟ್ ಡೆಫಿನಿಷನನ್ನು ನೀಡಿದ್ರೆ ಏನಾಗುತ್ತೆ ಅಂತಂದರೆ, ಈಗ ವಾಟ್ಸಪ್ ಗ್ರೂಪಲ್ಲಿ ಏನು ಮಾಡಿದ್ರೆ, ಇಲ್ಲ ಭಾಷಣ ಮಾಡಿದ್ರೆ, ಇಲ್ಲ ರೋಡ್ ಬ್ಲಾಕ್ ಮಾಡಿದ್ರೆ, ಇದನ್ನೆಲ್ಲ ನಾವು ಟೆರರಿಸ್ಟ್ ಆ್ಯಕ್ಟಿವಿಟಿ ಅಥವಾ ಟೆರರಿಸಮ್ ಅಂತ ನಾವು ಕನ್ಸಿಡರ್ ಮಾಡೋಕ್ಕೆ ಹೋದರೆ ಇಟ್ ಬಿ ವೆರಿ ಡಿಫಿಕಲ್ಟ್. ಅಂದರೆ ನಾಗರಿಕರ ಒಂದು ಮೂಲಭೂತ ಹಕ್ಕುಗಳೇನಿರುತ್ತೆ, ಅಂದರೆ ಏನು ಆರ್ಟಿಕಲ್ 19 ಏನು ಬರುತ್ತೆ, ನಮ್ಮ ಒಂದು ಫಂಡಮೆಂಟಲ್ ರೈಟ್ಸಲ್ಲಿ ರೈಟ್ ಟು ಸ್ಪೀಚ್ ಇರ್ಬೋದು, ಪೀಸ್ಫುಲ್ ಆರ್ಗನೈಸೇಷನ್ ಇರ್ಬೋದು, ಇದೆಲ್ಲ ಇಲ್ಲಿ ಅಫೆಕ್ಟ್ ಆಗ್ತಾ ಬರುತ್ತೆ. ಕರೆಕ್ಟ್ ಅಲ್ವಾ? ಸೊ ಅದು ಆ ಒಂದು ನಿಲುವನ್ನು ಕ್ರಿಟಿಸೈಸರ್ಸ್ ಏನಿದ್ದಾರೆ, ಅಂದರೆ ಈ ಒಂದು ಏನು ಸುಪ್ರೀಂ ಕೋರ್ಟ್ ನೀಡಿರುವಂಥ ತೀರ್ಪಿನ ಕ್ರಿಟಿಸೈಸರ್ಸ್ ಏನಿದ್ದಾರೆ ಅವರು ಆ ಒಂದು ರೀತಿಯಲ್ಲಿ ಇಲ್ಲಿ ಹೇಳ್ತಾ ಇದ್ದಾರೆ. ಈಗಾಗಲೇ ನಾನು ಹೇಳೋ ಥರ ಒಂದು ಕಡೆ ಆರ್ಟಿಕಲ್ 21 ಅಫೆಕ್ಟ್ ಆಗುತ್ತೆ, ಇನ್ನೊಂದು ಕಡೆ ಆರ್ಟಿಕಲ್ 19 ಇದೆ, ನಮ್ಮ ಒಂದು ಸ್ಪೀಚ್ ಇರ್ಬೋದು, ಇಲ್ಲಾಂದರೆ ಪೀಸ್ಫುಲ್ ಪ್ರೊಟೆಸ್ಟ್ ಏನಿದೆ ಇದು ಕೂಡ ಇಲ್ಲಿ ಅಫೆಕ್ಟ್ ಆಗುತ್ತೆ. ಒಂದು ನಂತರ ಏನು ಅಂತಂದರೆ ಈ ಒಂದು ಪ್ರಕರಣ ಮತ್ತೆ ನೇರವಾಗಿ ಯಾವುದಕ್ಕೆ ಸಂಬಂಧಿಸಿದೆ. ಸೊ ಈಗ ಆರ್ಟಿಕಲ್ 21 ಆಯಿತು, ಆರ್ಟಿಕಲ್ 19ಗೆ ಸಂಬಂಧಿಸಿದೆ. ಬಟ್ ಅಟ್ ದ ಸೇಮ್ ಟೈಮ್ ಏನು ನ್ಯಾಷನಲ್ ಸೆಕ್ಯೂರಿಟಿ ಏನಿದೆ ಅದಕ್ಕೆ ಮತ್ತು ಫಂಡಮೆಂಟಲ್ ರೈಟ್ಸ್ಗೂ ಕೂಡ ಇದು ಲಿಂಕ್ ಆಗುತ್ತೆ. ಸೊ ಅದನ್ನು ಕೂಡ ನಾವು ಅರ್ಥ ಮಾಡ್ಕೋಬೇಕು. ಆ್ಯಂಡ್ ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ನಮಗೆ ಏನೇನು ಇಂಪಾರ್ಟೆಂಟ್ ಆಗುತ್ತೆ, ಒಂದು ಬೇಲ್ ಬಗ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದರೆ ಈ ಹಿಂದೆ ನಾವು UPSCಯ ಒಂದು ಪ್ರಿಲಿಮ್ಸ್ ಕ್ವೆಶನ್ ಪೇಪರನ್ನು ನೋಡಿದ್ರೆ ಫರ್ಲೋ ಬಗ್ಗೆ ಕೇಳಿದ್ದಾರೆ ಮತ್ತು ಪರೋಲ್ ಬಗ್ಗೆ ಕೇಳಿರುವಂಥ ಕಾರಣ ಬೇಲ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇನ್ನೊಂದು ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ಈ UAPA ಆ್ಯಕ್ಟ್ ಇಂಪಾರ್ಟೆಂಟ್ ಆಗುತ್ತೆ. ತದನಂತರ ಆರ್ಟಿಕಲ್ 19, ಆರ್ಟಿಕಲ್ 21 ಮತ್ತು ಈ ಹೈರಾರ್ಕಿ ಆಫ್ ಪಾರ್ಟಿಸಿಪೇಷನ್ ಅನ್ನುವಂಥ ಒಂದು ಡಾಕ್ಟ್ರಿನ್ ಏನಿದೆ ಇದು ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಒಟ್ಟಾರೆಯಾಗಿ ನಾವು ಟೋಟಲಾಗಿ ಇಲ್ಲಿ ಏನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು ಅಂತಂದರೆ, ಒಂದು ಕಾನೂನು ದೃಷ್ಟಿಯಿಂದ ನೋಡಿದಾಗ ಈ ಸುಪ್ರೀಂ ಕೋರ್ಟ್ನ ಒಂದು ತೀರ್ಪೇನಿದೆ, ಎಸ್ ಇಟ್ ಇಸ್ ಅಂದರೆ ಸಮರ್ಥನೀಯವಾಗಿದೆ. ಬಟ್ ನಾವು ನಮ್ಮ ಒಂದು ಕಾನ್ಸ್ಟಿಟ್ಯೂಷನಲ್ ರೈಟ್ಸ್ ಇರ್ಬೋದು, ಇಲ್ಲ ಫಂಡಮೆಂಟಲ್ ರೈಟ್ಸನ್ನು ನೋಡಿದ್ರೆ ಇದಕ್ಕೆ ಏನಂತೀವಿ ಒಂದು ಗಂಭೀರವಾದ ಪ್ರಶ್ನೆಯನ್ನು ಇದು ಎತ್ತುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಓಕೆನಾ? ಸೊ ಈಗ ಮುಂದೆ ಏನು ಮಾಡ್ಬೋದು ಅಂತ ನಾವು ನೋಡೋಕೆ ಹೋದರೆ, ಮೊದಲಿಗೆ ಒಂದು ವೇಗವಾಗಿ ಇವರ ಒಂದು ವಿಚಾರಣೆಯನ್ನು ಮಾಡುವಂಥದ್ದು ಮತ್ತು ಅವರ ಒಂದು ಕೇಸ್ ಏನಿದೆ ಅದನ್ನ ಟ್ರಯಲ್ಗೆ ತರುವಂಥದ್ದು. ಸ್ಟಿಲ್ ಇಟ್ ಈಸ್ ನಾಟ್ ಟ್ರಯಲ್ಡ್ ಅನ್ನುವಂಥ ಒಂದು ವಿಷಯ ಇರುವಂಥ ಕಾರಣ ಒಂದು ಕೇಸ್ನ ವಿಚಾರಣೆಯನ್ನು ಫಾಸ್ಟ್ ಮಾಡುವಂಥದ್ದು ಅಂತ ಫಾಸ್ಟ್ ಟ್ರ್ಯಾಕ್ ಮಾಡುವಂಥದ್ದು ಒಂದು. ಎರಡನೇದಾಗಿ ಏನು ಅಂತಂದರೆ ಈ ಒಂದು ಅಂಡರ್ ಟ್ರಯಲ್ ಅವರನ್ನು ಟ್ರಯಲ್ಗೆ ತರುವಂಥದ್ದು. ಆ್ಯಂಡ್ ಆಲ್ಸೋ ಈ ಒಂದು ಬೇಲ್ನ ಒಂದು ವಿಧಿ ಏನಿದೆ ಅದನ್ನು ಮತ್ತೆ ರಿವಿಸಿಟ್ ಮಾಡಬೇಕು ಅನ್ನುವಂಥದ್ದು ಕೂಡ ಇಲ್ಲಿ ಒಂದು ಸಜೆಷನ್ ಆಗಿದೆ. ಸೊ ಇಷ್ಟು ನಮಗೆ ಈ ಒಂದು ಆರ್ಟಿಕಲ್ನಲ್ಲಿ ಸಿಗ್ತಾ ಇರೋ ಇನ್ಫಾರ್ಮೇಷನ್ ಆಗಿದೆ. ಮುಂದಿನ ಒಂದು ಆರ್ಟಿಕಲ್ನ ನೋಡೋಣ. ಸೊ ಈ ಒಂದು ಇದರಲ್ಲಿ ಇಮೇಜಲ್ಲಿ ನಾವು ಎಂಟೈರ್ ಆರ್ಟಿಕಲಲ್ಲಿ ಏನು ನೋಡಿದ್ವಿ ಅದರ ಒಂದು ಸಂಕ್ಷಿಪ್ತವಾಗಿ ಇದನ್ನ ನಾವು ಇಮೇಜ್ ಫಾರ್ಮ್ಯಾಟಲ್ಲಿ ಹಾಕಿದ್ದೀವಿ. ಸೊ ಯು ಕ್ಯಾನ್ ಜಸ್ಟ್ ಗೋ ಥ್ರೂ ಇಟ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ಗೋಯಿಂಗ್ ಆನ್ ಅನ್ನುವಂಥದ್ದು. ಈಗ ಮುಂದಿನ ಒಂದು ಆರ್ಟಿಕಲ್, ಮಡುರೋ ಪ್ಲೀಡ್ಸ್ ನಾಟ್ ಗಿಲ್ಟಿ, ಸೇಸ್ ಹಿ ಇಸ್ ಸ್ಟಿಲ್ ಪ್ರೆಸಿಡೆಂಟ್. ಸೊ ಏನಾಗಿದೆ ಅಂತಂದರೆ ಮೊನ್ನೆ USA ವೆನೆಜುಲಾದ ಪ್ರೆಸಿಡೆಂಟ್ ಏನಿದ್ದಾರೆ ಇವರನ್ನು ಅರೆಸ್ಟ್ ಮಾಡಿದ್ದು. ಇದು ಫಸ್ಟ್ ಪಾಯಿಂಟ್. ಸೆಕೆಂಡ್ ಏನಾಗಿತ್ತು ಅಂದರೆ ನಿನ್ನೆ ಅವ್ರನ್ನ ನ್ಯಾಯಾಲಯದಲ್ಲಿ US ಫೆಡ್ರಲ್ ಕೋರ್ಟಲ್ಲಿ ಪ್ರೆಸೆಂಟ್ ಮಾಡಿದಾಗ ಮೊಡೋರೋ ಅವರು ಏನು ಹೇಳಿದ್ದಾರೆ ಅಂತಂದರೆ, ನಾನು ನಿರ್ದೋಷಿ ಆ್ಯಂಡ್ ಈಗಲೂ ಕೂಡ ಕಾನೂನುಬದ್ಧವಾಗಿ ನೋಡಿದ್ರೆ ವೆನೆಜುವೆಲಾದ ಪ್ರೆಸಿಡೆಂಟ್ ಈಗಲೂ ಕೂಡ ನಾನೇ ಆಗಿದ್ದೀನಿ ಅಂತ ಅವರು ಘೋಷಿಸಿದ್ದಾರೆ. ಸೊ ಇದು ನ್ಯೂಸಲ್ಲಿರುವಂಥದ್ದು. ಸೊ ಇವಾಗ ನಾವೇನು ನೋಡಬೇಕಾಗುತ್ತೆ, ಇದರ ಹಿನ್ನೆಲೆ ಏನು, ಬ್ಯಾಕ್ಗ್ರೌಂಡ್ ಏನು ಅಂತ ತಿಳ್ಕೋಬೇಕು. ವೆನೆಜುವೆಲಾ ಏನಿದೆ ಇಟ್ ಈಸ್ ಆಯಿಲ್ ಲಾರ್ಜೆಸ್ಟ್ ಆಯಿಲ್ ರಿಸರ್ವ್ಸ್. ಜಾಗತಿಕವಾಗಿ ನಾವು ನೋಡಿದಾಗ ವೆನೆಜುವೆಲಾಲಿ ಲಾರ್ಜೆಸ್ಟ್ ಆಯಿಲ್ ರಿಸರ್ವ್ಸ್ ಇದೆ. ಬಟ್ ಸ್ಟಿಲ್ ಅದರ ಒಂದು ಎಕಾನಮಿಯನ್ನು ನೋಡಿದ್ರೆ ಇಟ್ ಈಸ್ ಇಟ್ ಈಸ್ ಇನ್ ಅ ವೆರಿ ಬ್ಯಾಡ್ ಸಿಚುವೇಶನ್. ಅಂದರೆ ಇದು ಈಗ ಮಾತ್ರ ಅಲ್ಲ, ಲಾಸ್ಟ್ ಸುಮಾರು 10 ವರ್ಷಗಳಿಂದ ಇದೇ ರೀತಿಯಾಗಿ ನಡ್ಕೊಂಡ್ಬಂದಿದೆ. ಅಂದರೆ ಏನಂತೀವಿ, ರಾಜಕೀಯವಾಗಿ ನೋಡಿದ್ರು ಅಷ್ಟೇ, ಆರ್ಥಿಕವಾಗಿ ನೋಡಿದ್ರು ಅಷ್ಟೇ, ಪೊಲಿಟಿಕಲ್ ಆ್ಯಂಡ್ ಎಕನಾಮಿಕ್ ಇನ್ಸ್ಟೆಬಿಲಿಟಿ ಎರಡೂ ಕೂಡ ವೆನೆಜುವೆಲಾಲಿ ಇದೆ. ಇದರ ಜೊತೆ ವೆನೆಜುವೆಲಾ ಮೇಲೆ USA ಕೆಲವು ಸ್ಯಾಂಕ್ಷನ್ಸ್ಗಳನ್ನು ಕೂಡ ಹಾಕಿತ್ತು. ಸೊ ಇದೆಲ್ಲದರಿಂದ ಏನಾಗಿದೆ ಅಂತಂದರೆ ಎಕನಾಮಿಕ್ ಡೆವಲಪ್ಮೆಂಟ್ ಇದೆ ಓವರ್ ಆಲ್ ವೆನೆಜುವೆಲಾಲಿ ನೋಡಿದಾಗ ಇದು ಕುಸಿತ ಬಂದಿದೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಒಂದು ಇದಷ್ಟೇ ಅಲ್ದಿರ ಅಮೇರಿಕ ಏನು ಹೇಳಿದೆ ಅಂದರೆ ವೆನೆಜುವೆಲಾ ನಾರ್ಕೋ ಟೆರರಿಸಮ್ಗೆ ಪ್ರಚೋದನೆಯನ್ನು ನೀಡ್ತಾ ಇದೆ, USA ನಾರ್ಕೋ ಟೆರರಿಸಮನ್ನು ಹೆಚ್ಚು ಮಾಡ್ತಾ ಇದೆ ವೆನೆಜುವೆಲಾ ಅಂತ ಕೂಡ ಅಮೇರಿಕ ಆರೋಪ ಮಾಡಿತ್ತು.
ಸೊ ಈ ಒಂದು ಎಲ್ಲ ಒಂದು ದೃಷ್ಟಿಯಲ್ಲಿ ಇಟ್ಕೊಂಡು ಅಮೆರಿಕ ಏನು ಮಾಡಿದೆ ಅಂದರೆ ಮದೋರೋ ಅವ್ರನ್ನ ವೆನೆಜುವೆಲಾಗೆ ಬಂದು ಅಮೆರಿಕದ ಪಡೆಗಳು ಅವ್ರನ್ನ ಬಂಧಿಸಿ ನ್ಯೂಯಾರ್ಕ್ಗೆ ಕರ್ಕೊಂಡು ಹೋಗಿದ್ರು. ಇಟ್ ಈಸ್ ವಾಟ್ ಹ್ಯಾಪನ್ಡ್ ಡೇ ಬಿಫೋರ್ ಯೆಸ್ಟರ್ಡೇ. ಸೊ ಇನ್ನು ಪೊಲಿಟಿಕಲಿ ನೋಡಿದ್ರೆ ಈಗ ಸ್ಟಿಲ್ ವೆನೆಜುವೆಲಾ ಪ್ರೆಸಿಡೆಂಟು ಮದುರೋ ಅವರೇ ಇದ್ದಾರೆ. ಬಟ್ ಇಲ್ಲಿ ಏನಾಗ್ತಾ ಇದೆ ಅಂದರೆ ಅಮೆರಿಕ ಇರ್ಬೋದು, ಇಲ್ಲ ಅದರ ಒಂದು ಅಲೈಸ್ ಏನಿದ್ದಾರೆ ಅಥವಾ ಅದರ ಒಂದು ಮಿತ್ರ ದೇಶಗಳೇನಿದ್ದಾರೆ, ಇವರು ಮಡುರೋನ ನಾವು ವೆನೆಜುವೆಲಾದ ಪ್ರೆಸಿಡೆಂಟ್ ಅಂತ ಕನ್ಸಿಡರ್ ಮಾಡಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಬಟ್ ಸ್ಟಿಲ್ ಮಡುರೋ ಏನು ಹೇಳ್ತಾ ಇದ್ದಾನೆ, ಎಸ್ ನಾನು US ಜೊತೆ ವರ್ಕ್ ಮಾಡೋದಕ್ಕೆ, ಅಂದರೆ ಏನು ಪ್ರಾಬ್ಲಮ್ಸ್ ಇದೆ ಅದನ್ನು ಕೂತು ರಿಸಾಲ್ವ್ ಮಾಡ್ಕೊಡೋದಕ್ಕೆ ನಾನು ಮುಂದಾಗಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಆ್ಯಕ್ಚುಲ್ ಆಗಿ ನಡೀತಾ ಇರೋದು. ಇದು ನಮಗೆ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ, ಲೈಕ್ ಗ್ಲೋಬಲ್ ಇಂಪಾರ್ಟೆನ್ಸ್ ಏನು ಇದರಿಂದ ಅಂದರೆ, ಇಲ್ಲಿ ಒಂದು ರಾಷ್ಟ್ರದ ಸಾರ್ವಭೌಮತ್ವ ಏನಿದೆ ಅಥವಾ ಪೊಲಿಟಿಕಲ್ ಸಾವರ್ನಿಟಿ ಏನಿರುತ್ತೆ ಅದರ ಕುರಿತು ಇಲ್ಲಿ ಪ್ರಶ್ನೆಯನ್ನು ಎತ್ತುತ್ತಾ ಇದೆ. ಎರಡನೇದಾಗಿ ನೋಡಿದ್ರೆ ಅಮೇರಿಕ ತನ್ನ ಒಂದು ಕಾನೂನುಗಳನ್ನು ವಿದೇಶಗಳಲ್ಲಿ ಅನ್ವಯಿಸೋದಕ್ಕೆ ಹೋಗ್ತಾ ಇದೆ. ಬಿಕಾಸ್ ಈ ಅಮೇರಿಕ ಒಂದು ವೆನೆಜುವೆಲಾ ಪ್ರೆಸಿಡೆಂಟ್ನ ಅರೆಸ್ಟ್ ಮಾಡೋದು, ಹೌ ಇಸ್ ಇಟ್ ಪಾಸಿಬಲ್? ಬಿಕಾಸ್ ಅಮೆರಿಕಾ ರೂಲ್ಸ್ ಅಮೆರಿಕದು, ವೆನೆಜುವೆಲಾ ರೂಲ್ಸ್ ವೆನೆಜುವೆಲಾದು. ಬಟ್ ಇಲ್ಲಿ ಅಮೆರಿಕ ಏನು ಮಾಡ್ತಿದೆ, ತನ್ನ ಒಂದು ಡಾಮಿನೆನ್ಸನ್ನು ತೋರಿಸೋದಕ್ಕೆ ತನ್ನ ಒಂದು ಲಾಸ್ಗಳೇನಿದೆ ಅದನ್ನು ವೆನೆಜುವೆಲಾ ಮೇಲೆ ಅಪ್ಲೈ ಮಾಡೋಕ್ಕೆ ಹೋಗ್ತಾ ಇದೆ. ಮತ್ತು ಮೂರನೇದಾಗಿ ಏನು ಅಂದರೆ, ಆಯಿಲ್ ರಿಚ್ ನೇಷನ್ಸ್ಗಳು ಯಾವ ರೀತಿಯಾಗಿ ಪೊಲಿಟಿಯನ್ನು, ಅಂದರೆ ಒಂದು ಪೊಲಿಟಿಕಲ್ ಸಿಸ್ಟಮನ್ನು ಅಫೆಕ್ಟ್ ಮಾಡುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕಂದ್ರೆ, ಆಯಿಲ್ ರಿಸೋರ್ಸ್ಗಳು ಯಾವ ರೀತಿಯಾಗಿ ಒಂದು ದೇಶದ ಪೊಲಿಟಿಕಲ್ ಸಿಸ್ಟಮನ್ನು ಅಫೆಕ್ಟ್ ಮಾಡುತ್ತೆ ಅನ್ನೋದು ಇಲ್ಲಿ ಏನಂತೀವಿ, ಆ ಒಂದು ರಿಲೇಷನನ್ನು ಇಲ್ಲಿ ಸ್ಪಷ್ಟಪಡಿಸುತ್ತೆ. ಈ ಒಂದು ಎಂಟೈರ್ ಪ್ರಾಸೆಸ್ ಏನಾಗಿದೆ ಅಥವಾ ಎಂಟೈರ್ ಇನ್ಸಿಡೆಂಟ್ ಏನಾಗಿದೆ ಇದನ್ನು ಸ್ಪಷ್ಟಪಡಿಸುತ್ತೆ ಅನ್ನುವಂಥದ್ದು. ಮತ್ತು ನಾಲ್ಕನೇದಾಗಿ ನಾವು ನೋಡಿದ್ರೆ ಅಮೇರಿಕಾ ಮತ್ತು ಲ್ಯಾಟಿನ್ ಅಮೇರಿಕಾ ಮಧ್ಯೆ ಇರುವಂತಹ ಸಂಬಂಧಗಳೇನಿದೆ ಅಥವಾ ಒಂದು ರಿಲೇಷನ್ಸ್ ಏನಿದೆ ಅಲ್ಲಿ ಸ್ಟ್ರೆಸ್ಸನ್ನು ನಾವು ನೋಡ್ಬೋದು. ಸೊ ಇದರಿಂದ ಪ್ರಪಂಚದ ಇತರೆ ದೇಶಗಳಿಗೂ ಇದು ಅಫೆಕ್ಟ್ ಆಗುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಬಿಕಾಸ್ ವೆನೆಜುವೆಲಾ ಬೀಯಿಂಗ್ ಒಪೆಕ್ ನೇಷನ್, ಅದು ಆಯಿಲ್ ಎಕ್ಸ್ಪೋರ್ಟಿಂಗ್ ನೇಷನ್ ಆಗಿರುವಂಥ ಕಾರಣ ಏನಾಗುತ್ತೆ, ಏನು ಬೇರೆ ಒಂದು ದೇಶಗಳ ಮೇಲೆ ಒತ್ತಡ ಕೂಡ ಹೆಚ್ಚಾಗ್ಬೋದು ಮತ್ತು ಅಮೇರಿಕಾ ಮತ್ತು ಲ್ಯಾಟಿನ್ ಅಮೇರಿಕಾ ನಡುವೆ ಇರುವಂಥ ಸಂಬಂಧಗಳು ಕೂಡ ಇಲ್ಲಿ ಒತ್ತಡಕ್ಕೆ ಒಳಗಾಗ್ಬೋದು ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಸೊ ಇದಿಷ್ಟು ಗ್ಲೋಬಲ್ ಇಂಪಾರ್ಟೆನ್ಸ್ ಆಯಿತು. ಸೊ ಒಟ್ಟಾರೆಯಾಗಿ ನಾವು ನೋಡೋಕ್ಕೆ ಹೋದರೆ ಹೇಗೆ ಒಂದು ಆಯಿಲ್ ರಿಚ್ ನೇಷನ್ ತನ್ನ ಒಂದು ಪೊಲಿಟಿಕಲ್ ಸಿಸ್ಟಮನ್ನು ಇರ್ಬೋದು, ಇಲ್ಲ ಓವರ್ ಆಲ್ ಗ್ಲೋಬಲ್ ಪೊಲಿಟಿಕಲ್ ಸಿಸ್ಟಮನ್ನು ಅಫೆಕ್ಟ್ ಮಾಡುತ್ತೆ ಅನ್ನೋದರ ಕುರಿತಾಗಿ ನಾವು ಇಲ್ಲಿ ಅರ್ಥ ಮಾಡ್ಕೋತೀವಿ. ಇದಿಷ್ಟು ಈ ಒಂದು ಆರ್ಟಿಕಲ್ನಲ್ಲಿ ಸಿಗ್ತಾ ಇರೋ ಸಾರಾಂಶ. ಮುಂದಿನ ಒಂದು ಆರ್ಟಿಕಲ್ನ ನೋಡೋಣ. ಬಿಯಾಂಡ್ ಮಡುರೋ, ವೈ ಡೆಲ್ಲಿ ಹ್ಯಾಸ್ ಅ ನ್ಯೂ ವಿಂಡೋ ಆಫ್ ಆಪರ್ಚುನಿಟಿ ಇನ್ ದ ರೀಜನ್. ಸೊ ನಾವು ಇಷ್ಟೊತ್ತು ನೋಡಿದ್ವಿ, ಅಂದರೆ ಯಾವ ರೀತಿಯಾಗಿ ಏನು ವೆನೆಜುವೆಲಾ ಪ್ರೆಸಿಡೆಂಟ್ನ ಅಮೆರಿಕ ಅರೆಸ್ಟ್ ಮಾಡಿದೆ, ಇದೆಲ್ಲ ನಾವು ನೋಡ್ಕೊಂಡು ಬಂದಿದ್ದೀವಿ. ಸೊ ಈಗ ನಮಗೇನು ಅರ್ಥ ಮಾಡ್ಕೋಬೇಕು ಅಂದರೆ, ಈ ಒಂದು ಆಪರ್ಚುನಿಟಿಯನ್ನು, ಈ ಒಂದು ಇನ್ಸಿಡೆಂಟನ್ನು ಭಾರತ ಆಪರ್ಚುನಿಟಿಯಾಗಿ ಹೇಗೆ ಕನ್ವರ್ಟ್ ಮಾಡ್ಕೋಬೋದು ಅನ್ನೋದನ್ನು ನಾವು ಇಲ್ಲಿ ನೋಡ್ತೀವಿ. ಸೊ ಮೊದಲಿಗೆ ಏನು ಅಂತಂದರೆ, ಭಾರತ ಲ್ಯಾಟಿನ್ ಅಮೇರಿಕಾ ಜೊತೆ ಒಂದು ಸಂಬಂಧ ಏನಿದೆ ಅದು ಅಷ್ಟಾಗಿ ಏನಂತೀವಿ, ಆ ಒಂದು ಎಂಗೇಜ್ಮೆಂಟ್ ಇಲ್ಲ ರೀಜನಲ್ಲಿ. ಅಂದರೆ ಈಗ ಲ್ಯಾಟಿನ್ ಅಮೇರಿಕನ್ ಸ್ಟೇಟ್ಸನ್ನು ನೋಡಿದ್ರೆ, ಅಂದರೆ ಫಾರ್ ಎಕ್ಸಾಂಪಲ್ ಬ್ರೆಜಿಲ್ ಇರ್ಬೋದು, ವೆನೆಜುವೆಲಾ ಇರ್ಬೋದು, ಕೊಲಂಬಿಯಾ ಇರ್ಬೋದು, ಅಥವಾ ಅರ್ಜೆಂಟೀನಾ, ಚಿಲಿ, ಈ ಒಂದು ದೇಶಗಳನ್ನು ನೋಡಿದಾಗ, ಲ್ಯಾಟಿನ್ ಅಮೆರಿಕಾ ದೇಶಗಳನ್ನು ನಾವು ನೋಡಿದಾಗ ಭಾರತ ಅಷ್ಟಾಗಿ ಇವುಗಳ ಜೊತೆ ಏನಂತೀವಿ ಎಂಗೇಜ್ಮೆಂಟನ್ನು ಇಟ್ಕೊಂಡಿಲ್ಲ. ಬಟ್ ಭಾರತ ಯೂಶಲ್ ಆಗಿ ಯಾವುದ್ರ ಮೇಲೆ ಫೋಕಸ್ ಮಾಡಿದೆ, ಸೌತ್ ಏಷ್ಯಾ ಮೇಲೆ, ಇಲ್ಲ ಮಿಡಲ್ ಈಸ್ಟ್ ಮೇಲೆ, ಆಫ್ರಿಕನ್ ನೇಷನ್ಸ್ ಮೇಲೆ, ಇಂಡೋ ಪೆಸಿಫಿಕ್ ರೀಜನ್ ಮೇಲೆ ತನ್ನ ಒಂದು ಫೋಕಸನ್ನು ಇಟ್ಕೊಂಡಿದೆ. ಸೊ ಈ ಒಂದು ಟೈಮ್ ಏನಿದೆ ಈಗ ಇಟ್ ಈಸ್ ಅ ವೆರಿ ಗುಡ್ ಆಪರ್ಚುನಿಟಿ. ಯಾಕೆ ಅಂತಂದರೆ ಅಮೇರಿಕಾ ಮತ್ತು ಲ್ಯಾಟಿನ್ ಅಮೇರಿಕಾ ಮಧ್ಯೆ ಏನು ಗೊಂದಲಗಳು ನಡೀತದೆ, ಆ ಒಂದು ಗೊಂದಲಗಳನ್ನು ಭಾರತ ಇಟ್ ಕ್ಯಾನ್ ಟರ್ನ್ ಇಟ್ ಇಂಟು ಅನ್ ಆಪರ್ಚುನಿಟಿ ಅನ್ನೋದರ ಕುರಿತಾಗಿ ಇಲ್ಲಿ ಮಾತಾಡ್ತಾ ಇದ್ದಾರೆ. ಸೊ ಮೊದಲಿಗೆ ವೆನೆಜುವೆಲಾ ಫ್ಯಾಕ್ಟರ್ ಅಥವಾ ಮದುರೋ ಫ್ಯಾಕ್ಟರನ್ನು ಕನ್ಸಿಡರ್ ಮಾಡಿದ್ರೆ ನಾವು ಫಸ್ಟು ವೆನೆಜುವೆಲಾದ ಒಂದು ಮದುರೋ ಅಡ್ಮಿನಿಸ್ಟ್ರೇಷನ್ ಏನಿದೆ, ಇವರು ಅಮೇರಿಕಾಗೆ ವಿರೋಧಿ, ಬಟ್ ಸ್ಟಿಲ್ ರಷ್ಯಾಗೆ ಮತ್ತು ಚೈನಾಗೆ ಸಪೋರ್ಟ್ ಮಾಡ್ತಾರೆ ಆಯಿತಾ. ನೆಕ್ಸ್ಟ್ ಏನು ಅಂತಂದರೆ, ಇಲ್ಲಿ ವೆನೆಜುವೆಲಲ್ಲಿ ಆಗಿರುವಂತಹ ಎಕನಾಮಿಕ್ ಡಿಪ್ರೆಷನ್ ಏನಿದೆ ಅದು ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಅದು ಒಂದು ಫ್ಯಾಕ್ಟರ್ ಭಾರತ ಕನ್ಸಿಡರ್ ಮಾಡಬೇಕಾಗಿರುವಂಥದ್ದು. ಆ್ಯಂಡ್ ಆಲ್ಸೋ ಭಾರತ ಏನು ಮಾಡಿದೆ, ಇದುವರೆಗೂ ವೆನೆಜುವೆಲಾ ಜೊತೆ ಸ್ಟ್ರಾಟಜಿಕ್ ರಿಸ್ಟ್ರೇಂಟ್ ಅನ್ನುವಂತಹ ಒಂದು ಪಾಲಿಸಿಯನ್ನು ಫಾಲೋ ಮಾಡ್ಕೊಂಡ್ಬಂದಿದೆ. ಅಂದರೆ ಅಷ್ಟಾಗಿ ರಾಜಕೀಯವಾಗಿ ವೆನೆಜುವೆಲಾ ಜೊತೆ ಭಾರತ ಏನೋ ಸಂಬಂಧಗಳನ್ನು ಇಟ್ಕೊಂಡಿಲ್ಲ. ಸೊ ಆ ಒಂದು ಪಾಯಿಂಟನ್ನು ನಾವು ಸ್ಟ್ರಾಟಜಿಕ್ ರಿಸ್ಟ್ರೇಂಟ್ ಅಂತ ಕೂಡ ಕರಿತೀವಿ. ಸೊ ಹಾಗಾಗಿ ಈ ಒಂದು ಫ್ಯಾಕ್ಟರ್ಗಳು ಕೂಡ ಭಾರತಕ್ಕೆ ಹೆಲ್ಪ್ ಮಾಡ್ಬೋದು. ಬ್ಯಾಕ್ಗ್ರೌಂಡನ್ನು ನೋಡಿದ್ವಿ, ಫ್ಯಾಕ್ಟರ್ಸ್ ಯಾವ ರೀತಿಯಾಗಿ ಭಾರತಕ್ಕೆ ಅಲೈನ್ ಆಗುತ್ತೆ ಅನ್ನೋದನ್ನು ನೋಡಿದ್ವಿ. ಯಾಕೆ ಅಂತಂದರೆ ಎಸ್ ಇಟ್ ಇಸ್ ಚೈನಾ ಮತ್ತು ರಷ್ಯಾಗೆ ಸಪೋರ್ಟ್ ಆಗಿದೆ ಅಂತ ಹೇಳಿದ್ವಿ ನಮ್ಮ ವೆನೆಜುವೆಲಾ. ರಷ್ಯಾಗೆ ಸಪೋರ್ಟ್ ಆಗಿದೆ ಅಂದರೆ ಇಟ್ ಆಬ್ವಿಯಸ್ಲಿ ಹೆಲ್ಪ್ಸ್ ಇಂಡಿಯಾ, ಲೈಕ್ ಸಮ್ ಆರ್ ದ ಅದರ್ ವೇ ಇಟ್ ಹೆಲ್ಪ್ಸ್ ಇಂಡಿಯಾ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಓಕೆನಾ, ಇದು ಒಂದಾಯಿತು.
ಈಗ ನಾವು ಇತ್ತೀಚಿನ ವರ್ಷಗಳಲ್ಲಿ ನಾವು ನೋಡಿದಾಗ ಒಂದಷ್ಟು ಬದಲಾವಣೆಗಳನ್ನು ನಾವು ನೋಡಿದ್ದೀವಿ. ಒಂದೇನು ಅಂತಂದರೆ, ಅಮೇರಿಕದ ಪ್ರಭಾವ, ಲ್ಯಾಟಿನ್ ಅಮೇರಿಕಾ ನೇಷನ್ಸನ್ನು ನಾವು ನೋಡಿದಾಗ ಇಲ್ಲಿ ಅಮೇರಿಕದ ಪ್ರಭಾವ ಕಡಿಮೆ ಆಗ್ತಾ ಬರ್ತಾ ಇದೆ. ಓಕೆನಾ? ಯಾಕೆ ಅಂತಂದರೆ USA ತನ್ನ ಒಂದು ಡಾಮಿನೆನ್ಸನ್ನು ಎಲ್ಲ ಕಡೆ ಏನಂತೀವಿ ಹೇರೋದಕ್ಕೆ ಹೋಗ್ತಾ ಇದೆ. ಬಟ್ ಸ್ಟಿಲ್ ಈ ಒಂದು ಲ್ಯಾಟಿನ್ ಅಮೇರಿಕನ್ ನೇಷನ್ಸನ್ನು ನೋಡಿದ್ರೆ ಅಲ್ಲಿ ಕಡಿಮೆ ಆಗ್ತಾ ಬಂದಿದೆ. ಎರಡನೇದಾಗಿ ನಾವು ನೋಡಿದ್ರೆ ಚೈನಾದ ಇನ್ಫ್ಲುಯೆನ್ಸ್ ಕೂಡ ಈ ರೀಜನಲ್ಲಿ ಕಡಿಮೆ ಆಗ್ತದೆ. ಯಾಕೆ ಅಂತಂದರೆ ಡೆಟ್ ಟ್ರ್ಯಾಪ್ಗೆ ಸಿಗುವಂತಹ ಭಯದಿಂದ ಈ ಒಂದು ದೇಶಗಳೇನಿದೆ, ಈ ಲ್ಯಾಟಿನ್ ಅಮೇರಿಕನ್ ನೇಷನ್ಸ್ ಏನಿದೆ, ಇವು ಅಷ್ಟಾಗಿ ಚೈನಾದ ಜೊತೆ ಎಂಗೇಜ್ ಆಗ್ತಾ ಇಲ್ಲ. ಯಾಕೆಂದರೆ ಈಗ ನಮ್ಗೆ ಗೊತ್ತು, ಪಾಕಿಸ್ತಾನನ ನೋಡಿ ಇಲ್ಲ ಶ್ರೀಲಂಕಾನ ನೋಡಿ, ಚೈನಾ ಏನು ಮಾಡ್ತಾ ಇದೆ, ಲೋನ್ಸ್ ಅಂತ ಕೊಟ್ಬಿಟ್ಟು ಅಲ್ಲಿ ಏನು ಮಾಡ್ತಾ ಇದೆ, ಡೆಟ್ ಟ್ರ್ಯಾಪ್ಗೆ ಸಿಲುಕಿಸ್ತಾ ಇದೆ. ಸೊ ಆ ರೀತಿಯಾದ ಒಂದು ಭಯ, ಅಂದರೆ ಆ ರೀತಿಯಾಗಿ ಆಗ್ಬೋದು ಅನ್ನೋಂಥ ಭಯದಿಂದ ಈ ಒಂದು ರಾಜ್ಯಗಳಿದೆ ಅಥವಾ ಈ ಒಂದು ರಾಷ್ಟ್ರಗಳು ಏನಿದೆ, ಇವು ಅಷ್ಟಾಗಿ ಚೈನಾದ ಜೊತೆ ಏನಂತೀವಿ ಹೊಂದಾಣಿಕೆಯನ್ನು ಮಾಡ್ಕೋತಾ ಇಲ್ಲ. ಸೊ ಹಾಗಾಗಿ ಇದು ಕೂಡ ಎರಡನೇ ಒಂದು ಬದಲಾವಣೆ. ಮತ್ತು ನಾವು ಪ್ರಾದೇಶಿಕವಾಗಿ ನೋಡಿದಾಗ, ಅಂದರೆ ಈ ಒಂದು ಲ್ಯಾಟಿನ್ ಅಮೇರಿಕನ್ ರೀಜನನ್ನು ನೋಡಿದಾಗ ಅಲ್ಲಿನ ಒಂದು ಪೊಲಿಟಿಕಲ್ ಸಿಸ್ಟಮ್ ಏನಿದೆ ಅದು ಚೇಂಜ್ ಆಗ್ತಾ ಇದೆ. ಫಾರ್ ಎಕ್ಸಾಂಪಲ್, ಈಗ ಬ್ರೆಜಿಲಲ್ಲಿ ಬೇರೆ ಒಂದು ಸರ್ಕಾರ ಬಂದಿರೋದಿರ್ಬೋದು, ಅರ್ಜೆಂಟೀನಾ ಸರ್ಕಾರ ಚೇಂಜ್ ಆಗಿದ್ದಿರ್ಬೋದು. ಸೊ ಈ ರೀತಿಯಾಗಿ ಆಗ್ತಾ ಇರುವಾಗ ಮಲ್ಟಿಪೋಲಾರ್ ವರ್ಲ್ಡ್ಸನ್ನು ನಾವು ಏನಂತೀವಿ ಪ್ರಿಫರ್ ಮಾಡ್ತಾ ಇದ್ದೀವಿ. ಕರೆಕ್ಟ್ ಅಲ್ವಾ? ಬರೀ USA ಅಥವಾ ಬೈಪೋಲಾರ್, USA ರಷ್ಯಾ ಮಾತ್ರ ಡಾಮಿನೆಂಟ್ ಆಗಿರಬೇಕು ಅನ್ನೋದನ್ನ ನಾವು ಬಿಟ್ಟು ಮಲ್ಟಿಪೋಲಾರ್ ವರ್ಲ್ಡನ್ನು ಎಸ್ಟಾಬ್ಲಿಷ್ ಮಾಡೋದಕ್ಕೆ ಮುಂದಾಗ್ತಾ ಇರುವಂಥ ಒಂದು ಸಮಯದಲ್ಲಿ ಈ 3 ಬದಲಾವಣೆಗಳಿಂದ ಇಟ್ ಗಿವ್ಸ್ ಅನ್ ಆಪರ್ಚುನಿಟಿ ಟು ಭಾರತ, ಸೊ ದಟ್ ಲ್ಯಾಟಿನ್ ಅಮೇರಿಕಾ ಜೊತೆ ಮತ್ತಷ್ಟು ಎಂಗೇಜ್ ಆಗ್ಬೋದು ಭಾರತ ಅನ್ನೋದನ್ನ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಸೊ ಈ ರೀತಿಯಾಗಿ ಚಾಲೆಂಜಸನ್ನು ಈ ಒಂದು ಲ್ಯಾಟಿನ್ ಅಮೇರಿಕಾದ ರಾಷ್ಟ್ರಗಳು ಅನುಭವಿಸ್ತಿರುವಾಗ ಭಾರತ ಯಾಕೆ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ, ಅಥವಾ ಭಾರತದ ಹೊರಗಿನ ಸಂಬಂಧ ಯಾಕೆ ಲ್ಯಾಟಿನ್ ಅಮೇರಿಕಾ ದೇಶಗಳಿಗೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ಮೊದಲಿಗೆ ಏನು ಅಂತಂದರೆ, ಇಂಡಿಯಾ ಡಸ್ ನಾಟ್ ಏನದು ಇಂಪೋಸ್ ಎನಿ ರೆಸ್ಟ್ರಿಕ್ಷನ್ಸ್ ಆನ್ ಅದರ್ ನೇಷನ್ಸ್. ಭಾರತ ಏನು ಅಂತಂದರೆ ತನ್ನ ಒಂದು ರಿಲೇಷನ್ಸನ್ನು ಬೇರೆ ದೇಶಗಳ ಜೊತೆ ಏನಂತೀವಿ ಒಂದು ರೀತಿಯಾಗಿ, ಅಂದರೆ ಯಾವುದೇ ರೀತಿಯಾದ ಒಂದು ಇಂಪೋಸಿಷನನ್ನು ಮಾಡೋದಿಲ್ಲ. ರಾಜಕೀಯವಾಗಿ ನೋಡಿದ್ರು ಅಷ್ಟೇ, ಎಕನಾಮಿಕಲಿ ನೋಡಿದ್ರು ಅಷ್ಟೇ, ಯಾವುದೇ ರೀತಿಯಾದ ಒಂದು ಸ್ಯಾಂಕ್ಷನ್ಗಳನ್ನು ಇಲ್ಲ ಕಂಡೀಷನ್ಸ್ಗಳನ್ನು ಹಾಕೋದಿಲ್ಲ. ಸೊ ದ್ಯಾಟ್ ಈಸ್ ವೆರಿ ಗುಡ್ ಫಾರ್ ಲ್ಯಾಟಿನ್ ಅಮೇರಿಕನ್ ನೇಷನ್ಸ್. ಅವರು ಇಷ್ಟು ದಿನ ಇದ್ದಂತಹ ಒಂದು ರಿಲೇಷನ್ಸನ್ನು ನೋಡಿದ್ರೆ, ಲೈಕ್ ಇಂಡಿಯಾ ಜೊತೆ ಈ ರಿಲೇಷನ್ ಹೊಸದಾಗಿ ಬೆಳೆಸುವಂಥ ರಿಲೇಷನ್ ಇದೆ, ಇಟ್ ವಿಲ್ ಬಿ ವೆರಿ ಡಿಫ್ರೆಂಟ್. ತದನಂತರ ಏನು ಅಂತಂದರೆ, ಭಾರತ ಇಟ್ ಈಸ್ ಒನ್ ಆಫ್ ದ ಲಾರ್ಜೆಸ್ಟ್ ಡೆಮೋಕ್ರಸೀಸ್ ಇನ್ ದ ವರ್ಲ್ಡ್ ಆಗಿರುವಂಥ ಕಾರಣ ಅದೇ ಒಂದು ನಿಲುವನ್ನು ಬೇರೆ ರಾಷ್ಟ್ರಗಳಿಗೂ ಭಾರತ ಅಪ್ಲೈ ಮಾಡುತ್ತೆ. ಸೊ ಏನಾಗುತ್ತೆ, ಯಾವುದೇ ರೀತಿಯಾದ ಒಂದು ಪ್ರಾಬ್ಲಮ್ಸ್ಗಳನ್ನು ಭಾರತ ಈ ಒಂದು ದೇಶಗಳಿಗೆ ಸೃಷ್ಟಿಸೋದಿಲ್ಲ. ಸೊ ಅದರಿಂದ ಕೂಡ ಭಾರತ ಇವರುಗಳಿಗೆ ಏನೊಂದು ಅಟ್ರಾಕ್ಟಿವ್ ಡೆಸ್ಟಿನೇಷನ್ ಆಗಿ ಕಾಣ್ಬೋದು. ನಂತರ ಏನು ಅಂದರೆ, ಭಾರತದ IT ಇರ್ಬೋದು, ಫಾರ್ಮಾಸ್ಯೂಟಿಕಲ್ ಸೆಕ್ಟರ್ ಇರ್ಬೋದು, ಸ್ಪೇಸ್ ಇರ್ಬೋದು, ಇಲ್ಲ ರಿನ್ಯೂಯಬಲ್ ಎನರ್ಜಿ ಇರ್ಬೋದು, ಇವುಗಳೆಲ್ಲ ಭಾರತ ಒಂದು ಏಳಿಗೆಯನ್ನು ಕಾಣ್ತಾ ಇರುವಂಥ ಕಾರಣ ಈ ಒಂದು ದೇಶಗಳಿಗೆ, ಈ ಇಲ್ಲೊಂದು ಲ್ಯಾಟಿನ್ ಅಮೇರಿಕನ್ ನೇಷನ್ಸನ್ನು ನೋಡಿದ್ರೆ ದೇ ಆರ್ ವೆರಿ ಪೂರ್. ಈಗಾಗಲೇ ನಾನು ಮಾತಾಡಿದ್ದೀನಿ, ಅದು ಎಕನಾಮಿಕಲಿ ನೋಡಿದಾಗ ಅಲ್ಲಿ ಎಕನಾಮಿಕಲ್ ಇನ್ಸ್ಟೆಬಿಲಿಟಿ ಇರ್ಬೋದು, ಇಲ್ಲ ಡೆವಲಪ್ಮೆಂಟ್ ಕಡಿಮೆ ಇದೆ. ಸೊ ಹಾಗಾಗಿ ಭಾರತದೊಳಗಿನ ಸಂಬಂಧ ಏನಿದೆ ಇಟ್ ಬಿಕಮ್ಸ್ ವೆರಿ ಲೈಕ್ ಅಟ್ರಾಕ್ಟಿವ್ ಆಗಿ ಕಾಣಿಸ್ಬೋದು. ಯಾಕೆಂತಂದರೆ IT ಸೆಕ್ಟರ್ ಇರ್ಬೋದು, ಫಾರ್ಮಾ ಸೆಕ್ಟರ್ ಇರ್ಬೋದು, ಇಲ್ಲೆಲ್ಲ ಅದರ ಒಂದು ಡೆವಲಪ್ಮೆಂಟನ್ನು ಈ ಲ್ಯಾಟಿನ್ ಅಮೇರಿಕನ್ ನೇಷನ್ಸ್ಗೆ ಏನಂತೀವಿ ತಂದರೆ, ಅಂದರೆ ಭಾರತದ ಒಂದು ಫಾರ್ಮಾಸ್ಯೂಟಿಕಲ್ ಎಕ್ಸ್ಪೋರ್ಟ್ಸನ್ನು ಲ್ಯಾಟಿನ್ ಅಮೇರಿಕಾಗೆ ಇನ್ಕ್ರೀಸ್ ಮಾಡೋದು ಎಲ್ಲ ಮಾಡಿದ್ರೆ ಒಂದು ಕಡೆ ಲ್ಯಾಟಿನ್ ಅಮೇರಿಕಾ ಡೆವಲಪ್ಮೆಂಟ್ ಕೂಡ ಆಗುತ್ತೆ, ಅಟ್ ದ ಸೇಮ್ ಟೈಮ್ ಭಾರತದ ಎಕ್ಸ್ಪೋರ್ಟ್ಸ್ ಕೂಡ ಇಲ್ಲಿ ಏನಂತೀವಿ ಬೆಳೆಯುತ್ತೆ. ಆ್ಯಂಡ್ ಆಲ್ಸೋ ಮೋರ್ ಇಂಪಾರ್ಟೆಂಟ್ ನಾವು ನೋಡಿದಾಗ ಸೌತ್ ಕೋಆಪರೇಷನ್ ಇಲ್ಲಿ ಹೆಚ್ಚುತ್ತೆ. ಏನು ಗ್ಲೋಬಲ್ ಸೌತ್, ಭಾರತ ತನ್ನ ಒಂದು ಗ್ಲೋಬಲ್ ಸೌತ್ನ ಲೀಡರ್ ಅನ್ನುವಂಥ ನಿಲುವನ್ನು ಏನು ತಗೊಳ್ಳೋದಕ್ಕೆ ಮುಂದಾಗ್ತದೆ. ಸೊ ಅದಕ್ಕೆ ಕೂಡ ಈ ಒಂದು ಕೋಆಪ್ರೇಷನ್ ಏನಂತೀವಿ ಹೆಚ್ಚಾಗುತ್ತೆ, ಅಂದರೆ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಆ್ಯಂಡ್ ಆಲ್ಸೋ ಭಾರತಕ್ಕೆ ನಾವು ನೋಡಿದಾಗ ಒಂದು ಕಡೆ ಈಗಾಗಲೇ ಮಾತಾಡಿರೋ ಥರ ಎಕ್ಸ್ಪೋರ್ಟ್ಸ್ ಇನ್ಕ್ರೀಸ್ ಆಗುತ್ತೆ. ತದನಂತರ ಏನು ಅಂತಂದರೆ, ಲಿಥಿಯಂ ಟ್ರಯಾಂಗಲ್ ಅಥವಾ ಲಿಥಿಯಂ, ಈ ಒಂದು ಲ್ಯಾಟಿನ್ ಅಮೇರಿಕಾದ್ರಲ್ಲಿ ಲಿಥಿಯಂ ಹೆಚ್ಚಾಗಿ ಸಿಗುತ್ತೆ ನಮಗೆ. ಸೊ ಅಲ್ಲಿ ಲಿಥಿಯಂ ಇರ್ಬೋದು, ಇಲ್ಲ ಬೇರೆ ಕ್ರಿಟಿಕಲ್ ಮಿನರಲ್ಸ್ ಇರ್ಬೋದು. ಸೊ ಅದರ ಒಂದು ಎಕ್ಸ್ಪೋರ್ಟ್ ಏನು ಭಾರತ ಇಂಪೋರ್ಟ್ ಡೈವರ್ಸಿಫಿಕೇಶನ್ ಮಾಡಬೇಕು ಅಂದ್ಕೊಂಡಿದೆ ವಿತ್ ರೆಸ್ಪೆಕ್ಟ್ ಟು ಕ್ರಿಟಿಕಲ್ ಮಿನರಲ್ಸ್, ಅದಕ್ಕೆ ಕೂಡ ಲ್ಯಾಟಿನ್ ಅಮೇರಿಕಾ ಸಪೋರ್ಟನ್ನು ಮಾಡುತ್ತೆ. ಸೊ ಈ ರೀತಿಯಾಗಿ ನೋಡಿದಾಗ ಇಟ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್. ಅಂದರೆ ಭಾರತ ಮತ್ತು ಲ್ಯಾಟಿನ್ ಅಮೇರಿಕಾದ ರಿಲೇಷನ್ಸ್ ಏನಿದೆ ದ್ಯಾಟ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್. ಸೊ ಹಾಗಾದರೆ ಭಾರತ ಏನು ಮಾಡಬೇಕು ಮುಂದೆ ಅಂತಂದರೆ, ಒಂದು ರೀಜನಲ್ ಪಾಲಿಸಿಯನ್ನು ಡೆವಲಪ್ ಮಾಡಬೇಕು, ಸ್ಪೆಷಲಿ ಫೋಕಸ್ಡ್ ಆನ್ ಲ್ಯಾಟಿನ್ ಅಮೇರಿಕಾ. ಭಾರತ ಒಂದು ರೀಜನಲ್ ಪಾಲಿಸಿಯನ್ನು ಡೆವಲಪ್ ಮಾಡಬೇಕು. ಇದರ ಜೊತೆಗೆ ಈ ಒಂದು ಲ್ಯಾಟಿನ್ ಅಮೇರಿಕಾದ ರಾಷ್ಟ್ರಗಳಿದೆ, ಬ್ರೆಜಿಲ್ ಇರ್ಬೋದು, ಅರ್ಜೆಂಟೀನಾ ಇರ್ಬೋದು, ಚಿಲ್ಲಿ, ವೆನೆಜುವೆಲಾ, ಗ್ವಾನಾ,
ಕೊಲಂಬಿಯಾ ಈ ರೀತಿಯಾದ ಒಂದು ದೇಶಗಳ ಲೀಡರ್ಸ್ ಏನಿದ್ದಾರೆ, ಪೊಲಿಟಿಕಲ್ ಲೀಡರ್ಸ್ ಏನಿದ್ದಾರೆ, ಅವರ ಜೊತೆ ಎಂಗೇಜ್ ಆಗುವಂಥದ್ದು. ತದನಂತರ ಇವರುಗಳ ಜೊತೆ ಅಗ್ರಿಮೆಂಟ್ಸ್, ಟ್ರೇಡ್ ಅಗ್ರಿಮೆಂಟ್ಸನ್ನು ಮಾಡೋದು, ಫ್ರೀ ಟ್ರೇಡ್ ಅಗ್ರಿಮೆಂಟ್ಸ್ ಇರ್ಬೋದು, ಬೇರೆ ರೀತಿಯಾದ ಅಗ್ರಿಮೆಂಟ್ಸ್, ಟ್ರೇಡ್ ಅಗ್ರಿಮೆಂಟ್ಸ್ ಏನಿದೆ ಇವುಗಳನ್ನು ಹೆಚ್ಚಾಗಿ ಮಾಡೋದಿರ್ಬೋದು, ಇಲ್ಲ ಪೀಪಲ್ ಟು ಪೀಪಲ್ ಕನೆಕ್ಷನನ್ನು ಎನ್ಹ್ಯಾನ್ಸ್ ಮಾಡೋದಿರ್ಬೋದು. ಈ ರೀತಿಯಾಗಿ ಮಾಡಿದಾಗ ಏನಾಗುತ್ತೆ ಅಂತಾರೆ, ಭಾರತ ವಿಲ್ ಹ್ಯಾವ್ ಅ ವೆರಿ ಗುಡ್ ಆಪರ್ಚುನಿಟಿ ಇನ್ ದ ರೀಜನ್. ಲ್ಯಾಟಿನ್ ಅಮೆರಿಕಾ ರೀಜನಲ್ಲಿ ಭಾರತ ತನ್ನದೇ ಆದ ಒಂದು ಏನಂತೀವಿ ಹೆಜ್ಜೆ ಗುರುತನ್ನು ಮೂಡಿಸ್ಬೋದು, ಹೆಜ್ಜೆ ಗುರುತನ್ನು ಇಡ್ಬೋದು ಅನ್ನೋದಾಗಿ ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಸೊ ಒಟ್ಟಾರೆಯಾಗಿ ನೋಡಿದಾಗ ಈ ಒಂದು ಇನ್ಸಿಡೆಂಟ್ ಏನಿದೆ, ವೆನೆಜುವೆಲಾ ಮತ್ತು ಅಮೆರಿಕದ ನಡುವೆ ನಡೆದಂಥ ಇನ್ಸಿಡೆಂಟ್ ಏನಿದೆ, ಸೊ ಇದನ್ನು ನಾವು ಭಾರತ ಯಾವ ರೀತಿಯಾಗಿ ಒಂದು ಆಪರ್ಚುನಿಟಿಯಾಗಿ ಕನ್ವರ್ಟ್ ಮಾಡ್ಕೋಬೋದು, ಸೊ ದಟ್ ಭಾರತದ ಎಕಾನಮಿಯನ್ನು ಡೆವಲಪ್ ಮಾಡ್ಬೋದು. ಅಟ್ ದ ಸೇಮ್ ಟೈಮ್ ಲ್ಯಾಟಿನ್ ಅಮೆರಿಕಲ್ಲಿ ಆಗ್ತಾ ಇಲ್ಲದೆ ಇರುವಂಥ ಡೆವಲಪ್ಮೆಂಟನ್ನು ಅಲ್ಲಿ ತರ್ಬೋದು. ಆ್ಯಂಡ್ ಆಲ್ಸೋ ಸೌತ್ ಕೋಆಪರೇಷನನ್ನು ಎನ್ಹಾನ್ಸ್ ಮಾಡ್ಬೋದು. ಸೊ ಇಷ್ಟು ಒಂದು ಆಯಾಮಗಳಲ್ಲಿ ಈ ಒಂದು ಆರ್ಟಿಕಲ್ನ ನಾವು ನೋಡಿದ್ದೀವಿ. ಈಗ ಮುಂದಿನ ಒಂದು ಆರ್ಟಿಕಲ್ನ ನೋಡೋಣ. ಕೊಲಂಬಿಯಾ, ಕ್ಯೂಬಾ, ಮೆಕ್ಸಿಕೋ, ವಾಟ್ಸ್ ಬಿಹೈಂಡ್ ಟ್ರಂಪ್ಸ್ ಥ್ರೆಟ್. ಸೊ ಈಗಾಗಲೇ ನಾವು ನೋಡಿದ್ವಿ, ಈಗ ಏನೋ ವೆನೆಜುವೆಲಾ ಜೊತೆ ಅಮೆರಿಕ ಯಾವ ರೀತಿಯಾಗಿ ತನ್ನ ಒಂದು ಡಾಮಿನೆನ್ಸನ್ನು ಏನಂತೀವಿ ಹೇರೋದಕ್ಕೆ ಹೋಗ್ತಾ ಇದೆ ಅನ್ನೋದು. ಸೊ ಅದೇ ರೀತಿಯಾಗಿ ಅಮೇರಿಕ ಏನು ಮಾಡ್ತಾ ಇದೆ, ಸೊ ಹಿಂದೆಯಿಂದ ನೋಡಿದಾಗಲೂ ಕೂಡ ಲ್ಯಾಟಿನ್ ಅಮೇರಿಕನ್ ನೇಷನ್ಸ್ ಏನಿದೆ, ಈ ಒಂದು ಲ್ಯಾಟಿನ್ ಅಮೇರಿಕನ್ ನೇಷನ್ಸ್ ಏನಿದೆ ಇದು ತನ್ನ ಒಂದು ಸ್ಪಿಯರ್ ಆಫ್ ಇನ್ಫ್ಲೂಯೆನ್ಸಲ್ಲಿ ಬರುತ್ತೆ ಅನ್ನೋದನ್ನು ಅಮೇರಿಕ ಅಸ್ಯೂಮ್ ಮಾಡ್ಕೊಂಡ್ಬಿಟ್ಟಿದೆ. ಓಕೆನಾ. ಆ್ಯಂಡ್ ಇದಕ್ಕೆ ಸಪೋರ್ಟ್ ಮಾಡೋದು ಬಂದು ಮನ್ರೋ ಡಾಕ್ಟ್ರೈನ್ ಕೂಡ ಇದಕ್ಕೆ ಸಪೋರ್ಟ್ ಮಾಡ್ಕೊಂಡು ಬಂದಿದೆ. ಸೊ ಈ ಒಂದು ದೃಷ್ಟಿಯಲ್ಲಿ ನಾವು ಈ ಆರ್ಟಿಕಲ್ನ ನೋಡಬೇಕಾಗುತ್ತೆ. ಅಂದರೆ ಇದೇ ರೀತಿಯಾಗಿ ಹೇಗೆ ವೆನೆಜುವೆಲಾ ಮೇಲೆ ತನ್ನ ಒಂದು ಡಾಮಿನೆನ್ಸನ್ನು ಅಥವಾ ತನ್ನ ಒಂದು ಇನ್ಫ್ಲೂಯೆನ್ಸನ್ನು USA ಹೇರಕ್ಕೆ ಹೋಗಿದೆ, ಅದೇ ರೀತಿಯಾಗಿ ಕ್ಯೂಬಾ, ಕೊಲಂಬಿಯಾ, ಮೆಕ್ಸಿಕೋ ಮೇಲೂ ಕೂಡ ಇದೇ ರೀತಿಯಾದ ಒಂದು ಏನಂತೀವಿ ಸ್ಪಿಯರ್ ಆಫ್ ಇನ್ಫ್ಲೂಯೆನ್ಸನ್ನು ಅಮೇರಿಕ ಹೇರೋದಕ್ಕೆ ಹೋಗ್ತಾ ಇದೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಸೊ ಮೊದಲಿಗೆ ಕೊಲಂಬಿಯಾ ಯಾಕೆ ಗುರಿಯಾಗಿದೆ ಅನ್ನೋದನ್ನ ನೋಡಬೇಕಾಗುತ್ತೆ. ಅಂದರೆ ಇಲ್ಲಿ 3 ದೇಶಗಳಲ್ಲೂ ಯಾಕೆ ಅಮೆರಿಕ ಕಾನ್ಸಂಟ್ರೇಟ್ ಮಾಡ್ತಾ ಇದೆ, ತನ್ನ ಒಂದು ಏನಂತೀವಿ ಡಾಮಿನೆನ್ಸನ್ನು ಅಥವಾ ಇನ್ಫ್ಲೂಯೆನ್ಸನ್ನು ಹೇರೋದಕ್ಕೆ ಅಮೆರಿಕ ಯಾಕೆ ಮುಂದಾಗ್ತಾ ಇದೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಸೊ ಮೊದಲನೇದಾಗಿ ಕೊಲಂಬಿಯಾ ಬಗ್ಗೆ ನೋಡೋಣ. ಸೊ ಕೊಲಂಬಿಯಾ ಏನಿದೆ, ಮತ್ತು ಇದು ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ಸ್ಗೆ ಇಂಪಾರ್ಟೆಂಟ್ ಆಗುತ್ತೆ. ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ಬಂದಾಗ ಕೊಲಂಬಿಯಾ, ಕ್ಯೂಬಾ, ಮೆಕ್ಸಿಕೋ ಪ್ಲೇಸಸ್ ಇನ್ ನ್ಯೂಸ್ ಆಗಿರುವಂಥ ಕಾರಣ ಅದು ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಮೊದಲಿಗೆ ವಿತ್ ರೆಸ್ಪೆಕ್ಟ್ ಟು ಇಂಟರ್ನ್ಯಾಷನಲ್ ರಿಲೇಷನ್ಸ್ನ ನೋಡಿ, ತದನಂತರ ನಾವು ಈ ಒಂದು 3 ದೇಶಗಳ ಒಂದು ಮ್ಯಾಪನ್ನು ನೋಡೋಣ. ಮೊದಲಿಗೆ ಕೊಲಂಬಿಯಾ ಯಾಕೆ ಅಂತ ಅಂದರೆ, ಕೊಲಂಬಿಯಾಗೆ ಯಾಕೆ ಒಂದು ಥ್ರೆಟ್ಗಳನ್ನು USA ಸರ್ಕಾರ ಹಾಕ್ತಾ ಇದೆ ಅಂತಂದರೆ, ಮೊದಲಿಗೆ ನೋಡಿದಾಗ ಕೊಲಂಬಿಯಾ ಏನಿದೆ ಇದುವರೆಗೂ ನೋಡಿದಾಗ ಅಮೇರಿಕಾದ ಒಂದು ಎಕಾನಮಿ ಇರ್ಬೋದು, ಸೆಕ್ಯೂರಿಟಿ ಇರ್ಬೋದು, ಇದಕ್ಕೆ ಪ್ರಮುಖವಾಗಿ ಏನಂತೀವಿ ಕಾಂಟ್ರಿಬ್ಯೂಟ್ ಮಾಡಿದೆ ಕೊಲಂಬಿಯಾ ಒಂದು. ತದನಂತರ ಏನು ಅಂದರೆ ಕೊಲಂಬಿಯಾ ಒಂದು ಕೊಕೇನ್ ಏನು ಡ್ರಗ್ಸ್ ಇದೆ ಆ ಒಂದು ಡ್ರಗ್ಸ್ನ ಮುಖ್ಯವಾದ ಒಂದು ಉತ್ಪಾದನೆಯ ಕೇಂದ್ರ ಅಥವಾ ಪ್ರೊಡಕ್ಷನ್ ಸೆಂಟರ್ ಆಗಿ ಕೊಲಂಬಿಯಾ ಹೊರಹೊಮ್ಮಿದೆ. ಸೊ ಇದರಿಂದ ಏನಾಗ್ತಾ ಇದೆ ಅಂತಂದರೆ, ಈ ಒಂದು ಏನು ಡ್ರಗ್ಸ್ನ ನಾರ್ಕೋ ಟೆರರಿಸಮ್ ಇರ್ಬೋದು, ಇಲ್ಲ ಡ್ರಗ್ಸ್ನ ಒಂದು ಎಕ್ಸ್ಪೋರ್ಟ್ಸ್ ಏನಿದೆ ಕೊಲಂಬಿಯಾದಿಂದ, ಇದು ಅಮೇರಿಕಾಗೆ ಹೆಚ್ಚಾಗ್ತಾ ಇದೆ ಅನ್ನುವಂಥ ಒಂದು ನಿಲುವನ್ನು ಅಮೇರಿಕ ಹೊಂದಿದೆ. ಸೊ ಅದರಿಂದ ಒಂದು ತದನಂತರ ಏನು ಅಂತಂದರೆ, ಈ ಬಾರ್ಡರ್ ಇಶ್ಯೂಸ್, ಮೈಗ್ರೇಷನ್ USA ಒಳಗೆ ಕೊಲಂಬಿಯಾಯಿಂದ ಅಂದರೆ ಥ್ರೂ ಕೊಲಂಬಿಯಾ, ಸೆಂಟ್ರಲ್ ಅಮೇರಿಕಾ, ಮೆಕ್ಸಿಕೋಯಿಂದ ಹೋಗಿ USAಗೆ ಜನರು ವಲಸೆ ಹೋಗ್ತಾ ಇದ್ದಾರೆ. ಸೊ ಇದು ಕೂಡ ಇಲ್ಲಿ ಪ್ರಾಬ್ಲಮ್ ಆಗಿದೆ. ಸೊ ಹಾಗಾಗಿ ಕೊಲಂಬಿಯಾ ಮೇಲೆ ಟ್ರಂಪ್ ಥ್ರೆಟ್ಸ್ಗಳನ್ನು ಅಥವಾ USA ಥ್ರೆಟ್ಸ್ಗಳನ್ನು ಹಾಕ್ತಾ ಇದೆ ಅನ್ನೋದು ಅರ್ಥ ಮಾಡ್ಕೋಬೇಕು. ಏನೇನಕ್ಕೆ, ಒಂದು ಕೊಲಂಬಿಯಾ ಕೊಕೇನ್ನ ಮುಖ್ಯ ಒಂದು ಪ್ರೊಡಕ್ಷನ್ ಸೆಂಟರ್ ಆಗಿರುವಂಥ ಕಾರಣ, ಏಕೆಂದರೆ ಇದರಿಂದ ಅಮೇರಿಕಾದಲ್ಲಿ ಡ್ರಗ್ ಯೂಸೇಜ್ ಜಾಸ್ತಿ ಆಗ್ಬೋದು ಅನ್ನುವಂಥದ್ದು. ಎರಡನೇದಾಗಿ ಏನು ಅಂತಂದರೆ, ಮುಖ್ಯವಾಗಿ ಈ ಒಂದು ವಲಸೆ ಮತ್ತು ಬಾರ್ಡರ್ ಸೆಕ್ಯೂರಿಟಿ ಬಗ್ಗೆ ಇಲ್ಲಿ ಏನದು ಇಶ್ಯೂ ಇರುವಂಥ ಕಾರಣ. ಇದು ಒಂದಾಯಿತು. ನೆಕ್ಸ್ಟ್ ಈಗ ಕ್ಯೂಬಾನ ನೋಡಿದ್ರೆ, ಕ್ಯೂಬಾ ಮತ್ತು ಅಮೇರಿಕಾ ಬಂದು ಫ್ರಮ್ ಕೋಲ್ಡ್ ವಾರ್ ಏನು ನಡೀತು ಅಲ್ಲಿಂದ ಕೂಡ ಕ್ಯೂಬಾ ಒಂದು ಅಮೇರಿಕಾದ ವಿರೋಧಿಯಾಗಿನೇ ಬಂದಿದೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ವೆನೆಜುವೆಲಾಗಿ ಸಪೋರ್ಟರ್ ಆಗಿ ಹೊರಹೊಮ್ಮಿದೆ ಯಾವುದು ಕ್ಯೂಬಾ. ಸೊ ಹಾಗಾಗಿ ಟ್ರಂಪ್ ಅವರು ಏನು ಮಾಡಿದೆ ಅಥವಾ US ಅಡ್ಮಿನಿಸ್ಟ್ರೇಷನ್ ಏನು ಮಾಡಿದೆ ಅಂತಂದರೆ, ಕ್ಯೂಬಾ ಮೇಲೆ ಹಲವಾರು ನಿರ್ಬಂಧಗಳನ್ನು, ಹಲವಾರು ಸ್ಯಾಂಕ್ಷನ್ಸ್ಗಳನ್ನು ಹೇರಿದೆ. ಆ್ಯಂಡ್ ಇಟ್ ಹ್ಯಾಸ್ ಲೈಕ್ ಇಯರ್ ಟು ಇಯರ್ ನಾವು ನೋಡ್ಕೊಂಬಂದಾಗ ಆ ಒಂದು ಸ್ಯಾಂಕ್ಷನ್ಸನ್ನು ಮತ್ತಷ್ಟು ಟೈಟನ್ ಮಾಡ್ತಾ ಹೋಗಿದೆ ಒಂದು. ತದನಂತರ ಏನು ಅಂದರೆ, ಈ ಒಂದು ಕ್ಯೂಬಾನ ಸ್ಟೇಟ್ ಸ್ಪಾನ್ಸರ್ಡ್ ಟೆರರಿಸಮ್ ಅನ್ನುವಂಥ ಒಂದು ಪಟ್ಟಿಗೆ ಕೂಡ ಅಮೇರಿಕ ಸೇರಿಸಿದೆ. ಇದು ವಿತ್ ರೆಸ್ಪೆಕ್ಟ್ ಟು ಕ್ಯೂಬಾ ಅಮೇರಿಕಾಗೆ ಇರುವಂತಹ ಪ್ರಾಬ್ಲಮ್ ಆಯಿತು. ಇನ್ನು ಮೆಕ್ಸಿಕೋನ ನೋಡಿದ್ರೆ, ಮೆಕ್ಸಿಕೋ ಆಬ್ವಿಯಸ್ ಆಗಿ ನಮಗೆ ಗೊತ್ತಿರೋ ಥರ ಇಲ್ಲಿ ಏನು ಬಾರ್ಡರ್ ಇಶ್ಯೂ, ಏನು ಬಾರ್ಡರ್ ಕ್ರಾಸ್ ಮಾಡಿ ಇಲ್ಲಿಗಲ್ ಬಾರ್ಡರ್ ಕ್ರಾಸಿಂಗ್ಸ್ ಆಗ್ತಾ ಇದೆ ಮೆಕ್ಸಿಕೋಯಿಂದ, ಅದು ಒಂದು ಇಶ್ಯೂ. ತದನಂತರ ಏನು ಅಂತಂದರೆ, USAಗೆ ಬರ್ತಾ ಇರುವಂಥ ಡ್ರಗ್ಸ್ ಏನಿದೆ ಅದು ಮೋಸ್ಟ್ ಆಫ್ ದ ಟೈಮ್ ಮೆಕ್ಸಿಕೋಯಿಂದನೇ ಬರ್ತಾ ಇದೆ ಅನ್ನುವಂಥ ಒಂದು ಏನೊಂದು ಸಮಸ್ಯೆ ಇದೆ ಅನ್ನೋದನ್ನ USA ಅಡ್ಮಿನಿಸ್ಟ್ರೇಷನ್ ಐಡೆಂಟಿಫೈ ಮಾಡಿರುವಂಥದ್ದು. ಸೊ ಇದರಿಂದ ಈಗಾಗಲೇ USA ಏನು ಮಾಡಿದೆ ಅಂತಂದರೆ,
ಈ ಒಂದು ಏನು ಬಾರ್ಡರ್ ಟ್ರೇಡ್ ನಡೀತಾ ಇದೆ ಅದನ್ನು ಕಂಟ್ರೋಲ್ ಮಾಡಿಲ್ಲ ಅಂದರೆ ಹೆಚ್ಚಿನದಾಗಿ ಟ್ಯಾರಿಫ್ಗಳನ್ನು ಇಂಪೋಸ್ ಮಾಡ್ತೀವಿ ಅಂತ ಈಗಾಗಲೇ ಮೆಕ್ಸಿಕೋಗೆ ಹೇಳಿದೆ. ಆ್ಯಂಡ್ ಆಲ್ಸೋ ಡ್ರೋನ್ಗಳ ಮುಖಾಂತರ ನಾವು ದಾಳಿಯನ್ನು ಮಾಡ್ತೀವಿ ಅಂತ USA ಹೇಳಿದೆ. ಸೊ ಇಷ್ಟು ಒಂದು ಪಾರ್ಟ್ ಆಯಿತು. ಅಂದರೆ ಈ 3 ದೇಶಗಳಿಗೆ ಯಾಕೆ ಟ್ರಂಪ್ ಅಡ್ಮಿನಿಸ್ಟ್ರೇಷನ್ ಒಂದು ಏನಂತೀವಿ ಧಮಕಿಯನ್ನು ಅಥವಾ ಒಂದು ಥ್ರೆಟ್ಟನ್ನು ಹಾಕಿದೆ ಅನ್ನುವಂಥದ್ದು. ಇಷ್ಟೇ ಅಲ್ದಿರ ಈ ಒಂದು USA ಈಗ ಏನು ಮಾಡ್ತಾ ಇದೆ ಅಂತಂದರೆ ಗ್ರೀನ್ಲ್ಯಾಂಡ್ ಮೇಲೂ ಕೂಡ ಕಾನ್ಸಂಟ್ರೇಟ್ ಮಾಡ್ತಾ ಇದೆ. ಯಾಕೆ ಅನ್ನೋದು ನಮಗೆ ಇಂಪಾರ್ಟೆಂಟ್. ಒಂದು ಏನು ಅಂದರೆ ಗ್ರೀನ್ಲ್ಯಾಂಡ್ ಬಂದು ಈ ಆರ್ಟಿಕ್ ಶಿಪ್ಪಿಂಗ್ ರೂಟ್ ಏನಿದೆ ಅಲ್ಲಿ ಬರುತ್ತೆ. ತದನಂತರ ಏನು ಈ ಗ್ರೀನ್ಲ್ಯಾಂಡಲ್ಲಿ ಈ ರೇರ್ ಅರ್ತ್ ಮೆಟಲ್ಸ್ ಏನಿದೆ ಅದರ ಒಂದು ರಿಸರ್ವ್ಸ್ ಹೆಚ್ಚಿನದಾಗಿದೆ. ನಂತರ ಏನು ಈ ಗ್ರೀನ್ಲ್ಯಾಂಡ್ ಮೇಲೆ ಚೀನಾದ ಒಂದು ಪ್ರಭಾವ ಹೆಚ್ಚುತ್ತಾ ಇದೆ ಅನ್ನೋದನ್ನ USA ಐಡೆಂಟಿಫೈ ಮಾಡೋದು. ಇಲ್ಲಿ USA ಇದೆ, ಇಲ್ಲಿ ಗ್ರೀನ್ಲ್ಯಾಂಡ್ ಇದೆ. ಸೊ ಇಟ್ ಇಸ್ ವೆರಿ ನಿಯರ್ ಬೈ. ಸೊ ಇಲ್ಲಿ ಚೈನಾದ ಒಂದು ಇನ್ಫ್ಲೂಯೆನ್ಸ್ ಹೆಚ್ಚಾಯಿತು ಅಂದರೆ ಇಟ್ ವಿಲ್ ಅಫೆಕ್ಟ್ USA ಸಂಹೌ. ಸೊ ಆ ಒಂದು ಕಾರಣದಿಂದ. ಆ್ಯಂಡ್ ಓವರ್ ಆಲ್ ಆಗಿ ನೋಡಿದಾಗ ಈ ಗ್ರೀನ್ಲ್ಯಾಂಡ್ ಇಸ್ ಅ ಪಾರ್ಟ್ ಆಫ್ ಆರ್ಟಿಕ್ ಸರ್ಕಲ್. ಸೊ ಆರ್ಟಿಕ್ ಸರ್ಕಲ್ನ ಒಂದು ಹಿಡಿತವನ್ನು ತನ್ನ ಒಂದು ಕಂಟ್ರೋಲಲ್ಲಿ ಇಟ್ಕೋಬೇಕು ಅಂತಂದಾಗ USA ಗ್ರೀನ್ಲ್ಯಾಂಡ್ ಮೇಲೆ ಕೂಡ ಹೆಚ್ಚಿನದಾಗಿ ಕಾನ್ಸಂಟ್ರೇಟ್ ಮಾಡ್ತಾ ಇದೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಸೊ ಈ ಒಂದು ಏನಿದೆ ಅಂದರೆ ಈ ಟ್ರಂಪ್ ಅಡ್ಮಿನಿಸ್ಟ್ರೇಷನ್ ಇದೆ ಒಂದೇ ಮಾದರಿಯನ್ನು ಬೇರೆ ಬೇರೆ ದೇಶಗಳಿಗೆ ಅಪ್ಲೈ ಮಾಡ್ತಾ ಇದೆ. ಅಂದರೆ ತನ್ನ ಒಂದು ಡಾಮಿನೆನ್ಸನ್ನು ಎಸ್ಟಾಬ್ಲಿಷ್ ಮಾಡೋದಕ್ಕೆ ಅಥವಾ ತನ್ನ ಒಂದು ಸ್ಪಿಯರ್ ಆಫ್ ಇನ್ಫ್ಲೂಯೆನ್ಸನ್ನು ಎಸ್ಟಾಬ್ಲಿಷ್ ಮಾಡೋದಕ್ಕೆ ಈ ರೀತಿಯಾದ ಒಂದು ಬೆದರಿಕೆಗಳನ್ನು ಟ್ರಂಪ್ ಅಡ್ಮಿನಿಸ್ಟ್ರೇಷನ್ ಹಾಕ್ತಾ ಇದೆ ಅನ್ನೋದನ್ನ ಇಲ್ಲಿ ನಾವು ಅರ್ಥ ಮಾಡ್ಕೋತೀವಿ. ಒಂದು. ಎರಡನೇದಾಗಿ ಯಾಕೆ ಈ ರೀತಿಯಾದ ಒಂದು ಥ್ರೆಟ್ಗಳು ಅಥವಾ ಬೆದರಿಕೆಗಳನ್ನು ಹಾಕ್ತಾ ಇರೋದು ಅಂತಂದರೆ ಚೈನಾ ಮತ್ತು ರಷ್ಯಾವನ್ನು ತಡೆಯೋದಕ್ಕೆ, ಅವರ ಒಂದು ಸ್ಪಿಯರ್ ಆಫ್ ಇನ್ಫ್ಲೂಯೆನ್ಸನ್ನು ತಡೆದು ತನ್ನ ಒಂದು ಸ್ಪಿಯರ್ ಆಫ್ ಇನ್ಫ್ಲೂಯೆನ್ಸನ್ನು ಎಸ್ಟಾಬ್ಲಿಷ್ ಮಾಡೋದಕ್ಕೆ. ಮೂರನೇದಾಗಿ ಡ್ರಗ್ಸ್ ಇರ್ಬೋದು, ಇಲ್ಲ ಅಂತಲೇ ಮೈಗ್ರೇಷನ್ ಪ್ರಾಬ್ಲಮ್ ಏನಾಗ್ತಾಯಿದೆ USA ಅದನ್ನು ತಡೆಯೋದಕ್ಕೆ. ಮತ್ತು ನಾಲ್ಕನೇದಾಗಿ ಏನು ಮಿನರಲ್ ರಿಸೋರ್ಸಸ್ ಇದೆ ಅವುಗಳ ಮೇಲೆ ಹಿಡಿತವನ್ನು ಸಾಧಿಸೋದಕ್ಕೆ. ಸೊ ಈ 4 ಒಂದು ಮುಖ್ಯವಾದ ಉದ್ದೇಶಗಳಿಂದ ಈ ರೀತಿಯಾದ ಒಂದು ಬೆದರಿಕೆಗಳನ್ನು ಅಮೇರಿಕಾ ಇತರ ದೇಶಗಳ ಮೇಲೆ ಹಾಕ್ತಾ ಇದೆ ಅನ್ನುವಂಥದ್ದನ್ನು ಅರ್ಥ ಮಾಡ್ಕೋಬೇಕಾಗುತ್ತೆ. ಸೊ ಇನ್ನು ನಾವು ಈ ಒಂದು ಸ್ಟೆಪ್ಸ್ಗಳಿಂದ ಜಾಗತಿಕವಾಗಿ ಯಾವ ರೀತಿಯಾದ ಒಂದು ಪರಿಣಾಮವನ್ನು ನಾವು ನೋಡ್ಬೋದು ಅಂತಂದರೆ, ಒಂದು ಲ್ಯಾಟಿನ್ ಅಮೆರಿಕಾದಲ್ಲಿ ಏನು ಅಸ್ಥಿರತೆ ಆಗ್ತದೆ, ಏನು ಇನ್ಸ್ಟೆಬಿಲಿಟಿ ಇದೆ, ಪೊಲಿಟಿಕಲ್ ಇನ್ಸ್ಟೆಬಿಲಿಟಿ ಇದೆ, ಇಟ್ ಒನ್ ಆಫ್ ದ ರೀಸನ್ಸ್ ಇಸ್ USA ನೀಡ್ತಾ ಇರುವಂಥ ಧಮಕಿಗಳು. ಎರಡನೇದಾಗಿ ಏನು ಅಂತಂದರೆ ಚೈನಾ, ಅಮೇರಿಕಾ, ರಷ್ಯಾ ಇವುಗಳ ಮಧ್ಯೆ ನಡೀತಾ ಇರುವಂಥ ಕಾಂಪಿಟೇಷನ್ ಇದೆ, ಇಟ್ ಈಸ್ ಬಿಕಮಿಂಗ್ ವೆರಿ ಇಂಟೆನ್ಸ್. ಸೊ ಇದರಿಂದ ಓವರ್ ಆಲ್ ಆಗಿ ನೋಡಿದಾಗ ನಾಟ್ ಓನ್ಲಿ ಪೊಲಿಟಿಕಲಿ, ಇಕನಾಮಿಕಲಿ ಕೂಡ ಇದು ಬೇರೆ ದೇಶಗಳಿಗೆ ಹರ್ಟ್ ಮಾಡುವ ಸಾಧ್ಯತೆಗಳು ಹೆಚ್ಚು. ಮತ್ತು ಮೂರನೇದಾಗಿ ಬಂದಾಗ ಈ ಒಂದು ಸ್ಮಾಲರ್ ನೇಷನ್ಸ್ ಏನಿರುತ್ತೆ, ಈಗ ಕ್ಯೂಬಾ ಇಟ್ ಇಸ್ ಅ ವೆರಿ ಸ್ಮಾಲ್ ನೇಷನ್. ಸೊ ಇಂಥ ಒಂದು ನೇಷನ್ಗಳ ಒಂದು ಸಾವರಿನಿಟಿ ಏನಿದೆ ಅದು ಕೂಡ ಇಲ್ಲಿ ಕ್ವೆಶನಬಲ್ ಅನ್ನುವಂಥದ್ದನ್ನ ಅರ್ಥ ಮಾಡ್ಕೋಬೇಕು. ಸೊ ಒಟ್ಟಾರೆಯಾಗಿ ನಾವು ನೋಡಿದಾಗ ಈ ಒಂದು ಟ್ರಂಪ್ನ ಒಂದು ಬೆದರಿಕೆಗಳೇನಿದೆ ಅಥವಾ ಒಂದು ಥ್ರೆಟ್ಸ್ ಏನಿದೆ ಇದು ಕೇವಲ ಟೆಂಪರರಿ ಅಲ್ಲ, ಇದು ದೀರ್ಘಕಾಲದ ಅಂದರೆ ಅಮೇರಿಕಾದ ಒಂದು ದೀರ್ಘಕಾಲದ ತಂತ್ರದ ಒಂದು ಭಾಗವಾಗಿದೆ. ಅಂದರೆ ಲಾಂಗ್ ಟರ್ಮ್ ಗೋಲ್ಸ್ ಏನಿದೆ ಅಮೇರಿಕಾದು ಅದರ ಒಂದು ಭಾಗವಾಗಿದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಸೊ ಇಷ್ಟು ಈ ಒಂದು ಆರ್ಟಿಕಲ್ನ ವಿತ್ ರೆಸ್ಪೆಕ್ಟ್ ಟು ಮೇನ್ಸ್ ನಾವು ನೋಡಿದ್ವಿ. ಈಗ ನಾವು ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ಬೇಸಿಕ್ ಆಗಿ ನೋಡ್ಕೊಂಡು ಹೋಗೋಣ. ಸೊ ಮೊದಲಿಗೆ ಕೊಲಂಬಿಯಾ ನ್ಯೂಸಲ್ಲಿ ಇತ್ತು. ಸೊ ಕೊಲಂಬಿಯಾದ ಬಾರ್ಡರ್ ಕಂಟ್ರೀಸ್ ಯಾವ್ಯಾವುದು? ಒಂದು ಈಕ್ವೆಡಾರ್, ಒಂದು ಪೆರು, ಒಂದು ಬ್ರೆಜಿಲ್ ಮತ್ತು ವೆನೆಜುವೆಲಾ. ಸೊ ಇದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ, ಏನೇನು ಯಾವ ಬಾರ್ಡರ್ ಕಂಟ್ರೀಸ್ಗಳಿದೆ ಅಂತ. ಈಕ್ವೆಡಾರ್, ಪೆರು, ಬ್ರೆಜಿಲ್ ಆ್ಯಂಡ್ ವೆನೆಜುವೆಲಾ ಇದಿಷ್ಟು ಏನು ಲ್ಯಾಂಡ್ ಬೌಂಡ್ರೀಸ್. ಮೆರಿಟೈಮ್ ಬೌಂಡ್ರೀಸ್ ಬಂದರೆ ಒಂದು ಕಡೆ ಪೆಸಿಫಿಕ್ ಓಷನ್ ಇದೆ, ಮತ್ತೊಂದು ಕಡೆ ಕೆರಿಬಿಯನ್ ಸಿ ಇದೆ. ಸೊ ಕೆರಿಬಿಯನ್ ಸಿ ಅಂದರೆ ಇಟ್ ಲಿಂಕ್ಸ್ ಟು ಅಟ್ಲಾಂಟಿಕ್ ಓಷನ್ ಅನ್ನುವಂಥದ್ದು. ನಂತರ ಏನು ಇಲ್ಲಿ ಪನಾಮಾ ಕ್ಯಾನಲ್ಗೆ ಕೂಡ ಈ ಒಂದು ಕೊಲಂಬಿಯಾ ಏನಂತೀವಿ ಲಿಂಕ್ ಆಗಿದೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಇನ್ನು ಮೌಂಟೇನ್ ರೇಂಜಸ್ ಬಂದರೆ ಆ್ಯಂಡಸ್ ಮೌಂಟೇನ್ ರೇಂಜಸ್ ಏನಿದೆ, ಎಸ್ ಇಟ್ ಇಸ್ ಪಾರ್ಟ್ ಆಫ್ ಕೊಲಂಬಿಯಾ. ಯಾಕೆಂದರೆ ಕೆಲವು ಸತಿ ಈ ಮೌಂಟೇನ್ ರೇಂಜಸನ್ನು ಕೊಟ್ಟು ಯಾವ ಒಂದು ದೇಶಗಳಲ್ಲಿ ಇದು ಹರಡಿದೆ ಅಂತ ಇರ್ಬೋದು, ಇಲ್ಲ ಯಾವ ರಾಜ್ಯಗಳಿಗೆ ಇದು ಹರಡುತ್ತೆ ಅನ್ನೋದು ಇರ್ಬೋದು, ಈ ರೀತಿಯಾದ ಕ್ವೆಶನ್ಸನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಆ ಒಂದು ನಿಟ್ಟಿನಲ್ಲಿ ಇದನ್ನು ನೋಡ್ತೀವಿ. ಅಂದರೆ ಆ್ಯಂಡಸ್ ಮೌಂಟೇನ್ ಕೂಡ ಇದು ಏನು ಕೊಲಂಬಿಯಾದ ಒಂದು ಪಾರ್ಟ್ ಆಗಿದೆ. ಮತ್ತು ಇಲ್ಲಿ ಕ್ಯಾಲಿ ಕೊಲಂಬಿಯಲ್ಲಿ ಬರುತ್ತೆ. ಕ್ಯಾಲಿ ಫಂಡ್ UN COP ಏನು COP 16 ಏನು ನಡೆದಿತ್ತು ಅಲ್ಲಿ ಕ್ಯಾಲಿ ಫಂಡನ್ನು ಎಸ್ಟಾಬ್ಲಿಷ್ ಮಾಡಿದರು, ಅದು ಕೂಡ ಇಲ್ಲಿ ಬರುತ್ತೆ. ಸೊ ಅದು ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಇದಿಷ್ಟು ಬೇಸಿಕ್ ನಮಗೆ ಗೊತ್ತಿರಬೇಕಾಗಿರೋದು. ಇನ್ನು ಕ್ಯೂಬಾಗೆ ಬಂದರೆ ಕ್ಯೂಬಾ ಇಸ್ ಅ ಐಲ್ಯಾಂಡ್ ಸ್ಟೇಟ್ ಇನ್ ಕೆರಿಬಿಯನ್ ಸಿಯಲ್ಲಿ ಇದು ಒಂದು ಐಲ್ಯಾಂಡ್ ಸ್ಟೇಟ್ ಆಗಿರುತ್ತೆ ಅಥವಾ ಐಲ್ಯಾಂಡ್ ನೇಷನ್ ಅಂತ ಕರಿಬೋದು. ಸೊ ಕೆರಿಬಿಯನ್ ಸಿ ಇಲ್ಲಿದೆ, ಕೇಮನ್ ಟ್ರೆಂಚ್ ಬರುತ್ತೆ, ನಂತರ ಈ ಕಡೆ ಅಟ್ಲಾಂಟಿಕ್ ಓಷನ್, ಸ್ಟ್ರೇಟ್ಸ್ ಆಫ್ ಫ್ಲೋರಿಡಾ. USA ಮತ್ತು ಕ್ಯೂಬಾನ ಡಿವೈಡ್ ಮಾಡುವಂಥ ವಾಟರ್ ಬಾಡಿ ಎಷ್ಟು ಏನು ಸ್ಟ್ರೇಟ್ ಆಫ್ ಫ್ಲೋರಿಡಾ, ಇದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಗಲ್ಫ್ ಆಫ್ ಮೆಕ್ಸಿಕೋ ಜೊತೆ ಕೂಡ ಇದು ತನ್ನ ಒಂದು ಮೆರಿಟೈಮ್ ಬಾರ್ಡರನ್ನು ಹೊಂದಿದೆ ಅನ್ನೋದು. ಸೊ ಇದಿಷ್ಟು ಕ್ಯೂಬಾ ಬಗ್ಗೆ ಮೇಯ್ನ್ ಆಗಿ ಗೊತ್ತಿರಬೇಕಾಗಿರೋ ಅಂದರೆ ಬಾರ್ಡರಿಂಗ್ ನೇಷನ್ಸ್ ಯಾವುದು, ಕೇಮನ್ ಟ್ರೆಂಚ್ ಎಲ್ಲಿ ಬರುತ್ತೆ, ಸ್ಟ್ರೇಟ್ಸ್ ಆಫ್ ಫ್ಲೋರಿಡಾ ಮತ್ತು ಗಲ್ಫ್ ಆಫ್ ಮೆಕ್ಸಿಕೋ ನಮಗೆ ಇಂಪಾರ್ಟೆಂಟ್ ಆಗುತ್ತೆ.
ಈಗ ನಾವು ನೆಕ್ಸ್ಟು ಮೆಕ್ಸಿಕೋ ಬಗ್ಗೆ ನೋಡೋಣ. ಮೆಕ್ಸಿಕೋ ಏನಿದೆ, ಇಟ್ ಈಸ್ ಅ ಪಾರ್ಟ್ ಆಫ್ ಏನಂತೀವಿ ಸೆಂಟ್ರಲ್ ಅಮೇರಿಕಾ ಅಂತ ಏನು ಕರಿತೀವಿ ಅದರ ಒಂದು ಭಾಗವಾಗಿ ಬರುತ್ತೆ. ಇದಕ್ಕೆ ಒಂದು ಕಡೆ ಗಲ್ಫ್ ಆಫ್ ಕ್ಯಾಲಿಫೋರ್ನಿಯಾ ಪೆಸಿಫಿಕ್ ಓಷನ್ ಇದೆ, ಮತ್ತೊಂದು ಕಡೆ ಗಲ್ಫ್ ಆಫ್ ಮೆಕ್ಸಿಕೋ ಮತ್ತು ಕೆರಿಬಿಯನ್ ಸಿ ಬರುತ್ತೆ. ತದನಂತರ ಏನು ಇಂಪಾರ್ಟೆಂಟ್ ಆಗುತ್ತೆ ಅಂತಂದರೆ ಈ ಒಂದು ಸೆರಾ ಮ್ಯಾಡ್ರೆ ಅನ್ನುವಂಥ ಒಂದು ಮೌಂಟೇನ್ ರೇಂಜ್ ಏನಿದೆ ಅದು ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಮೋರ್ ಇಂಪಾರ್ಟೆಂಟ್ ಆಗಿ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಈ ಒಂದು ಮೆಕ್ಸಿಕೋ ದೇಶದ ಮೇಲೆ ಹರಿದು ಹೋಗುತ್ತೆ. ಸೊ ದಟ್ ಆಲ್ಸೋ ಬಿಕಮ್ಸ್ ಇಂಪಾರ್ಟೆಂಟ್. ಅಂದರೆ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಯಾವ ರಾಷ್ಟ್ರಗಳ ಮೇಲೆ ಹರಿದು ಹೋಗುತ್ತೆ ಅಂತ ಬಂದಾಗ ಇಟ್ ವಿಲ್ ಬಿ ಲೈಕ್ ಮೆಕ್ಸಿಕೋ ಮೂಲಕ ಕೂಡ ಇದು ಹೋಗುತ್ತೆ ಅನ್ನೋದು ನಮಗೆ ಗೊತ್ತಿರಬೇಕು. ಸೊ ಇಷ್ಟು ನಮಗೆ ಬೇಸಿಕ್ ಇನ್ಫಾರ್ಮೇಷನ್ ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ನೋಡಿದಾಗ ಬೇಕಾಗುವಂಥದ್ದು. ಈಗ ನಾವು ಮುಂದಿನ ಆರ್ಟಿಕಲ್ನ ನೋಡೋಣ. ಇಂಡಿಯಾ ಲಾಂಚಸ್ ನ್ಯೂ ಬಿಸ್ನೆಸ್ ವೀಸಾ ಫಾರ್ ಚೈನೀಸ್ ನ್ಯಾಷನಲ್ಸ್. ಸೊ ಇದು ಕೂಡ ಎಂಟೈರ್ಲಿ ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ಅಷ್ಟೇ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಈ ಒಂದು ವೀಸಾ ಏನು, ಇದರ ಮುಖ್ಯ ಒಂದು ಪ್ರಾವಿಷನ್ಸ್ ಏನು ಅನ್ನೋದಷ್ಟೇ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ. ಸೊ ಮೊದಲಿಗೆ ಈ ಒಂದು ವೀಸಾ ಇದೆ, ಹೊಸದಾದ ಈ ಒಂದು ಬಿಸ್ನೆಸ್ ವೀಸಾನ ಏನಂತ ಕರಿತಾರೆ ಅಂದರೆ B4 ವೀಸಾ ಅಂತ ಕರಿತೀವಿ. ಓಕೆನಾ. ಆ್ಯಕ್ಚುಲ್ ಆಗಿ ಇದ್ರ ಹೆಸರು ಬಂದು ಪ್ರೊಡಕ್ಷನ್ ಇನ್ವೆಸ್ಟ್ಮೆಂಟ್ ಬಿಸ್ನೆಸ್ ವೀಸಾ. ಪ್ರೊಡಕ್ಷನ್ ಇನ್ವೆಸ್ಟ್ಮೆಂಟ್ ಬಿಸ್ನೆಸ್ ವೀಸಾ ಅಂತ ಇದನ್ನು ಕರಿತೀವಿ. ಸೊ ಇಟ್ ಇಸ್ ಆಲ್ಸೋ ಕಾಲ್ಡ್ ಆಸ್ B4 ವೀಸಾ. ಸೊ ಮೊದಲಿಗೆ ಯಾರು ಅಪ್ಲೈ ಮಾಡ್ಬೋದು ಅಂದರೆ ಕ್ವಾಲಿಫೈಡ್ ಚೈನೀಸ್ ಟೆಕ್ನಿಷಿಯನ್ಸ್ ಮತ್ತು ಇಂಜಿನಿಯರ್ಸ್ ಮಾತ್ರನೇ ಈ ಒಂದು ವೀಸಾಗೆ ಅಪ್ಲೈ ಮಾಡ್ಬೋದು. ಆ್ಯಂಡ್ ಇದು ಆನ್ಲೈನ್ ಪ್ರಾಸೆಸ್ ಆಗಿರುತ್ತೆ. ಆನ್ಲೈನಲ್ಲೇ ಇವರು ಇದನ್ನು ಆನ್ಲೈನ್ ಮೂಲಕನೇ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. ಒಂದು ಏನು ಆನ್ಲೈನ್ ಮೂಲಕ ಅಂದಾಗ ಇವರು ಏನು ಮಾಡಬೇಕು, ಎಂಬಸೀಸ್ಗಳಿಗೆ ಹೋಗುವಂಥ ಯಾವುದೇ ಒಂದು ಅವಶ್ಯಕತೆ ಇರೋದಿಲ್ಲ. ಒಂದು ತದನಂತರ ಏನು ಅಂತಂದರೆ ಏನಕ್ಕೆ ಈ ಒಂದು ಪರ್ಪಸ್ ಏನು, ಈ ವೀಸಾದ ಪರ್ಪಸ್ ಏನು ಅಂತ ಬಂದರೆ ಇನ್ಸ್ಟಾಲೇಷನ್ ಆ್ಯಂಡ್ ಕಮಿಷನಿಂಗ್ ಆಫ್ ಆ್ಯನ್ ಎಕ್ವಿಪ್ಮೆಂಟ್. ಯಾವುದೋ ಒಂದು ಯಂತ್ರೋಪಕರಣ ಇದೆ ಅಂತಂದರೆ ಅದರ ಒಂದು ಇನ್ಸ್ಟಾಲೇಷನ್ ಅಥವಾ ಅದರ ಒಂದು ಕಮಿಷನ್ಗೆ ಅನುಮತಿಯನ್ನು ಬೇಡಿ ಈ ಒಂದು ವೀಸಾವನ್ನು ಅಪ್ಲೈ ಮಾಡೋದು. ಅಂದರೆ ಪ್ರತಿಯೊಂದು ವೀಸಾ ಒಂದು ಪರ್ಪಸ್ಗೆ ಅಂತ ಇರುತ್ತೆ. ಸೊ ಆ ಒಂದು ಪರ್ಪಸ್ ಏನು ಅನ್ನೋದು ನಮಗೆ ಗೊತ್ತಿರಬೇಕು. ನೆಕ್ಸ್ಟು ಈ ಒಂದು ವೀಸಾ ಸಿಗೋದ ಒಂದು ಪ್ರಾಸೆಸ್ ಟೈಮ್ ಏನು ವೀಸಾದು ಅಂದರೆ 45 to 50 ಡೇಸು ಬಂದು ಇದರ ಒಂದು ಪ್ರಾಸೆಸಿಂಗ್ ಟೈಮ್. ಆ್ಯಂಡ್ ಈ ಒಂದು ವೀಸಾ ಅಡಿಯಲ್ಲಿ ಕೇವಲ 6 ತಿಂಗಳು ಮಾತ್ರನೇ ಭಾರತದಲ್ಲಿ ಉಳಿಬೋದು ಅವರು ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಸೊ ಯಾಕೆ ಈ ಒಂದು ವೀಸಾ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಒಂದು ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ನ ಇದು ಏನಂತೀವಿ ಎನ್ಹ್ಯಾನ್ಸ್ ಮಾಡುತ್ತೆ. ತದನಂತರ ಏನು ಅಂತಂದರೆ ಭಾರತದಲ್ಲಿ ಏನು ಪ್ರೊಡಕ್ಷನ್ ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಏನಿದೆ ಇದು ಮತ್ತಷ್ಟು ವೇಗವಾಗಿ ನಡಿಬೋದು. ಮತ್ತು ಓವರಾಲ್ ಆಗಿ ನಾವು ನೋಡಿದಾಗ ಇಲ್ಲಿ ಏನಂತಂದರೆ ಅಂದರೆ ರಾಜಕೀಯ ಭಿನ್ನಾಭಿಪ್ರಾಯಗಳು ಇದ್ದರೂ ಕೂಡ, ಅಂದರೆ ಈಗ ಇಂಡಿಯಾ ಮತ್ತು ಚೈನಾದ ನಡುವೆ ಪೊಲಿಟಿಕಲಿ ನಾವು ನೋಡಿದಾಗ ವಿ ಹ್ಯಾವ್ ಸಮ್ ಇಶ್ಯೂಸ್, ಬಾರ್ಡರ್ ಇಶ್ಯೂಸ್ ಇದೆ. ಬಟ್ ಸ್ಟಿಲ್ ಎಕನಾಮಿಕಲಿ ನಾವು ನೋಡಿದಾಗ ಏನಂತೀವಿ ಲೈಕ್ ಪೊಲಿಟಿಕಲ್ ಇನ್ಸ್ಟೆಬಿಲಿಟಿ ಶುಡ್ ನಾಟ್ ಅಫೆಕ್ಟ್ ಎಕನಾಮಿ ಅನ್ನೋದನ್ನು ಇಲ್ಲಿ ಅರ್ಥ ಮಾಡ್ಕೋತಾ ಇದ್ದೀವಿ. ಅಂದರೆ ಇವನ್ ದೋ ವಿ ಹ್ಯಾವ್ ಡಿಫ್ರೆನ್ಸಸ್ ಲೈಕ್ ಪೊಲಿಟಿಕಲ್ ಡಿಫ್ರೆನ್ಸಸ್ ವಿತ್ ಚೈನಾ, ನಾವು ಎಕಾನಮಿಯನ್ನು ಅದರಿಂದ ಎಕಾನಮಿ ಹಾಳಾಗದೇ ಇರೋ ರೀತಿಯಾಗಿ ನೋಡ್ಕೋಬೋದು ಈ ಒಂದು ವೀಸಾದಿಂದ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಸೊ ಬೇಸಿಕಲಿ ಇದು ಪ್ರಿಲಿಮ್ಸ್ಗೆ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಈ ವೀಸಾ ಬಗ್ಗೆ ಕೇಳಿ ಸ್ಟೇಟ್ಮೆಂಟ್ಸನ್ನು ಕೇಳ್ಬೋದು. ಅಥವಾ ಡೈರೆಕ್ಟಾಗಿ B4 ವೀಸಾ ಏನಿದೆ ಇದನ್ನು ಯಾವ ಒಂದು ರಾಷ್ಟ್ರದ ನಾಗರಿಕರಿಗೆ ಇಂಡಿಯಾ ನೀಡಿದೆ ಅನ್ನೋದನ್ನು ಕೂಡ ಕೇಳ್ಬೋದಾಗುತ್ತೆ. ಇಲ್ಲ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವೆಶನ್ಸನ್ನು ಕೇಳ್ಬೋದು. ಸೊ ಆ ಒಂದು ದೃಷ್ಟಿಯಿಂದ ಈ ಆರ್ಟಿಕಲ್ನ ನೋಡಿದ್ದೀವಿ. ಈಗ ಮುಂದಿನ ಒಂದು ಆರ್ಟಿಕಲ್ನ ನೋಡೋಣ. ಗ್ರಾಕ್ ಯೂಸ್ ಅಗೇನ್ಸ್ಟ್ ವುಮೆನ್, ಹೂ ಇಸ್ ರೆಸ್ಪಾನ್ಸಿಬಲ್, AI ಯೂಸರ್ಸ್ ಆರ್ X. ಸೊ ಈ ಹಿಂದೆ ಏನಾಗಿತ್ತು ಅಂದರೆ ಈ ಟ್ವಿಟರ್ ಅಂದರೆ ಹಿಂದೆ ಟ್ವಿಟರ್ ಆಗಿದ್ದು ಈಗ X ಪ್ಲ್ಯಾಟ್ಫಾರ್ಮ್ ಆಗಿದೆ. ಸೊ ಇಲ್ಲಿ ಏನಾಗಿದೆ ಅಂದರೆ ಈ ಒಂದು X ಪ್ಲ್ಯಾಟ್ಫಾರ್ಮ್ ನಡಿಬೇಕು ಅಂತಂದರೆ ಅದು ಗ್ರಾಕ್ ಅನ್ನುವಂತಹ ಒಂದು ಕೃತಕ ಬುದ್ಧಿಮತ್ತೆ ಸಾಧನವನ್ನು ಬಳಸುತ್ತೆ. ಸೊ X ಯೂಸ್ ಮಾಡ್ತಾ ಇರುವಂತಹ AI ಡಿವೈಸ್ ಅಥವಾ AI ಸಾಧನ ಯಾವುದು ಅಂದರೆ ಗ್ರಾಕ್. ಸೊ ಈ ಒಂದು ಗ್ರಾಕನ್ನು ಬಳಸಿ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಕೆಲವು ಪ್ರಾಂಪ್ಟ್ಗಳನ್ನು ಜನ್ರೇಟ್ ಮಾಡಿ ಮಹಿಳೆಯರ ಅನುಮತಿ ಇಲ್ಲದೆ ಅವರ ಒಂದು ಫೋಟೋಗಳನ್ನು ಜನ್ರೇಟ್ ಮಾಡೋದು, ಅಂದರೆ ಒಂದು ಆಕ್ಷೇಪಾರ್ಹ ಚಿತ್ರಗಳನ್ನು ಜನ್ರೇಟ್ ಮಾಡಿ ಅದನ್ನು Xಲ್ಲಿ ಪೋಸ್ಟ್ ಮಾಡ್ತಾ ಇದ್ದಾರೆ. ಸೊ ಈ ರೀತಿಯಾದ ಒಂದು ಆರೋಪವನ್ನು ನಾವು ಕಳೆದ ವರ್ಷ ಅಂದರೆ ಒಂದು 3-4 ಮಂತ್ಸಿಂದ ನಾವು ಇದನ್ನು ನೋಡ್ಕೊಂಡು ಬಂದಿದ್ದೀವಿ. ಸೊ ಇದೇನಾಗಿದೆ ಅಂತಂದರೆ ಈ ಒಂದು ವಿಷಯ ಭಾರತ ಸರ್ಕಾರದ ಗಮನಕ್ಕೆ ಬಂದು ಈಗ ಒಂದು ಗಂಭೀರವಾದ ಕಾನೂನು ವ್ಯವಸ್ಥೆ ಇರ್ಬೋದು, ಇಲ್ಲಾಂದರೆ ಒಂದು ಎಥಿಕಲ್ ಕ್ವೆಶನನ್ನು ಇದು ರೈಸ್ ಮಾಡಿದೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಸೊ ಮೊದಲಿಗೆ ಇಲ್ಲಿ ಕ್ವೆಶನ್ ಏನು ಅಂತಂದರೆ ಈ ಒಂದು ಪ್ರಕರಣ, ಈ ಒಂದು ಏನು ಮಹಿಳೆಯರ ಒಂದು ಪರ್ಮಿಷನ್ ಇಲ್ದಿರ ಅವರ ಒಂದು ಚಿತ್ರಗಳನ್ನು, ಆಕ್ಷೇಪಾರ್ಹ ಚಿತ್ರಗಳನ್ನು ಇಲ್ಲಿ ಜನ್ರೇಟ್ ಮಾಡಲಾಗ್ತಿದೆ, ಪೋಸ್ಟ್ ಮಾಡಲಾಗ್ತಿದೆ. ಇದಕ್ಕೆ ಹೊಣೆ ಯಾರು? AI ಹೊಣೆನಾ, ಕೃತಕ ಬುದ್ಧಿಮತ್ತೆ ಹೊಣೆನಾ, ಇಲ್ಲ ಅಂತಂದರೆ ಬಳಕೆದಾರರು ಆ ಒಂದು X ಪ್ಲ್ಯಾಟ್ಫಾರ್ಮನ್ನು ಯೂಸ್ ಮಾಡ್ತಾ ಇರುವಂತಹ ಯೂಸರ್ಸ್ ಹೊಣೆನಾ, ಅಥವಾ X ಪ್ಲ್ಯಾಟ್ಫಾರ್ಮೇ ಹೋಲಾಗಿ ಒಂದು ಪ್ಲ್ಯಾಟ್ಫಾರ್ಮೇ ಹೊಣೆಗಾರಿಕೆಯನ್ನು ಹೊತ್ಕೊಳ್ಬೇಕಾ ಅನ್ನುವಂಥದ್ದು ಇಲ್ಲಿ ಕ್ವೆಶನ್ ಆಗಿದೆ.
ಸೊ ಈ ಒಂದು ಕ್ವೆಶನ್ ಬಂದಾಗ ಈ ಒಂದು ಎಕ್ಸ್ನ ಮಾಲೀಕರೇಂದರೆ ಇಲಾನ್ ಮಸ್ಕ್ ಏನಿದ್ದಾರೆ, ಇವ್ರೇನು ಹೇಳಿದ್ರು ಅಂದರೆ ಗ್ರಾಕ್ ಬಳಸಿ ಯಾವುದೇ ರೀತಿಯಾದ ಒಂದು ಅಕ್ರಮವಾದ ಫೋಟೋಗಳನ್ನು ಅಥವಾ ಚಿತ್ರಗಳನ್ನು ಸೃಷ್ಟಿಸಿದರೆ ಅದಕ್ಕೆ ಯೂಸರ್ಸೇ ಹೊಣೆ ಅಂತ ಅವ್ರು ಹೇಳಿದ್ದಾರೆ. ಬಟ್ ಭಾರತ ಸರ್ಕಾರ ಏನು ಹೇಳಿದ್ದಾರೆ, ಇದನ್ನು ನಾವು ಒಪ್ಕೊಳ್ಳೋದಿಲ್ಲ, ಯೂಸರ್ಸ್ ಇದಕ್ಕೆ ಕಾರಣ ಅಂತ ನಾವು ಒಪ್ಕೊಳ್ಳೋದಿಲ್ಲ ಅಂತ ಹೇಳಿದ್ದಾರೆ. ಸೊ ಇದೇ ಒಂದು ನಿಟ್ಟಿನಲ್ಲಿ ಭಾರತ ಏನು ಮಾಡಿತ್ತು ಅಂದರೆ ಎಕ್ಸ್ಗೆ ನೋಟಿಸನ್ನು ಕಳಿಸಿತ್ತು. ಏನು ಅಂತಂದರೆ ಗ್ರಾಕ್ ಮೂಲಕ ಸೃಷ್ಟಿಯಾದ ವಿಷಯಗಳೇನಿದೆ ಅಂದರೆ ಮಹಿಳೆಯರ ಗೌರವ, ಗೌಪ್ಯತೆ, ಸುರಕ್ಷತೆಗೆ ಇದು ಧಕ್ಕೆಯನ್ನು ತರ್ತಾ ಇದೆ. ತದನಂತರ ಇದು ಲೈಂಗಿಕ ಕಿರುಕುಳವನ್ನು ಏನು ಹರಾಸ್ಮೆಂಟ್, ಸೆಕ್ಷುವಲ್ ಹರಾಸ್ಮೆಂಟ್ ಇದೆ, ಇನ್ನು ಜನರಲೈಸ್ ಮಾಡುವಂಥ ಒಂದು ಅಪಾಯ ಇಲ್ಲಿ ಉಂಟಾಗುತ್ತೆ ಅನ್ನೋದನ್ನು ಭಾರತ ಸರ್ಕಾರ ಸ್ಪಷ್ಟಪಡಿಸಿತು ತನ್ನ ಒಂದು ನೋಟಿಸಲ್ಲಿ. ಸೊ ಅದರ ಜೊತೆಗೆ ಸರ್ಕಾರ ಏನು ಹೇಳಿತ್ತು ಅಂತಂದರೆ ಇದು ಕೇವಲ ಬಳಕೆದಾರರ ತಪ್ಪಲ್ಲ, ಓವರ್ ಆಲ್ ಆ ಪ್ಲ್ಯಾಟ್ಫಾರ್ಮ್ ಮಟ್ಟದಲ್ಲಿ ಇರುವಂತಹ ಸೇಫ್ಟಿಯ ಒಂದು ಫೇಲ್ಯೂರ್ ಅಂತ ಹೇಳಿತ್ತು. ಅಂದರೆ ಯೂಸರ್ ಪೋಸ್ಟ್ ಮಾಡ್ತಾ ಇರುವಂತಹ ಕಂಟೆಂಟನ್ನು ಪ್ಲ್ಯಾಟ್ಫಾರ್ಮ್ ರೆಗ್ಯುಲೇಟ್ ಮಾಡೋಕ್ಕೆ ಆಗ್ತಾ ಇಲ್ಲ ಅಂದರೆ ಇಟ್ ಈಸ್ ಓವರ್ ಆಲ್ ಪ್ಲ್ಯಾಟ್ಫಾರ್ಮ್ನ ಒಂದು ಸೇಫ್ಟಿ ಫೇಲ್ಯೂರ್ ಇಶ್ಯೂ ಅಂತ ಭಾರತ ಸರ್ಕಾರ ಹೇಳಿತು. ಬಟ್ ಎಕ್ಸ್ ಅವ್ರು ಏನು ಹೇಳಿದ್ದಾರೆ ಅಂತಂದರೆ ಇದನ್ನು ನಾವು ಒಪ್ಕೊಳ್ಳೋದಿಲ್ಲ. ಯಾಕೆ ಅಂತಂದರೆ ಭಾರತದ IT ಆ್ಯಕ್ಟ್ ಏನಿದೆ, 2000 IT ಆ್ಯಕ್ಟ್ 2000ರಲ್ಲಿ ಬಂದಂತಹ ಆ್ಯಕ್ಟ್ ಏನಿದೆ, ಇದು ಸೇಫ್ ಹಾರ್ಬರ್ ಅನ್ನುವಂಥ ಒಂದು ಪ್ರಾವಿಷನನ್ನು ನೀಡುತ್ತೆ. ಸೊ ನಾವು ಅದನ್ನು ಬಳಸ್ಕೋಬೋದು ಇಲ್ಲಿ ಅಂತ. ಏನು ಈ ಸೇಫ್ ಹಾರ್ಬರ್ ಅಂತಂದರೆ, ಈಗ ಯೂಸರ್ಸ್ ಏನೇ ಒಂದು ವಿಷಯವನ್ನು ಪೋಸ್ಟ್ ಮಾಡಿದ್ರೆ, ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಪೋಸ್ಟ್ ಮಾಡಿದ್ದಾರೆ ಅಂತ ಅಂದರೆ ಅದಕ್ಕೆ ಪ್ಲ್ಯಾಟ್ಫಾರ್ಮ್ ಹೊಣೆಗಾರರಲ್ಲ, ಯೂಸರ್ಸೇ ಹೊಣೆಗಾರರು ಅನ್ನುವಂಥ ಒಂದು ಪ್ರಾವಿಷನನ್ನು ಸೇಫ್ ಹಾರ್ಬರ್ ನೀಡುತ್ತೆ. ಸೊ ಅದನ್ನು ಏನು ಮಾಡಿತ್ತು ಎಕ್ಸ್ ಏನು ಹೇಳಿದೆ ಅಂದರೆ, ಸೊ ಈಗ ಅದೇ ಒಂದು ಸೇಫ್ ಹಾರ್ಬರನ್ನು ನಾವು ನೋಡಿದ್ರೆ ಪ್ಲ್ಯಾಟ್ಫಾರ್ಮ್ ಇದಕ್ಕೆ ನೇರವಾಗಿ ಹೊಣೆಯಾಗಿಲ್ಲ, ಬದಲಿಗೆ ಬಳಕೆದಾರರೇ ಹೊಣೆ ಅಂತ ಅಂದ್ಬಿಟ್ಟು ಎಕ್ಸ್ ಹೇಳಿದೆ. ಆದರೆ ಇಲ್ಲಿ ಪ್ರಾಬ್ಲಮ್ ಏನಂದರೆ ಈ ಸೇಫ್ ಹಾರ್ಬರ್ ರೂಲ್ಸನ್ನು ಅಪ್ಲೈ ಮಾಡಬೇಕು ಅಂದರೆ ಇಲ್ಲಿ ಒಂದು ಕೆಲವು ಕಂಡೀಷನ್ಸ್ ಕೂಡ ಇದೆ. ಏನು ಅಂತಂದರೆ, ಈಗ ಭಾರತ ಸರ್ಕಾರ ಏನಾದರೂ ಒಂದು ವಿಷಯವನ್ನು ಅಕ್ರಮ ಅಂತ ಸೂಚಿಸಿದ್ರೆ ಅದನ್ನು ನಿಗದಿತ ಸಮಯದಲ್ಲಿ ಆ ಒಂದು ಪ್ಲ್ಯಾಟ್ಫಾರ್ಮ್ ತೆಗೆದು ಹಾಕಬೇಕು. ಸೊ ದಿಸ್ ಈಸ್ ದ ಮೇನ್ ಕಂಡೀಷನ್ ಅದರಲ್ಲಿ. ಆದರೆ ಭಾರತ ಸರ್ಕಾರ ಇದರಲ್ಲಿ ಅಭಿಪ್ರಾಯ ಏನು ಹೇಳಿದೆ ಅಂದರೆ, ಗ್ರಾಕ್ ಪ್ರಕರಣದಲ್ಲಿ ನಾವು ನೋಡಿದ್ರೆ ಎಕ್ಸ್ ಏನು ಮಾಡಿದೆ, ಈ ಒಂದು ಒಂದು ಏನು ಪ್ರಕರಣ ನಡೀತು ಅದನ್ನು ಸರಿಯಾಗಿ ಪಾಲಿಸಿಲ್ಲ. ಅಂದರೆ ಏನು IT ರೂಲ್ಸ್ ಏನಿದೆ ಅಥವಾ ಒಂದು ಕಂಡೀಷನ್ಸ್ ಏನಿದೆ ಆ ಕಂಡೀಷನ್ಸನ್ನು ಗ್ರಾಕ್ ಸರಿಯಾಗಿ ಅಥವಾ ಎಕ್ಸ್ ಸರಿಯಾಗಿ ಪಾಲಿಸಿಲ್ಲ. ಸೊ ಇದರಿಂದ ಸೇಫ್ ಹಾರ್ಬರ್ ಪ್ರೊಟೆಕ್ಷನ್ ಏನು ನೀಡ್ತಾ ಇದ್ದೀವಿ ನಾವು ಎಕ್ಸಿಗೆ ಅದನ್ನು ಹಿಂಪಡಿತಾ ಇದ್ದೀವಿ ಅಂತ ಹೇಳಿದೆ. ಸೊ ಇದಿಷ್ಟು ಈಗ ಆಗ್ತಾ ಇರುವಂಥದ್ದು, ಓಕೆನಾ. ಸೊ ಇದರಿಂದ ಏನು ಫ್ಯೂಚರಲ್ಲಿ ಯಾವ ರೀತಿಯಾಗಿ ನಾವು ಇದನ್ನು ಹ್ಯಾಂಡಲ್ ಮಾಡಬೇಕು. AI ಬಂದು ಡೇ ಟು ಡೇ ಅದು ಇವಾಲ್ವ್ ಆಗ್ತಾ ಇರುವಂತಹ ಕಾರಣ ಆ್ಯಂಡ್ ಈ ಒಂದು ಪ್ರಕರಣ ಇದೆ ಇದು ಹೊಸದಾಗಿರುವ ಕಾರಣ ಕೆಲವೊಂದು ಕ್ವೆಶನ್ಸನ್ನು ಇರ್ತದೆ. ಏನು ಅಂತಂದರೆ, ಈಗ ಈ ಒಂದು AI ಒಂದು ವಿಷಯ ಏನಿದೆ ಇದನ್ನು ಡೈರೆಕ್ಟಾಗಿ ಹ್ಯೂಮನ್ಗಳು ಪೋಸ್ಟ್ ಮಾಡಿಲ್ಲ, ಅಂದರೆ ಮಾನವರು ಇದನ್ನು ಪೋಸ್ಟ್ ಮಾಡಿಲ್ಲ. ಬಟ್ ಕ್ವೆಶನ್ ಏನು ಅಂತಾರೆ, ಈ AI ಜನ್ರೇಟ್ ಮಾಡೋದು, AI ಏನಂತೀವಿ ಪ್ರಿಪೇರ್ ಮಾಡಿರೋದು ಯಾರು, ಹ್ಯೂಮನ್. ಅಂದರೆ ಆ ಒಂದು AIಗೆ ಟ್ರೈನ್ ಮಾಡಿರೋದು ಯಾರು, ಮಾನವರು. ಸೊ ಹೀಗಿರುವಾಗ ಯಾವ ರೀತಿಯಾಗಿ ಇದನ್ನು ಏನಂತೀವಿ ಮ್ಯಾನೇಜ್ ಮಾಡಬೇಕು ಅನ್ನೋದು ಇಲ್ಲಿ ಕ್ವೆಶನ್ ಆಗುತ್ತೆ. ಸೊ ದಟ್ ಈಸ್ ಒನ್ ಪ್ರಾಬ್ಲಮ್. ಸೊ ಇದರಿಂದ ಏನಾಗುತ್ತೆ ಅಂತಂದರೆ ಇದರ ಇಂಪ್ಲಿಕೇಶನ್ಸ್ ಏನು ಅಂತಂದರೆ ಫ್ಯೂಚರಲ್ಲಿ ಯಾವ ರೀತಿಯಾಗಿ ಈ ಪ್ರಕರಣದಿಂದ ನಾವು ಯಾವ ರೀತಿಯಾದ ಒಂದು ಲೆಸನ್ಸನ್ನು ಕಲಿಬೋದು ಅಂದರೆ, AI ನಿಯಂತ್ರಣವನ್ನು ಮಾಡೋದು ಇಟ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್, AI ರೆಗ್ಯುಲೇಷನ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು ಒಂದು. ಎರಡನೇದಾಗಿ ಈ ಒಂದು ಏನು ಡಿಜಿಟಲ್ ಯುಗ ಏನಿದೆ ಅಥವಾ ಡಿಜಿಟಲ್ ಏಜ್ ಏನಿದೆ, ಈ ಡಿಜಿಟಲ್ ಏಜಲ್ಲಿ ವಿಮೆನ್ ರೈಟ್ಸ್, ವಿಮೆನ್ ಸೆಕ್ಯೂರಿಟಿ ಅಥವಾ ವಿಮೆನ್ ಸೇಫ್ಟಿ ಏನಿದೆ ಇಟ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಆಲ್ಸೋ ವೆರಿ ಡಿಫಿಕಲ್ಟ್ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಮತ್ತು ಮೂರನೇದಾಗಿ ಏನಿದೆ, ಭಾರತದ ಒಂದು IT ರೂಲ್ಸ್ 2021 IT ರೂಲ್ಸ್ ಇರ್ಬೋದು, ಇಲ್ಲ ಡಿಜಿಟಲ್ ಇಂಡಿಯಾ ಆ್ಯಕ್ಟ್ ಇದೆ, ಇವುಗಳಲ್ಲಿ ಈ ಸೇಫ್ ಹಾರ್ಬರ್ನ ಒಂದು ಪ್ರಾವಿಷನ್ ಏನಿದೆ ಅದನ್ನು ಮತ್ತಷ್ಟು ಸ್ಪಷ್ಟಗೊಳಿಸುವಂಥದ್ದು. ಸೊ ದ್ಯಾಟ್ ಬಿಕಮ್ಸ್ ಅಂದರೆ ಈ ಒಂದು IT ರೂಲ್ಸ್ ಏನಿದೆ 2021 ಬಂದಂತಹ IT ರೂಲ್ಸ್ ಇದೆ, ಇಲ್ಲ ಡಿಜಿಟಲ್ ಇಂಡಿಯಾ ಆ್ಯಕ್ಟ್ ಏನಿದೆ, ಇವುಗಳನ್ನು ರಿವೈಸ್ ಮಾಡುವ ಒಂದು ಅವಶ್ಯಕತೆ ಹೆಚ್ಚಿದೆ ಈ ಒಂದು ಸಮಯದಲ್ಲಿ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಸೊ ಒಟ್ಟಾರೆಯಾಗಿ ನಾವು ನೋಡಿದಾಗ ಇದು ಕೇವಲ ಗ್ರಾಕ್ ಅಥವಾ ಎಕ್ಸ್ನ ಒಂದು ಸಮಸ್ಯೆ ಆಗಿಲ್ಲ, ಓವರ್ ಆಲ್ ಆಗಿ ಈ ಒಂದು ಕೃತಕ ಬುದ್ಧಿಮತ್ತೆ ಏನಿದೆ ಅಥವಾ AI ಏನಿದೆ, ಸೋಷಿಯಲ್ ಮೀಡಿಯಾಸ್ ಮತ್ತು ಒಂದು ವಿಮೆನ್ ರೈಟ್ಸ್ ಏನಿದೆ, ಇವೆಲ್ಲದರ ನಡುವಿನ ಒಂದು ಏನಂತೀವಿ ಸಂಘರ್ಷ ಅಂತಲೇ ಹೇಳ್ಬೋದಾಗುತ್ತೆ. ಸೊ ಹಾಗಾಗಿ ಈ ಒಂದು AI ಜನ್ರೇಟೆಡ್ ಪ್ಲ್ಯಾಟ್ಫಾರ್ಮ್ಸ್ಗಳು ಏನಿರ್ತದೆ ಅಥವಾ AI ಬಳಸುವಂತಹ ಪ್ಲ್ಯಾಟ್ಫಾರ್ಮ್ಗಳೇನಿರ್ತವೆ ಇವುಗಳ ಮೇಲೆ ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಮತ್ತು ಆ ಒಂದು AI ಒಂದು ರೆಗ್ಯುಲೇಷನ್ ಇಟ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್ ಅನ್ನುವಂಥದ್ದು ಈ ಒಂದು ಆರ್ಟಿಕಲ್ನಲ್ಲಿ ಸಿಗ್ತಾ ಇರೋ ಸಾರಾಂಶ. ಮುಂದಿನ ಒಂದು ಆರ್ಟಿಕಲ್ನ ನೋಡೋಣ. ಭೂ ಸುರಕ್ಷಾ ಪ್ರಾಜೆಕ್ಟ್ ಲಾಂಚ್ಡ್ ಟು ಡಿಜಿಟೈಸ್ ಲ್ಯಾಂಡ್ ರೆಕಾರ್ಡ್ಸ್.
ಸೊ ನಿನ್ನೆ ಏನಾಗಿದೆ ಅಂತಂದರೆ ಕರ್ನಾಟಕದಲ್ಲಿ ಭೂ ಸುರಕ್ಷಾ ಪ್ರಾಜೆಕ್ಟ್ ಅನ್ನುವಂಥ ಒಂದು ಹೊಸ ಪ್ರಾಜೆಕ್ಟನ್ನು ಸ್ಟಾರ್ಟ್ ಮಾಡಿದ್ದಾರೆ. ಇದೇನಕ್ಕೆ ಅಂತಂದರೆ ಡಿಜಿಟೈಸಿಂಗ್ ದ ಲ್ಯಾಂಡ್ ರೆಕಾರ್ಡ್ಸ್, ಈ ಒಂದು ಭೂ ದಾಖಲೆಗಳಿಂದ ಇವುಗಳನ್ನು ಡಿಜಿಟಲೀಕರಣ ಮಾಡೋದಕ್ಕೆ ಈ ಒಂದು ಪ್ರಾಜೆಕ್ಟನ್ನು ಲಾಂಚ್ ಮಾಡಿರುವಂಥದ್ದು. ಯಾಕೆ ಅಂತಂದರೆ ಇಶ್ಯೂಸ್ ಏನು ಅಂತಂದರೆ, ಮೊದಲಿಗೆ ಈ ಒಂದು ಎಲ್ಲ ಮ್ಯಾನ್ಯುವಲ್ ರೆಕಾರ್ಡ್ಸ್ ಇದೆ ಅಂತಂದರೆ ಅದು ಕಳೆದು ಹೋಗುವಂಥ ಚಾನ್ಸಸ್ ಇರುತ್ತೆ. ಇಲ್ಲಾಂದರೆ ಅವುಗಳನ್ನು ಏನಂತೀವಿ ನಕಲಿ ದಾಖಲೆಗಳಾಗಿ ಅದನ್ನು ಚೇಂಜ್ ಮಾಡುವಂಥದ್ದು, ಅಂದರೆ ನಕಲಿ ದಾಖಲೆಗಳನ್ನು ಅಲ್ಲಿ ಇಡಿಸಿ ಒರಿಜಿನಲ್ ಡಾಕ್ಯುಮೆಂಟ್ಸ್ನ ತೆಗೆದುಹಾಕೋದಿರ್ಬೋದು, ಇವೆಲ್ಲಗಳ ಅಥವಾ ಕಚೇರಿಗಳಲ್ಲಿ ಮ್ಯಾನಿಪುಲೇಷನನ್ನು ಮಾಡುವಂಥದ್ದು, ಈ ಎಲ್ಲ ಒಂದು ಆರೋಪಗಳು ಕಂಡು ಬಂತಿತ್ತು ಈ ಹಿಂದೆ. ಅವುಗಳನ್ನು ನಿವಾರಿಸೋದಕ್ಕೆ ಈ ಡಿಜಿಟಲೀಕರಣ ಶಾಶ್ವತ ಪರಿಹಾರ ಅನ್ನುವಂಥ ನಿರ್ಧಾರಕ್ಕೆ ಬಂದು ಈ ಭೂ ಸುರಕ್ಷಾ ಯೋಜನೆಯನ್ನು ಏನಂದು ಸ್ಟಾರ್ಟ್ ಮಾಡಿರುವಂಥದ್ದು. ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ ಎಲ್ಲ ಮೂಲವಾದ ಭೂ ದಾಖಲೆಗಳು ಏನಿರುತ್ತೆ, ಎಲ್ಲ ಒಂದು ಲ್ಯಾಂಡ್ ರೆಕಾರ್ಡ್ಸ್ಗಳನ್ನಿರುತ್ತೆ, ಇವುಗಳನ್ನು ಸ್ಕ್ಯಾನ್ ಮಾಡಿ ಅದನ್ನು ಡಿಜಿಟಲ್ ರೂಪದಲ್ಲಿ ಪ್ರಿಸರ್ವ್ ಮಾಡ್ತಾರೆ. ಸೊ ಅವಾಗ ಏನಾಗುತ್ತೆ, ಇವಾಗ ಸ್ಕ್ಯಾನ್ ಮಾಡಿದ್ದಾರೆ ಅಂತಂದರೆ ಅವ್ರು ಮ್ಯಾನ್ಯುವಲ್ ಆಗಿರುವಂಥ ಕಾಪಿಗಳನ್ನು ಚೇಂಜ್ ಮಾಡಿದ್ರು ಕೂಡ ಅಪ್ಲೋಡ್ ಮಾಡಿರುವಂಥ ಕಾಪಿಗಳನ್ನ ಚೇಂಜ್ ಮಾಡೋದಕ್ಕಾಗೋದಿಲ್ಲ. ಸೊ ಅಲ್ಲಿಂದ ಏನಾಗುತ್ತೆ, ಯಾವುದೇ ರೀತಿಯಾದ ಒಂದು ನಕಲಿ ಎಂಟ್ರಿ ಇರ್ಬೋದು, ಇಲ್ಲ ಅಂತ ಒಂದು ಆರ್ಟಿಫಿಷಿಯಲ್ ದಾಖಲೆಗಳನ್ನು ಏನು ಸೃಷ್ಟಿಸೋದಕ್ಕೆ ಹೋಗ್ತಾರೆ ಅವುಗಳನ್ನು ಇಲ್ಲಿ ನಾವು ತಡಿಬೋದು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಈ ಭೂ ಸುರಕ್ಷಾ ಯೋಜನೆಯನ್ನು ಸ್ಟಾರ್ಟ್ ಮಾಡಿರುವಂಥದ್ದು. ಯಾವ ಯಾವ ಡಿಪಾರ್ಟ್ಮೆಂಟ್ಗಳು ಇಲ್ಲಿ ಇನ್ವಾಲ್ವ್ ಆಗ್ತವೆ ಅಂದರೆ ಅಸಿಸ್ಟೆಂಟ್ ಕಮಿಷನರ್ ಮತ್ತು ಡೆಪ್ಯೂಟಿ ಕಮಿಷನರ್ನ ಒಂದು ಕಚೇರಿಗಳೇನಿದೆ ಅವುಗಳು ಕೂಡ ಇಲ್ಲಿ ಇನ್ವಾಲ್ವ್ ಆಗ್ತವೆ ಅನ್ನೋದು ಅರ್ಥ ಮಾಡ್ಕೋಬೇಕು. ಈ ಯೋಜನೆಯ ಅಡಿಯಲ್ಲಿ ಈಗಾಗಲೇ ಸುಮಾರು 70 ತಾಲೂಕುಗಳಲ್ಲಿ ಕಂಪ್ಲೀಟ್ ಡಿಜಿಟಲೈಸೇಷನ್ ಆಗೋಗಿದೆ ಅಂತ ಹೇಳಿದ್ದಾರೆ. ಆ್ಯಂಡ್ ಆಲ್ಮೋಸ್ಟ್ ಏನು ಈಗ ನಮ್ಮ ಮಿಕ್ಕಿರೋ ಒಂದು ಏನು ಈಗ ಟೋಟಲ್ 240 ತಾಲೂಕುಗಳಿದೆ, ಅದರಲ್ಲಿ 70 ಮುಗ್ದಿದೆ. ಸೊ ಇನ್ನು ಮಿಕ್ಕಿರುವಂಥ ಒಂದು ದಾಖಲೆಗಳೇನಿದ್ದಾವೆ ಇವುಗಳನ್ನು ಸುಮಾರು 3-4 ತಿಂಗಳಲ್ಲಿ ಎಂಟೈರ್ ಪ್ರಾಸೆಸನ್ನು ಕಂಪ್ಲೀಟ್ ಮಾಡ್ತೀವಿ ಅಂತ ಕೂಡ ಇಲ್ಲಿ ಹೇಳಿದ್ದಾರೆ. ಸೊ ಹಾಗಾದರೆ ಇದರ ಒಂದು ಕೀ ಬೆನಿಫಿಟ್ಸ್ ಏನು ಅಂತಂದರೆ, ಒಂದು ಭೂ ವಂಚನೆಯನ್ನು ತಡೆಯೋದು, ಫ್ರಾಡ್ಗಳನ್ನು ತಡೆಯುವಂಥದ್ದು, ಟ್ರಾನ್ಸ್ಪರೆನ್ಸಿಯನ್ನು ಎಸ್ಟಾಬ್ಲಿಷ್ ಮಾಡೋದು. ತದನಂತರ ಇದರಿಂದ ಏನಾಗುತ್ತೆ ಅಂದರೆ ಒಂದು ಗವರ್ನೆನ್ಸ್, ಈಸ್ ಆಫ್ ಗವರ್ನೆನ್ಸನ್ನು ಎಸ್ಟಾಬ್ಲಿಷ್ ಮಾಡುತ್ತೀವಿ. ಮತ್ತು ಯಾವುದೇ ರೀತಿಯಾದ ಭೂ ವಿವಾದಗಳೇನಿರ್ತವೆ ಅವುಗಳನ್ನು ಇಲ್ಲಿ ಕಡಿಮೆ ಮಾಡ್ಬೋದು. ಇದೆಲ್ಲ ನಾವು ಮಾಡ್ಬೋದಾಗುತ್ತೆ. ಸೊ ಓವರಾಲ್ ಆಗಿ ಈ ಗವರ್ನೆನ್ಸ್ ಏನಿದೆ ಈ ಗವರ್ನೆನ್ಸನ್ನು ನಾವು ಇಲ್ಲಿ ಎಸ್ಟಾಬ್ಲಿಷ್ ಮಾಡ್ಬೋದು ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಸೊ ಇಷ್ಟು ನಮಗೆ ಈ ಒಂದು ಆರ್ಟಿಕಲ್ನಲ್ಲಿ ಸಿಗ್ತಾರೆ ಇನ್ಫಾರ್ಮೇಷನ್. ಎಂಟೈರ್ಲಿ ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ನಮಗೆ ಈ ಟಾಪಿಕ್ ಇಂಪಾರ್ಟೆಂಟ್ ಆಗುತ್ತೆ. ಈಗ ಮುಂದಿನ ಒಂದು ಆರ್ಟಿಕಲ್ನ ನೋಡೋಣ. ಟೈಗರ್ ಸೆನ್ಸಸ್ ಗೆಟ್ಸ್ ಅಂಡರ್ ವೇ ಇನ್ ಕರ್ನಾಟಕ. ಸೊ ಈ ಒಂದು ಆರ್ಟಿಕಲ್ ಏನಿದೆ, ಭಾರತದಲ್ಲಿ ಈ ಟೈಗರ್ ಸೆನ್ಸಸ್ ಏನಿದೆ ಪ್ರತಿ 4 ವರ್ಷಕ್ಕೊಂದ್ಸತಿ ನಾವು ಮಾಡ್ತೀವಿ. ಎಲ್ಲಿ ಓವರಾಲ್ ಇಂಡಿಯಾ ನಾವು ಚೆಕ್ ಮಾಡಿದಾಗ. ಆ್ಯಂಡ್ ಕರ್ನಾಟಕದಲ್ಲಿ ಈವರೆಗೂ ನಾವು ನೋಡಿದ್ರೆ ಲಾಸ್ಟ್ ಸೆನ್ಸಸ್ ನಡೆದಿದ್ದು 2022 ಅದಕ್ಕೆ ಮುಂಚೆ 2006 ನಡೆದಿದೆ, 2010 ನಡೆದಿದೆ, 2014 18 ನಡೆದಿದೆ. ಸೊ 2022 ಲಾಸ್ಟ್ ನಡೆದಿರುವಂಥ ಗಣತಿ. ಸೊ ಈ 2022 ಗಣತಿಯ ಪ್ರಕಾರ ಅಥವಾ 2022 ಸೆನ್ಸಸ್ನ ಪ್ರಕಾರ 563 ಟೈಗರ್ಸ್ ಇದೆ ಕರ್ನಾಟಕದಲ್ಲಿ. ಓಕೆನಾ? ಆ್ಯಂಡ್ ಇಟ್ ಆಲ್ಸೋ ಕರ್ನಾಟಕ ಇಸ್ ಸೆಕೆಂಡ್ ನಂಬರ್ ಹೈಯೆಸ್ಟ್ ಆಫ್ ಟೈಗರ್ಸ್ ಇನ್ ಇಂಡಿಯಾ. ಫಸ್ಟ್ ಮಧ್ಯಪ್ರದೇಶ್ ಇದೆ, ಸೆಕೆಂಡು ಕರ್ನಾಟಕ ಇದೆ ಅನ್ನುವಂಥದ್ದು. ಮತ್ತು ಈ ಬಾರಿ ಈಗ 2022 ನಡೆದಿತ್ತು. ಆ್ಯಂಡ್ ಎವ್ರಿ 4 years ಅಂದರೆ 2026 ನಡಿಬೇಕು. ಈಗ ನೆಕ್ಸ್ಟ್ ಬರುವಂಥ ಟೈಗರ್ ಸೆನ್ಸಸ್ ಏನಿದೆ ಇದನ್ನು ರಾಜ್ಯದ 38 ಅರಣ್ಯ ವಿಭಾಗಗಳಲ್ಲಿ ಇದನ್ನ ಮಾಡ್ತಾರೆ. ಆ್ಯಂಡ್ ಈ ಒಂದು ಅರಣ್ಯ ವಿಭಾಗಗಳು ಬಂದಾಗ ಇಲ್ಲಿ ಏನು ನಮ್ಮ ಟೈಗರ್ ರಿಸರ್ವ್ಸ್ ಏನಿದೆ, ಬಂಡೀಪುರ ಇರ್ಬೋದು, ನಾಗರಹೊಳೆ, ಭದ್ರಾ, ಬಿಳಿಗಿರಿ ರಂಗನಾಥ ಟೆಂಪಲ್ನ ಟೈಗರ್ ರಿಸರ್ವ್, ಇವೆಲ್ಲ ಕೂಡ ಇಲ್ಲಿ ಇನ್ಕ್ಲೂಡ್ ಆಗ್ತವೆ ಅನ್ನೋದು. ಆ್ಯಂಡ್ ಆಲ್ಸೋ ಈ ಒಂದು ಏನು ಸೆನ್ಸಸ್ ಇದೆ ಇದನ್ನು ಮ್ಯಾನೇಜ್ ಮಾಡೋದು ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ NTCA ಏನಿದೆ, ಇದು ಇದರ ಮೇಲ್ವಿಚಾರಣೆಯನ್ನು ಮಾಡುತ್ತೆ. ಇದು ಫಸ್ಟ್ ಪಾರ್ಟ್. ಸೆಕೆಂಡ್ ಪಾರ್ಟ್ ಬಂದು ಈ ಒಂದು ಸೆನ್ಸಸ್ ಯಾವ ರೀತಿಯಾಗಿ ನಡೆಯುತ್ತೆ ಅನ್ನುವಂಥದ್ದು. ಇದು 2 ಹಂತದಲ್ಲಿ ನಡೆಯುತ್ತೆ. ಮೊದಲ ಹಂತದಲ್ಲಿ ಏನಂತಂದರೆ ಈ ಅರಣ್ಯ ಸಿಬ್ಬಂದಿಗಳೇನಿರುತ್ತೆ, ಫಾರೆಸ್ಟ್ ಅಫಿಷಿಯಲ್ಸ್ ಏನಿರ್ತಾರೆ ಅಥವಾ ಫಾರೆಸ್ಟ್ ಅಫಿಷಿಯಲ್ಸ್ ಏನಿರ್ತಾರೆ, ಇವರು ಪ್ರತಿದಿನ ಅರಣ್ಯದಲ್ಲಿ ಗಸ್ತು ತಿರುಗ್ತಾರೆ. ಸೊ ಇದರಿಂದ ಏನಾಗುತ್ತೆ, ಹುಲಿಯ ಹೆಜ್ಜೆ ಗುರುತಿರ್ಬೋದು, ಇಲ್ಲ ಅಂತಂದರೆ ಹುಲಿ ಸೈಟಿಂಗ್ಸ್ ಇರ್ಬೋದು, ಇಲ್ಲ ಅವುಗಳ ಒಂದು ಫೀಕಲ್ ಮ್ಯಾಟರ್, ಇವುಗಳಿಂದ ಅವರು ಮಾಹಿತಿಯನ್ನು ಸಂಗ್ರಹಿಸ್ತಾರೆ. ಇದು ಫಸ್ಟ್ ಪಾರ್ಟಲ್ಲಿ. ಎರಡನೇ ಪಾರ್ಟಲ್ಲಿ ಏನು ಮಾಡ್ತಾರೆ ಅಂತಂದರೆ ಕ್ಯಾಮ್ರಾ ಟ್ರ್ಯಾಪ್ ಸರ್ವೆಯನ್ನು ಮಾಡುವಂಥದ್ದು. ಸೊ ಮೆಥಡಾಲಜಿಯನ್ನು 2 ರೀತಿಯ ಮೆಥಡಾಲಜಿ, ಒಂದು ಫೀಲ್ಡ್ ಸರ್ವೆಗಳನ್ನು ಮಾಡುವಂಥದ್ದು, ಇನ್ನೊಂದು ಕ್ಯಾಮ್ರಾ ಟ್ರ್ಯಾಪ್ಸ್ ಮುಖಾಂತರ ಮಾಡುವಂಥದ್ದು. ಮತ್ತು ಯಾಕೆ ಈ ಒಂದು ಟೈಗರ್ ಸೆನ್ಸಸ್ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ಒಂದು ಟೈಗರ್ ಪಾಪ್ಯುಲೇಷನ್ ಯಾವ ರೀತಿಯಾಗಿ ಚೇಂಜ್ ಆಗ್ತಾ ಇದೆ ಅನ್ನೋದು ತಿಳಿಯುತ್ತೆ. ತದನಂತರ ಎಷ್ಟು ಟೈಗರ್ಸ್ಗಳು ಭಾರತದಲ್ಲಿ ಇರ್ಬೋದು ಇಲ್ಲ ಕರ್ನಾಟಕದಲ್ಲಿ ಇದೆ ಅನ್ನೋದು ತಿಳಿಯುತ್ತೆ. ಒಂದು ಪಾಪ್ಯುಲೇಷನ್ ಎಷ್ಟು ನಿಖರವಾದ ಸಂಖ್ಯೆ ತಿಳಿಯುತ್ತೆ. ತದನಂತರ ಯಾವ ರೀತಿಯಾಗಿ ಅದು ಚೇಂಜ್ ಆಗ್ತಾ ಇದೆ ಅನ್ನೋದು ತಿಳಿಯುತ್ತೆ. ತದನಂತರ ಏನಾದ್ರು ಒಂದು ಫಾರೆಸ್ಟ್ನ ಕ್ಯಾರಿಂಗ್ ಕೆಪಾಸಿಟಿ ಏನು ಅನ್ನೋದು ಕೂಡ ಇದರಿಂದ ತಿಳಿಯುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಸೊ ಇದರಿಂದ ಏನಾಗುತ್ತೆ ಅಂದರೆ, ಈಗ ಟೈಗರ್ದು ಏನಾದರೂ ಸಂಖ್ಯೆ ಹೆಚ್ಚಾಗಿದ್ರೆ
ಎಸ್ ವಾಟ್ ಎವರ್ ಸ್ಟೆಪ್ಸ್ ವಿ ಆರ್ ಟೇಕಿಂಗ್ ಇನ್ ಕನ್ಸರ್ವೇಷನ್ ಆಫ್ ಟೈಗರ್ಸ್ ಇಟ್ ಈಸ್ ಗೋಯಿಂಗ್ ಇನ್ ಗುಡ್ ಡೈರೆಕ್ಷನ್ ಅನ್ನೋದು ಅರ್ಥ ಆಗುತ್ತೆ. ಇಲ್ಲ ಕಡಿಮೆ ಆಗಿದೆ ಈ ಟೈಗರ್ ಸಂಖ್ಯೆಗಳು ಅಂದರೆ ನಾವು ಎಲ್ಲಿ ತಪ್ತಾ ಇದ್ದೀವಿ ಅಂತ ನೋಡಿ ಮತ್ತೆ ನಮ್ಮ ಒಂದು ಏನು ಪಾಲಿಸಿಗಳಿದೆ ಕನ್ಸರ್ವೇಷನ್ ಪಾಲಿಸೀಸ್ಗಳೇನಿದೆ ಇವುಗಳನ್ನು ಚೇಂಜ್ ಮಾಡೋದಕ್ಕೆ ಹೆಲ್ಪ್ ಮಾಡ್ಬೋದು. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಏನು ಮ್ಯಾನ್ ಹ್ಯೂಮನ್ ಕಾನ್ಫ್ಲಿಕ್ಟ್ ಮ್ಯಾನ್ ಅನಿಮಲ್ ಕಾನ್ಫ್ಲಿಕ್ಟ್ ಆಗ್ತಾಯಿದೆ ಅದನ್ನು ಕೂಡ ಇಲ್ಲಿ ನಾವು ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಈ ಒಂದು ಏನಂತೀವಿ ಸೆನ್ಸಸ್ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಸೊ ಇಷ್ಟು ನಮಗೆ ಈ ಒಂದು ಆರ್ಟಿಕಲ್ನಲ್ಲಿ ಸಿಗ್ತಾ ಇರೋ ಇನ್ಫಾರ್ಮೇಷನ್ ಆಗಿದೆ. ಇದು ಕೂಡ ಎಂಟೈರ್ಲಿ ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಟೈಗರ್ ಸೆನ್ಸಸ್ ಎಷ್ಟು ವರ್ಷಕ್ಕೊಮ್ಮೆ ನಡೆಯುತ್ತೆ, ಮತ್ತು ಲಾಸ್ಟ್ ಟೈಗರ್ ಸೆನ್ಸಸಲ್ಲಿ ಯಾವುದೋ ಒಂದು ರಾಜ್ಯ ಹೈಯೆಸ್ಟ್ ಬಂದಿತ್ತು, ಕರ್ನಾಟಕದಲ್ಲಿ ಯಾವ ಯಾವ ಟೈಗರ್ ರಿಸರ್ವ್ಸ್ ಇದೆ, ಇಲ್ಲ ಕರ್ನಾಟಕದಲ್ಲಿ ಎಷ್ಟು ಟೈಗರ್ಸ್ ಇದೆ, ಇವೆಲ್ಲ ನಮಗೆ ಇಂಪಾರ್ಟೆಂಟ್ ಆಗುತ್ತೆ ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ನಾವು ನೋಡಿದಾಗ. ಸೊ ಇಷ್ಟು ಈ ದಿನದ ಆರ್ಟಿಕಲ್ಗಳಾಗಿವೆ. ಧನ್ಯವಾದಗಳು.